ಎಲ್ರಿಗೂ ನಮಸ್ಕಾರ. ಅಗ್ರಿಕಲ್ಚರ್ನ ಸ್ಪೆಷಲ್ ಪ್ರೋಗ್ರಾಮ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈಗ ನಿಜವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಸರ್ಕಾರ ಹೇಳುತ್ತೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸರ್ಕಾರ ಹೇಳುತ್ತೆ, ನಾವು ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ, ರೈತರು ಅದನ್ನು ಅನುಸರಿಸ್ಕೊಂಡು ಒಂದಿಷ್ಟು ಮುನ್ನೆಲೆಗೆ ನುಗ್ಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿ ರೈತರು ಎಡುತ್ತಾ ಇದ್ದಾರಾ ಅಥವಾ ಸರ್ಕಾರದ ಯೋಜನೆಗಳನ್ನು ಕೊಡೋದ್ರಲ್ಲಿ ಎಡುತ್ತಾ ಇದೆಯಾ ಅಥವಾ ರೈತರು ಯಾವ ರೀತಿಯಾಗಿ ಕೃಷಿ ಮಾಡಬೇಕು ಆ್ಯಕ್ಚುಲಿ ಹೇಳೋದಾದರೆ, ಇನ್ನು ಅದ್ರ ಜೊತೆಗೆ ರೈತ ಎಲ್ಲ ಬೆಳೆಗಳನ್ನ ಬೆಳೆದ್ರೂ ಕೂಡ ಯಾಕೆ ಲಾಸ್ ಆಗ್ತಾ ಇದ್ದಾನೆ, ಕೃಷಿ ಪದ್ಧತಿಯಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ, ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದಂತಹ ಹರ್ಷವರ್ಧನ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ರೈತರು ಎಲ್ಲ ರೀತಿಯಾದಂಥ ಒಂದು ಕೃಷಿಯನ್ನ ಕೈಗೊಳ್ತಾರೆ, ಬಟ್ ಕೊನೆಯದಾಗಿ ಅವ್ರಿಗೆ ಸಕ್ಸಸ್ ಸಿಗೋದಲ್ಲಿ ಬೆಳೆದಂಥ ಬೆಳೆಯಲ್ಲಿ ಲಾಭ ಹೆಚ್ಚಾಗಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಹಲವಾರು ಪ್ರಕೃತಿ ವಿಕೋಪ ಆಗಿರ್ಬೋದು, ಅದನ್ನೆಲ್ಲ ಹಿಂದಕ್ಕೆ ಇಟ್ಟು ಮೊದಲಿಗೆ ರೈತ ಎಲ್ಲಿ ಎಡುತ್ತಾ ಇದ್ದಾರೆ, ಎಲ್ಲಿ ಫೇಲ್ ಆಗ್ತಾ ಇದೆ, ರೈತರಿಗೆ ಲಾಸ್ ಎಲ್ಲಿ ಆಗ್ತಾ ಇದೆ ಅಂತ. ಫಸ್ಟ್ ಏನಂದ್ರೆ ಎಲ್ಲಿ ಇಡುತ್ತಿದ್ದಾರೆ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಇಂದ ಇಡುತ್ತಿದ್ದಾರೆ. ಇವಾಗ ಎಕ್ಸಾಂಪಲ್, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಆಗಿನ ಕಾಲದಲ್ಲೆಲ್ಲ ನಮ್ಮ ಪೂರ್ವಿಕರೆಲ್ಲ ತುಂಬ ಚೆನ್ನಾಗೇ ಇದ್ರು. ಅಂದರೆ ಒಳ್ಳೆ ಆದಾಯ ಮಾಡಿಕೊಂಡು ಇವತ್ತು ಇಡೀ ದೇಶನ ಕಟ್ಟಿದ್ದು ಅವಾಗೆಲ್ಲ 90% ಬಂದ್ಬಿಟ್ಟು ಅಗ್ರಿಕಲ್ಚರ್ ಡಿಪೆಂಡೆನ್ಸಿನೇ ಇದ್ರು. ಸೊ ನಿಮ್ಗೆ ಯಾವಾಗಲೂ ಕೂಡ ಯಾವಾಗ ಈ ಕೆಮಿಕಲ್ ಫಾರ್ಮಿಂಗ್ ಅನ್ನೋದು ಬಂತೋ ಅವತ್ತಿಂದನೇ ರೈತರು ಲಾಸ್ ಮಾಡಿಕೊಂಡು ಮನೆ ಮಠ ಮಾಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದು. ಸೊ ನೀವು ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ನಿಮ್ಗೊಂದು ರಾಗಿ ಬೆಳೆಯೋದಕ್ಕೆ ಒಂದು 40-50 ಸಾವಿರ ಏನೇನಕ್ಕಾಗುತ್ತೆ, ಅಥವಾ ಯಾವ್ದಾದ್ರು ಒಂದು ಇದು ಬೆಳೆಯೋದು, ಫಸ್ಟ್ ಗಿಡಗಳನ್ನು ಬೇರೆ ಕಡೆಯಿಂದ ತೊಗೊಬರ್ತಾರೆ. ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅವರೇ ಬೆಳೆದಿರುವಂಥ ಬೀಜಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ತಿದ್ರು. ಅದು ನಿಮ್ಗೊಂದು 3 to 5 yearsವರೆಗೂ ಕೂಡ ಆ ಬೀಜಗಳನ್ನ ಅವರೇ ಯೂಸ್ ಮಾಡ್ಕೊಳ್ತಿದ್ರು. ಅದಾದ್ಮೇಲೆ ಗೊಬ್ಬರನ ಇವತ್ತು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲೆಲ್ಲ ರೈತರು ಅವರೇ ಉಳುಮೆ ಮಾಡ್ತಿದ್ರು, ಅವರ ಎತ್ತುಗಳಲ್ಲಿ ಅವರೇ ಇದನ್ನ ಮಾಡ್ತಿದ್ರು. ಸೊ ಇವಾಗ ಅದಕ್ಕೂ ಕೂಡ ಟ್ರ್ಯಾಕ್ಟರ್ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೆ. ಟ್ರ್ಯಾಕ್ಟರ್ಗೆ 1 hourಗೆ ಇಷ್ಟು ಅಂತ ಹೋಗುತ್ತೆ. ಅದಾದ್ಮೇಲೆ ಮೈನ್ ಎಲ್ಲಿ ಹೋಗ್ತಿದೆ ಅಂದ್ರೆ ಮೈನ್ ಗೊಬ್ಬರಕ್ಕೆ ಹೋಗ್ತಿದೆ. ಕೆಮಿಕಲ್ ಗೊಬ್ಬರಗಳಿಗೆ, ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಹಲವಾರು ಗೊಬ್ಬರಗಳಿಗೆ ಫಸ್ಟ್ ಎಲ್ಲ ರೈತರು ಏನ್ ಮಾಡ್ತಿದ್ರು ಅಂದ್ರೆ ತಿಪ್ಪೆ ಗೊಬ್ಬರನ ಬಳಸ್ತಿದ್ರು. ಮತ್ತೆ ಜೀವಾಮೃತ, ಘನಾಮೃತ, ಮತ್ತೆ ಇನ್ನೊಂದು ಫಾರೆಸ್ಟ್ ಅಲ್ಲಿ ಏನಾದ್ರು ವೇಸ್ಟ್ ಉಳಿದಿದ್ರೆ ಅದನ್ನ ತಗೊಬಂದ್ಬಿಟ್ಟು ಹಾಕ್ತಿದ್ರು. ಆದ್ರೆ ಅದ್ರ ಜೊತೆ ಇನ್ನೊಂದು ಬದುಗಳಲ್ಲಿ ನುಗ್ಗೆ ಸೊಪ್ಪನ್ನ ಬೆಳ್ಕೊಳ್ತಿದ್ರು, ಗ್ಲಿರಿಸಿಡಿಯನ್ನ ಬೆಳ್ಕೊಳ್ತಿದ್ರು, ಮತ್ತೆ ದ್ವಿದಳ ಧಾನ್ಯದ ಬೆಳ್ಕೊಬಿಟ್ಟು ಅದನ್ನೇ ಇದ್ ಮಾಡ್ತಿದ್ರು, ಮಲ್ಚಿಂಗ್ ಆಗಿ ಇದ್ ಮಾಡ್ತಿದ್ರು. ಆದ್ರೆ ಈಗ ಏನಾಗ್ತಿದೆ, ಸೊ ಫಸ್ಟ್ ರೈತ ಏನ್ ಮಾಡ್ತಿದ್ದಾನೆ, ಉಳುಮೆಗೂ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿಯನ್ನ, ಬೀಜಕ್ಕೂ ಬೇರೆಯವ್ರ ಮೇಲೆ ತಗೊಬಂದ್ ಹಾಕ್ಬೇಕು, ಗೊಬ್ಬರನೂ ಕೂಡ ತಗೊಬಂದ್ ಹಾಕ್ಬೇಕಾಗುತ್ತೆ. ಸೊ ಆ ಗೊಬ್ಬರ ತಗೊಬಂದ್ ಹಾಕಿದ್ರು ಕೂಡ ಆ ಗಿಡ ಚೆನ್ನಾಗಿ ಬೆಳೆಯುತ್ತಾ? ಆ ಗಿಡ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಎ ಕಂಪನಿ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಗೊತ್ತಿರುತ್ತೆ ಆ ಗಿಡಕ್ಕೆ ರೋಗ ಬರುತ್ತೆ ಅಂತ. ಸೊ ಆ ರೋಗ ಬಂದವಾಗ ಏನ್ ಔಷಧಿ ಹೊಡಿಬೇಕಂತನೂ ಎ ಕಂಪ್ನಿಯವನೇ ಹೇಳ್ತಾನೆ. ಆ ಔಷಧಿ ಯಾರ್ದಿರುತ್ತೆ ಅಂದ್ರೆ ಬಿ ಕಂಪ್ನಿ ಒಂದ್ ಇರುತ್ತೆ. ಬಟ್ 2 ಕಂಪ್ನಿ ಒಬ್ಬಂದೇ ಇರುತ್ತೆ. ಸೊ ಗೊಬ್ಬರನೂ ತಗೊಬಂದ್ರಿ, ಅದಕ್ಕೆ ಹಾಕೋವಂಥ ಔಷಧಿನೂ ತಗೊಬಂದ್ರಿ. ಈ ಔಷಧಿಗಳು ಏನಕ್ಕೆ ಬೇಕಾಗುತ್ತೆ ಅಂದರೆ ಮಾಡ್ರೈಸೇಷನ್, ಹಸಿರು ಕ್ರಾಂತಿ ಆದಮೇಲೆ ತುಂಬ ಲೈಕ್ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿ ಇಳುವರಿ ಜಾಸ್ತಿ ಮಾಡೋದಕ್ಕೆ ಹೈಬ್ರಿಡೈಸೇಷನ್ ಅಂತ ಮಾಡಿದ್ರು. ಅಂದರೆ ತಳಿಗಳನ್ನು ಇಂಪ್ರೂವ್ ಮಾಡ್ಕೊಂಡು ಯಾವಾಗ ಒಂದು ತಳಿ ಕಂಪ್ಲೀಟಾಗಿ ಈಲ್ಡ್ ಮೇಲೇ ಫೋಕಸ್ ಮಾಡುತ್ತೋ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅವಾಗ ಈ ರೀತಿ ಅಟ್ಯಾಕ್ ಅನ್ನೋದಾಗುತ್ತೆ. ಅವಾಗ ನೋಡಿ, ಇವಾಗ ನಿಮಗೆ ಉಳುಮೆಗೂ ಬೇರೆಯವ್ರ ಕಾಸು ಕೊಡಬೇಕು, ಬೀಜಕ್ಕೂ ಕಾಸು ಕೊಡಬೇಕು, ಗೊಬ್ಬರಕ್ಕೂ ಕಾಸು ಕೊಡಬೇಕು, ಅದಕ್ಕೆ ಹೊಡೆಯುವಂಥ ಸ್ಪ್ರೇಗೂ ಕಾಸು ಕೊಡಬೇಕು. ಅಂಡ್ ಇನ್ನೊಂದು ಅದಕ್ಕೆ ಲೇಬರ್ ಕಾಸ್ಟು ಕೂಡ ಇವಾಗ ಡೇ ಬೈ ಡೇ ಖರ್ಚಾಗ್ತಿದೆ. ಸೊ ಇವೆಲ್ಲ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ರೈತರಿಗೆ ಇವಾಗ ಏನೋ ಒಂದು ಉಳಿಯುತ್ತಾ ಅನ್ನೋದಕ್ಕಿಂತ ಅವ್ರ ಕೈಯಿಂದನೇ ಹೋಗಿರುತ್ತೆ. ಸೊ ಅದಕ್ಕೆ ವ್ಯವಸಾಯಕ್ಕಿಂತ ಬೇರೆ ಏನಾದ್ರು ಹೌಸ್ ಕೀಪಿಂಗು ಅಥವಾ ಅಲ್ಲೂ ಇಲ್ಲೂ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹುಡ್ಕೊಂಡು ಬರ್ತಿದ್ದಾರೆ. ಸೊ ಸಾವಯವ ಕೃಷಿ ಮಾಡಿದ್ರೆ ಇವೆಲ್ಲವನ್ನು ಕೂಡ ಅವರೇ ಮಾಡ್ಕೋಬಹುದು. ಅಂದ್ರೆ ಒಂದು ರೀತಿಯಾಗಿ ಡಿಪೆಂಡೆನ್ಸಿ ಆಗ್ಬಿಟ್ಟಿದ್ದಾರೆ ರೈತರು ಎಲ್ಲದ್ರ ಮೇಲೆ ಅಂತ. ಈಗ ಈ ಟೆಕ್ನಾಲಜಿ ಅಂತ ಬರುತ್ತೆ, ಈ ತಂತ್ರಜ್ಞಾನವನ್ನ ಜಾಸ್ತಿ ಬಳಸ್ಕೊಳ್ತಾರೆ ಕೃಷಿಯಲ್ಲಿ. ಈಗ ಏನು ನೀವಾಗಲೇ ಹೇಳಿದೆ, ಟ್ರ್ಯಾಕ್ಟರ್ಗಳ ಬಳಕೆಯಲ್ಲಿ ಹೆಚ್ಚಾಗುತ್ತೆ. ಇನ್ನು ಬೀಜೋಪಚಾರ ಆಗಿರ್ಬೋದು, ಇನ್ನು ಹಸಿರೆಲೆ ಗೊಬ್ಬರ ಅಲ್ಲಿ ಬಳಸುವಂಥದ್ದು ಕಡಿಮೆ ಆಗಿದೆ ಅಂದ್ರೆ ಇಲ್ಲಿ ಕೃಷಿ ಪದ್ಧತಿ ಬದಲಾಗಬೇಕು, ಕಂಪ್ಲೀಟ್ ಮಾಡಿಫೈ ಆಗಿದೆ ಮೇಡಮ್. ಇವಾಗ ಎಕ್ಸಾಂಪಲ್, ತಮಿಳಲ್ಲಿ ಒಂದು ಮೂವಿ ಇದೆ, ತಮಿಳಲ್ಲಿ ಏನೋ ವರ್ಡ್ ಇದೆ, ಅಂದ್ರೆ ಕನ್ನಡದಲ್ಲಿ ಅದ್ರ ಅರ್ಥ ಬಂದ್ಬಿಟ್ಟು ಕೊನೆಯ ಬೀಜ ಅಂತ. ಅಂದ್ರೆ ಒಂದು ರೈತ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ, ಗೊಬ್ಬರದ ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ತರ ಬೀಜ ಕೊಡು ಅಂತ ಕೇಳ್ತಾನೆ. ಬೀಜ ಕೊಟ್ಬಿಟ್ಟು ಈ ಬೀಜದಿಂದ, ಅಂದ್ರೆ ಇವಾಗ ಅವ್ನು ಬೆಳೆದ್ಮೇಲೆ ಆ ಬೀಜ ಇನ್ನೊಂದು ಬೀಜನ ಉತ್ಪತ್ತಿ ಮಾಡ್ಬೇಕು, ಅದೇ ಅಲ್ವಾ ಪ್ರಕೃತಿ ನಿಯಮ. ಆದ್ರೆ ಈಗಿನ ಕಂಪ್ನಿಗಳನ್ನೋದು ಹೇಗಾಗಿದೆ ಅಂದ್ರೆ ಅವ್ರು ಕ್ರಿಯೇಟ್ ಮಾಡುವಂತ ಬೀಜ ಇನ್ನೊಂದು ಬೀಜಕ್ಕೆ ಉತ್ಪತ್ತಿ ಕೊಡಕ್ಕಾಗಲ್ಲ, ಜಸ್ಟ್ ಅದು ಆ ಒಂದು ಇಳುವರಿಗೆ ಮಾತ್ರ. ಅವಾಗ ತಾತ ಹೇಳ್ಬಿಟ್ಟು ಹೋಗ್ತಾನೆ, ಇದನ್ನ ಯಾರು ಕಂಡಿಡ್ದಿದ್ದು ಅಂತ. ಬ್ರಿಟಿಷರು, ಅದೇ ಸಮ್ ಕಾಮಿಡಿಯಾಗಿ ಹೇಳ್ತಾನೆ, ಆ ಬ್ರಿಟಿಷರ್ಗಾದ್ರೂ ಮಕ್ಳು ಹುಟ್ತಾರ ಇಲ್ವಾ, ಅವ್ರದ್ದು ಲಾಸ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಗ್ತಾರೆ. ಸೊ ಹಂಗೆ ಡಿಪೆಂಡೆನ್ಸಿಯನ್ನ ಜಾಸ್ತಿ ಮಾಡ್ತಿದ್ದಾರೆ ರೈತರು ಯೂರಿಯಾ DAPಗಳ ಮೇಲೆ ಅಥವಾ ಬೀಜಗಳ ಮೇಲೆ. ಅವು ಎಲ್ಲ ಅಂದ್ರೆ ಏನಂದ್ರೆ ಜನಗಳಿಗೆ ಎಜುಕೇಟೇ ಕಡಿಮೆ ಮಾಡ್ತಿದ್ದಾರೆ. ಅಂದ್ರೆ ಆಪ್ಷನ್ಸ್ ಇಲ್ದಂಗ ಆಗಿದೆಯಾ ರೈತರಿಗೆ? ಇವಾಗ ಹೆಂಗೆ ಒಂದು ಹೆಲ್ತ್ ಮಾಫಿಯಾ ಅನ್ನೋದಾಗಿದೆಯೋ, ಫಸ್ಟ್ ಎಲ್ಲ ಮೆಡಿಕಲ್ಸ್ ಅನ್ನೋದು ಎಷ್ಟಿತ್ತು, ತುಂಬಾ ಕಡಿಮೆ ಇತ್ತು ಊರಲ್ಲಿ. ಒಂದು
ಇವಾಗ ಒಂದೊಂದು ಬೀದಿಗೂ ಒಂದೊಂದು ಮೆಡಿಕಲ್ ಆಗಿದೆ. ಹೌದು. ಸೇಮ್ ಅದೇ ರೀತಿ ಅಗ್ರಿಕಲ್ಚರು ಕೂಡ ಲೈಕ್ ಒಂದು ಮಾಫಿಯಾ ಟೈಪ್ ಆಗಿದೆ ಅಷ್ಟೇ. ಕೆಮಿಕಲ್ ಗೊಬ್ಬರಗಳು, ಕೆಮಿಕಲ್ ಇದು. ಮತ್ತೆ ಇಂಡೈರೆಕ್ಟ್ ಆಗಿ ನೋಡ್ಕೊಂಡ್ರೆ ಇವಾಗ ತುಂಬಾ ಜನಕ್ಕೆ ಗೊತ್ತು, ಲೈಕ್ ಇವಾಗ ನಾರ್ಮಲ್ ಆಗಿ ಸ್ಕೂಲು, ಪ್ರೈವೇಟ್ ಸ್ಕೂಲ್ಸು ಎಲ್ಲ ರಾಜಕಾರಣಿಗಳದೆ ಅಂತ. ಕೆಮಿಕಲ್ ಫ್ಯಾಕ್ಟ್ರೀಸು ಕೂಡ ತುಂಬಾ ರಾಜಕಾರಣಿಗಳದೇ ಇದೆ. ಎಸ್. ಸೊ ಈಗ ಕೃಷಿನ ಒಂದು ಬಿಸ್ನೆಸ್ ಆಗಿ ನೋಡಬೇಕು ರೈತ ಅಂತ ಹೇಳ್ತಾರೆ. ನಾನು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ನನಗೆ ಎಷ್ಟು ಲಾಭ ಬರುತ್ತೆ, ನಾನು ಏನು ಇನ್ವೆಸ್ಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಈಗ 1 ಎಕರೆ ಒಬ್ಬ ರೈತನಿಗೆ ಇರುತ್ತೆ. 1 ಎಕರೆಯಲ್ಲಿ ಇವೆಲ್ಲ ಸವಾಲುಗಳ ನಡುವೆ 1 ಎಕರೆಯಲ್ಲಿ ಆ ರೈತ ಲಾಭವನ್ನ ಪಡೆದುಕೊಳ್ಬೇಕು ಅಥವಾ ಏನೇನೆಲ್ಲ ಬೆಳೆಗಳನ್ನ ಬೆಳಿಬೇಕು ಅಂತ ನೋಡಿದ್ರೆ ಯಾವ ಪ್ಲಾನ್ ರೂಪಿಸ್ಕೊಳ್ಬಹುದು? ಓಕೆ, ಈ ಸಮಗ್ರ ಕೃಷಿ ಅಂತ ಕರಿತೀವಿ ಮೇಡಮ್ ಅದನ್ನ. ಸಮಗ್ರ ಕೃಷಿ ಅಂದ್ರೆ ಏನಂದ್ರೆ ನಿಮ್ಗೆ ಒಂದು ರೈತ ಒಂದನೇ ಮೇಲಿನ ಡಿಪೆಂಡೆನ್ಸಿಯನ್ನು ಬೆಳೆಸ್ಕೊಳ್ಳೋ ಬದಲು ಡಿಫ್ರೆಂಟ್ ಆಗಿ, ಇವಾಗ ನಮ್ಮ ಗುರುಗಳಾದಂಥ ಸುಭಾಷ್ ಪಾಲೇಕರ್ ಅವ್ರದ್ದು ಒಂದು 5 ಲೇಯರ್ ಮೆಥಡ್ ಅಂತ ಇದೆ. ವರ್ತೂರ್ ನಾರಾಯಣ ರೆಡ್ಡಿ ಅವರು ಒಂದು ಇದನ್ನ ಹೇಳ್ತಾರೆ. ಅಥವಾ ಹಲವಾರು ಅವ್ರವ್ರದ್ದು ಓನ್ ಸ್ಟ್ರಾಟಜೀಸ್ ನ ನೀವು ಪ್ಲೇ ಮಾಡ್ಕೋಬಹುದು. ಸೊ ಫಸ್ಟ್ ನಿಮ್ದು 1 ಎಕರೆ ಜಾಗ ಇದೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸುತ್ತಲೂ ಕೂಡ ಒಂದು ಟೀಕ್ ಆಗ್ಲಿ ಅಥವಾ ಮಹಾಗನಿ ಆಗ್ಲಿ ಅಥವಾ ಸಿಲ್ವರ್ ಆಗ್ಲಿ ಎನಿ ಫಾರೆಸ್ಟ್ರಿ ಪ್ಲಾಂಟ್ ಹೋಗ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು 20 ವರ್ಷ ಅಥವಾ 30 ವರ್ಷ ಆದ್ಮೇಲೆ ರೈತ ಅಥವಾ ನಾರ್ಮಲ್ ಆಗಿ ಇಂಡಿಯನ್ ಏನು ಕ್ಲಾಸ್ ಆಗ್ತಾನೆ, ಒಂದು ಹೆಲ್ತ್ ಎಮರ್ಜೆನ್ಸಿ ಬಂದವಾಗ ಅಥವಾ ಮದುವೆ ಅಥವಾ ಮನೆ ಕಟ್ಟೋವಾಗ ಸಾಲಗಳು ಮಾಡ್ಕೊಂಡು ಆ ಸಾಲಗಳ ಸುಳಿಯಲ್ಲಿ ಸುಕ್ಕಾಕೊಳ್ತಾನೆ. ಸೊ ನಿಮ್ಗೆ 20 ಅಥವಾ 30 ವರ್ಷ ನಿಮ್ ಮಗುನು ಅಥವಾ ಮಗಳು ಬರ್ತಡೆಗೆ ನಿಮ್ಗೆ 100 ಮರ ಹಾಕೊಂಡಿದ್ರು ಕೂಡ ನಿಮ್ಗೆ 10,000 ಹೋಯ್ತು ಅಂತ ಅನ್ಕೊಳ್ಳಿ. ಲೋಯೆಸ್ಟ್ ನಿಮ್ಗೆ 10 ಲಕ್ಷ ರೂಪಾಯಿ ಆದಾಯ ಬರುತ್ತೆ 100 ಮರದಿಂದ. ಸೊ ಆ ಥರ 200-300 ಹಾಕೊಂಡಾಗ ಮಲ್ಟಿಪ್ಲೈ ಆಗುತ್ತೆ. ಸೊ ಅವ್ರಿಗೊಂದು FD ಅನ್ನೋದು ಇರುತ್ತೆ. ಫಸ್ಟ್ ಬದುಗಳಲ್ಲಿ ಅರಣ್ಯ ಕೃಷಿಯನ್ನ ಮಾಡಬೇಕು. ಸೊ ಅದು ತುಂಬಾ ಜನ ಹೇಳೋದು ಇವಾಗ ನೆರಳಾಗುತ್ತೆ ಅಂತ. ನಾರ್ಮಲ್ ಆಗಿ ನೀವು ಇದು ಸೈಡ್ ಬ್ರಾಂಚಸ್ ಬರುತ್ತಲ್ವಾ, ಅದನ್ನ ಇದ್ ಮಾಡ್ತಾ ಇದ್ರೆ ಏನಾಗಲ್ಲ. 10x10 ಅಥವಾ ಒಂದು ಡಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡ್ರು ಕೂಡ ಏನಾಗಲ್ಲ. ಅಂಡ್ ಎರಡನೇದು ಬಂದ್ಬಿಟ್ಟು ಒಂದು ತೆಂಗನ್ನ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಕಲ್ಪವೃಕ್ಷ ಅಂತ ಪ್ರತಿಯೊಂದು ತೋಟದಲ್ಲೂ ತೆಂಗು ಅನ್ನೋದು ಇರ್ತಿತ್ತು. ಈಗ ತೆಂಗು ಅನ್ನೋದು ಡೇ ಬೈ ಡೇ ಕಡಿಮೆ ಆಗ್ತಿದೆ. ನೀವು ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಡಬಲ್ ಆಯ್ತು ಪ್ರೈಸ್. ಸೊ ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಜಾಸ್ತಿ ಆಗುವಂತ ಚಾನ್ಸ್ ಇದೆ. ತೆಂಗನ್ನ ಬೆಳ್ಕೋಬಹುದು. ನೋಡಿ, ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ಒಂದು 100 ತೆಂಗಿನ ಗಿಡ ಹಾಕೊಳ್ಳಿ. ಒಂದು ತೆಂಗಿನ ಗಿಡಕ್ಕೆ ಇವತ್ತು ಲೀಸ್ಗೆ 2,000 ರೂಪಾಯಿ ಇದೆ. ಇವಾಗ ಯಾರೊಬ್ರು ಡಿಗ್ರಿಗೆ ಹೋಗೋ ಬದಲು ಅಂದ್ರೆ ಒಂದು BCom ಅಥವಾ BSc ಇಂಜಿನಿಯರಿಂಗೋ 4 ವರ್ಷ ಅಂತ ಅನ್ಕೊಳ್ಳಿ. ಅದೇ 4 ವರ್ಷದಲ್ಲಿ ಅವ್ನು ಏನ್ ಇಂಜಿನಿಯರಿಂಗ್ ಕೋರ್ಸ್ಗೆ 1 ಲಕ್ಷ ರೂಪಾಯಿ ಕೊಡ್ತಾನೋ ಅದೇ 1 ಲಕ್ಷ ರೂಪಾಯಿ 100 ತೆಂಗಿನ ಗಿಡ ಹಾಕದ ಅಂತ ಅನ್ಕೊಳ್ಳಿ. 1 ಲಕ್ಷನೂ ಬೇಕಾಗಲ್ಲ, ಆಯ್ತು ಅನ್ಕೊಳ್ಳಿ 1 ಲಕ್ಷ ಆಗುತ್ತೆ ಅಂತ. ಸೊ 4 ವರ್ಷದಲ್ಲಿ ಈ ತೆಂಗಿನ ಮರನೇ ಅವ್ನು ಇಂಜಿನಿಯರಿಂಗ್ ಹೋಗಿ ಓದಿ ಎಷ್ಟು ಕೊಡ್ತಾರೆ, ಒಂದು 40,000 ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ. ಈ ತೆಂಗಿನ ಮರ ಅದಕ್ಕಿಂತ ಜಾಸ್ತಿ ಆದಾಯನ ಕೊಡುತ್ತೆ ಪ್ರತಿ ತಿಂಗಳು. ಸೊ ಒಂದು ಮರಕ್ಕೆ ಲೀಸ್ಗೆ 2,000 ರೂಪಾಯಿ ಇದೆ. ಲೀಸ್ ಕೊಡ್ತೀನಿ ಅಂದ್ರೂ ಕೂಡ ಅಂದ್ರೆ ನೀವೇನ್ ಗೊಬ್ಬರ ಮತ್ತೆ ನೀರು ಕೊಟ್ಕೋಬೇಕು, ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ನೀವೇ ಕಿತ್ತು ಮಾರಿದ್ರೆ 4,000 ರೂಪಾಯಿಂದ 6,000 ರೂಪಾಯಿ ಒಂದು ತೆಂಗಿನ ಮರದಲ್ಲಿ ಆದಾಯ ಮಾಡ್ಬೋದು. ಸೊ ತೆಂಗಿನ ಮರದಲ್ಲೇ ಎಷ್ಟಾಯ್ತು, ಮಿನಿಮಮ್ 100 ಮರ ಹಾಕೊಂಡ್ರು ಕೂಡ 4 ಲಕ್ಷ ರೂಪಾಯಿ ಆ ಒಂದು ಈ ರೈತ ಅನ್ನೋದು ಆದಾಯ ಮಾಡ್ಬೋದು. ಬಟ್ 1 ಎಕರೆಯಲ್ಲಿ 100 ಮರ ಹಾಕಕ್ಕಾಗಲ್ಲ, 50 ಮರ ಹಾಕೋಬಹುದು. 50 ಮರದ ಸೆಂಟ್ರಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಹೋದ್ರೆ ರೈತನಿಗೆ ಈಸಿ ಇರುತ್ತೆ ಮೇಡಮ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದ್ರೆ ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಬಟರ್ ಫ್ರೂಟ್ ಅಂತ ಬರುತ್ತೆ, ನಟ್ಮಗ್ ಅಂತ ಬರುತ್ತೆ, ಮೆಕಡೋಮಿಯಾ ಅಂತ ಬರುತ್ತೆ, ಹಲವಾರು ಹಣ್ಣಿನ ಗಿಡಗಳು. ಸೊ ಇವೆಲ್ಲ ಕೂಡ ನಿಮ್ಗೆ ಒಂದ್ಸಲ ಹಾಕೊಂಡಿದ್ದೀರಾ ಅಂದ್ರೆ 3 ವರ್ಷ ಅದನ್ನ ನೋಡ್ಕೊಂಡ್ರೆ ಅವು ನಿಮ್ಮನ್ನ 100 ವರ್ಷ ನೋಡ್ಕೊಳ್ತವೆ ಅಂತ ಕರಿತೀವಿ. ಸೊ ಈ ತರ ಬೆಳೆಯೋದ್ರಿಂದ ಮತ್ತೆ ಅದರ ಸೆಂಟ್ರಲ್ಲೂ ಕೂಡ ವೆಜಿಟೇಬಲ್ ಬೆಡ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು ನೀವು ವೆಜಿಟೇಬಲ್ಸ್ ಅನ್ನ ಬೆಳ್ಕೋಬಹುದು. ಸೊ ಒಟ್ನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಮಗ್ರ ಕೃಷಿಯನ್ನ ಮಾಡಬೇಕು. ಅಂದ್ರೆ ಒಂದು ರೈತ ಬದುಗಳಲ್ಲಿ ಫಾರೆಸ್ಟ್ರಿ ಪ್ಲಾಂಟ್ಸ್ ಹಾಕೋಬೇಕು, ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಇರಬೇಕು, ಕೋಳಿಯನ್ನು ಸಾಕಬೇಕು, ಕುರಿಯನ್ನು ಸಾಕಬೇಕು, ಮೇಕೆ ಹೈನುಗಾರಿಕೆಯನ್ನು ಕೂಡ ಮಾಡಬೇಕು. ಸೊ ಹಿಂಗ್ ಮಾಡಿದವಾಗ ರೈತ ಲಾಸಸ್ ಅನ್ನೋದು ಕಡಿಮೆ ಆಗುತ್ತೆ. ಇವೆಲ್ಲದಕ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ಎಕರೆ ಇದೆ ಅಂದ್ರೆ 1 ಎಕರೆನ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಅಥವಾ ನಿಮ್ಮ ಹತ್ರ ಎಷ್ಟು ಎಕರೆ ಇದೆಯೋ ಅದನ್ನ ಜಾಸ್ತಿ ಭಾಗಗಳು ಮಾಡ್ಕೊಳ್ಳಿ. 4 ಡಿಫ್ರೆಂಟ್ ಬೆಳೆಗಳನ್ನ ಬೆಳೀರಿ. ಸೊ ಒಂದಕ್ಕೆ ರೇಟ್ ಕಡಿಮೆ ಸಿಕ್ತು ಅಂದ್ರೂ ಕೂಡ ಒಂದರಲ್ಲಿ ಬ್ಯಾಲೆನ್ಸ್ ಆಗೋಕೆ ಚಾನ್ಸ್ ಆಗುತ್ತೆ. ಸೊ ಈಗ ಅಂದ್ರೆ ನಾವು ಎಲ್ಲೇ ಒಂದು ಬೆಳೆಯನ್ನ ಬೆಳಿತೀವಿ, ನಂದು ಬರೀ 1 ಎಕರೆ ಇದೆ ಅಪ್ಪ, ನಾನು ಏನ್ ಮಾಡಕ್ ಸಾಧ್ಯ, ಅವ್ರದ್ದು 100 ಎಕರೆ ಇದೆ, 10 ಎಕರೆ ಇದೆ, ಅವರೆಲ್ಲ ಶ್ರೀಮಂತರು ಅಂತ ರೈತ ಥಿಂಕ್ ಮಾಡ್ತಾರೆ. ಬಟ್ ಇರೋ 1 ಎಕರೆಯಲ್ಲೇ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದನ್ನ ತಿಳ್ಕೊಬೇಕು ಮೊದಲು ರೈತರು. ಈಗೆಲ್ಲ ಬೆಳೆಯನ್ನ ಬೆಳಿತಾರೆ ಸರ್, ಅಲ್ಲಿ ಎಡುವಂಥದ್ದು ಎಲ್ಲಿ ಅಂದ್ರೆ ಇವರು ರೈತರು ನನಗೆ ಅನ್ಸಿರೋ ಪ್ರಕಾರ ಈ ಗೊಬ್ಬರದ ನಿರ್ವಹಣೆಯಲ್ಲೇ ಎಡು ಬಿಡ್ತಾರೆ ಅಂತ. ಅಷ್ಟೆಲ್ಲ ಖರ್ಚು ಮಾಡಿ ಹಾಕ್ತಾರೆ. ಈಗ ನಾವು ಆಗ್ಲೇ ಮಾತನಾಡಿದ್ವಿ ಸಾವಯವ ಕೃಷಿಯಲ್ಲಿ ಮಾಡ್ಕೋಬೇಕು ಅಂತ. ಬಟ್ ರೈತನಿಗೆ ಆಪ್ಷನ್ ಇಲ್ದಿರುವಂತ ರೀತಿ ಆಗ್ಬಿಟ್ಟಿದೆ. ಸೊ ಅಂದ್ರೆ ಲಿಮಿಟೇಷನ್ಸ್ ಏನಾದ್ರೂ ಇದೆಯಾ ಅಲ್ಲಿ ಅಂತ ರೈತನಿಗೆ? ರೈತರನ್ನ ಲೈಕ್ ಯಾವುದೇ ಕಾರಣಕ್ಕೂ ರೈತರನ್ನ ಶ್ರೀಮಂತರಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರಗಳೆಲ್ಲ ಕೂಡ ಇದಾಗಿದೆ. ಇಟ್ಸ್ ನಾಟ್ ಅಬೌಟ್ BJP ಆರ್ ಕಾಂಗ್ರೆಸ್. ಏನಕ್ಕಂದ್ರೆ ರೈತ ಏನಾದ್ರು ಇವಾಗ ಸಾವಯವ ಕೃಷಿ ಮಾಡಿ ಮುಂದೆ ಬಂದ್ಬಿಟ್ಟ ಅಂದ್ರೆ ಅವ್ನಿಗೆ ಸ್ವಲ್ಪ ಥಿಂಕಿಂಗ್ ಲೆವೆಲ್ ಬಂದ್ಬಿಡುತ್ತೆ. ಸೊ ಅವ್ರ ಮಕ್ಕಳನ್ನೆಲ್ಲ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬಿಡ್ತಾರೆ.
ಸೊ ಅವಾಗ ರೈತರು ಇವ್ರು ಕೂಡ 500 ರೂಪಾಯಿ 1000 ರೂಪಾಯಿ ಓಟ್ ಹಾಕಲ್ಲ. ಅಂದ್ರೆ ಇವ್ರು ಆಶ್ವಾಸನೆಗಳಿಗೆ ಲೈಕ್ ಏನದು ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಅವ್ರ ಕೈ ಕಾಲು ಹಿಡಿಯಲ್ವಲ್ಲ. ಅದಕ್ಕೋಸ್ಕರನೇ ರೈತರನ್ನ ಅದೇ ಲೆವೆಲ್ ಅಲ್ಲಿ ಇಡ್ಬೇಕು, ರೈತರನ್ನೇ ಅಂತಲ್ಲ ನಮ್ಮ ಇಂಡಿಯನ್ಸ್ನ ಅದೇ ಲೆವೆಲ್ ಅಲ್ಲಿ ಇಡ್ಬೇಕು ಅಂತ ಸರ್ಕಾರ ಯಾವುದೇ ಕಾರಣಕ್ಕೂ ಎಜುಕೇಟ್ ಮಾಡ್ತಿಲ್ಲ ಜನಗಳನ್ನ. ಒಂದು ಉದಾಹರಣೆ ಕೊಡ್ತೀವಿ ನೋಡಿ, ಪ್ರತಿ ಗ್ರಾಮ ಪಂಚಾಯತಿಗೂ ಒಂದು ಬಾರ್ ಇದೆಯಾ? ಆದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಯಾಕೆ ರೈತ ಸಂಪರ್ಕ ಕೇಂದ್ರ ಇಲ್ಲ? ಅದು ರೈತ ಸಂಪರ್ಕ ಕೇಂದ್ರ ಹೋಬಳಿಗೋ ಮತ್ತೆ ಅದರಲ್ಲೂ ಹೋಬಳಿಯಲ್ಲೂ ಕೂಡ ಸರಿಯಾಗಿ ಮಾಹಿತಿ ಕೊಡಲ್ಲ, ತಾಲೂಕುಗೆ ಅಥವಾ ಇದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಗ್ರಾಮ ಪಂಚಾಯತಿಯಲ್ಲಿ ಬಾರು ಪ್ರತಿಯೊಬ್ಬನಿಗೂ ಚಿಕ್ಕ ಮಗುಗೆ ಬೇಕಾಗುತ್ತಾ? ಇಲ್ಲ. ಅದೇ ರೈತ ಬೆಳೆಯುವಂತ ಬೆಳೆ ಚಿಕ್ಕ ಮಗುವಿಂದ ಸಾಯೋವರೆಗೂ ಬೇಕು. ಯಾಕೆ ಗ್ರಾಮ ಪಂಚಾಯತಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಇಲ್ಲ? ಸೊ ಸರ್ಕಾರನೇ ಫಿಕ್ಸ್ ಆಗ್ಬಿಟ್ಟಿದೆ, ರೈತರನ್ನ ಉದ್ಧಾರ ಮಾಡಬಾರ್ದು, ಉದ್ಧಾರ ಮಾಡಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ, ಅವ್ರು ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ MLA MP ಎಲ್ಲ ಹೋದ್ರೆ ಅವ್ರ ಹಿಂದೆ ಎಲ್ಲ ಪಂಚೆಗಳು ಹಾಕೊಂಡು ಓಡಾಡೋದು ನೋಡಿರ್ತೀರ. ಅವರೆಲ್ಲ ಇವಾಗ ಅವ್ನು ತೋಟದಲ್ಲ ಅವ್ನು ಶ್ರೀಮಂತನಾಗಿ ಅವನು ಬ್ಯುಸಿ ಆಗೋದ್ರೆ ಇವು MLA MP ಮಾತುಗಳೆಲ್ಲ ಯಾರು ಕೇಳ್ತಾರೆ? ಅದಕ್ಕೋಸ್ಕರನೇ ಸರ್ಕಾರ ಯಾವುದೇ ಕಾರಣಕ್ಕೂ ರೈತರನ್ನ ಉದ್ಧಾರ ಆಗಕ್ ಬಿಡಲ್ಲ. ಬೇಕಿದ್ರೆ ಸಾಲ ಮನ್ನಾ ಮಾಡ್ಬೇಕಾ? ಮಾಡ್ತಾರೆ. ಬೇಕಿದ್ರೆ ಯೂರಿಯಾ DAP ಕೆಮಿಕಲ್ ಗೊಬ್ಬರಗಳ ಮೇಲೆ ಮತ್ತೆ ಇನ್ನೂ ಸಬ್ಸಿಡಿ ಕೊಡ್ಬೇಕಾ? ಕೊಡ್ತಾರೆ. ಆದ್ರೆ ಎಜುಕೇಟ್ ಮಾಡಲ್ಲ ರೈತರನ್ನಾಗ್ಲಿ ಅಥವಾ ಯುವ ರೈತರನ್ನಾಗ್ಲಿ ಯಾರನ್ನೂ ಎಜುಕೇಟ್ ಮಾಡಲ್ಲ. ಅದಕ್ಕೆ ಈಗ ನಮ್ಮ ದೇಶದಲ್ಲಿ ಯಾವ್ದು ಫ್ರೀ ಸಿಗಲ್ಲ ಅಂದ್ರೆ ಒಂದು ಎಜುಕೇಶನ್, ಒಂದು ಹಾಸ್ಪಿಟಾಲಿಟಿ, ಇವು ಫ್ರೀ ಸಿಗೋಂತ ಫ್ರೀಯಲ್ಲೂ ಕೂಡ ಸರಿಯಾದಂತ ಸೌಕರ್ಯಗಳು ಇರಲ್ಲ. ಬಟ್ ಇಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೈತರಿಗೆ ಅಂತ ಹೇಳ್ತೀರಾ. ಸೊ ಇದೀಗ ಅದೇ ಈಗ ಸರ್ಕಾರನೇ ಒಂದಿಷ್ಟು ಗೊಬ್ಬರಗಳನ್ನೆಲ್ಲ ಕೊಡ್ತಾ ಇದೆ, ಅದ್ರ ಮೇಲೆ ರೇಟ್ ಅನ್ನ ಹಾಕ್ತಾ ಇದೆ. ಅಂದ್ರೆ ಕೆಮಿಕಲ್ ಹಾನಿಕಾರಕ ಅಂತ ಗೊತ್ತಿದ್ರು ಸರ್ಕಾರ ಸಪೋರ್ಟ್ ಮಾಡುತ್ತೆ. ಒಂದ್ ಹೇಳ್ಬಿಡ್ತೀನಿ ನೋಡಿ, ಬಹುಶಃ ಮನುಷ್ಯ ಒಬ್ನೇ ಇಂಥ ವಿಕೃತ ಏನಂತಾರೆ ಅನಿಮಲ್, ಬೇರೆ ಪ್ರಾಣಿಗಳು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ತರಕಾರಿ ಅಥವಾ ಇದ್ರ ಮೇಲೆ ಔಷಧಿ ಹೊಡಿತಾನೆ, ಲಾಸ್ಟ್ ಅವನೇ ತಿಂತಾನೆ. ಸೊ ಬೇರೆಯವ್ರು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ವಿಷ ಹೊಡೆದಿರ್ತಾನೆ, ಆ ವಿಷನ ಅವನೇ ತಿಂತಾನೆ. ಅದು ಅವನಿಗೆ ಗೊತ್ತಾಗಲ್ಲ, ಲೇಟರ್ ಆನ್ ಗೊತ್ತಾಗ್ತಾ ಇರುತ್ತೆ. ಓಕೆ, ಇವಾಗೆಲ್ಲ ಇಷ್ಟು ರೋಗಗಳು ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಮೈನ್ ಬಿಕಾಸ್ ಆಫ್ ಫುಡ್. ಅಗ್ರಿಕಲ್ಚರ್ ಅಂಡ್ ಹೆಲ್ತ್ ಬಂದ್ಬಿಟ್ಟು ಎರಡು ಲಿಂಕ್ಡ್ ಇರುತ್ತೆ. ಸೊ ಒಳ್ಳೆ ಆಹಾರ ತಗೊಂಡ್ರೆ ಆಟೋಮೆಟಿಕ್ ಆರೋಗ್ಯವಾಗಿರ್ತೀವಿ. ಬಟ್ ಯಾರು ತಗೊಳ್ತಾ ಇಲ್ಲ, ಜನನು ಅಷ್ಟು ಸೋಂಬೇರಿಗಳು ಮಾಡಿ ಇಟ್ಟಿದ್ದಾರೆ ಸರ್ಕಾರ. ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಮಾಡ್ತೀವಿ, ಬಟ್ ಅಲ್ಲಿ ಹೆಲ್ತ್ಗೆ ತಿನ್ನುವಂತ ಬೆಳೆಗೆ ಏನ್ ಹಾಕ್ತಾ ಇದೆ? ವಿಷಾನೇ ಹಾಕ್ತಾ ಇದೆ. ರೂಟ್ ಕಾಸ್ ಇದೆ. ಇವಾಗ ನೋಡಿ ಎಕ್ಸಾಂಪಲ್, ತುಂಬಾ ರೈತರು ಇಲ್ಲಿ ಸುತ್ತಮುತ್ತಲು ನೋಡಿರ್ಬೋದು, ರೀಸೆಂಟ್ ಆಗಿ ಒಂದು ಸರ್ವೆ ಕೂಡ ಆಗಿದೆ. 22 ತರಕಾರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂತ ಕೆಮಿಕಲ್ಸ್ ಪತ್ತೆ ಆಗಿದೆ. ಸೊ ಅದನ್ನ ಯಾರು ಇದ್ ಮಾಡಲ್ಲ. ಇವಾಗ ಎಕ್ಸಾಂಪಲ್ ನಾವು ಹೋಗ್ತೀವಿ, ಪಲಾವ್ ತುಂಬಾ ಒಳ್ಳೇದು ಅಂತ ಬಿಟ್ಟು, ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು ಅಂತ ಬಿಟ್ಟು ತಗೊಬಂದು ತಿನ್ನಕ್ ಹೋಗ್ತಾರೆ. ಅದ್ರಲ್ಲಿ ಯಾವ ನೀರು ಯೂಸ್ ಮಾಡಿರ್ತಾರೆ, ಅದ್ರಲ್ಲಿ ಯಾವ ನೀರಲ್ಲಿ ತೊಳೆದಿರ್ತಾರೆ, ಅಥವಾ ಅದನ್ನ ಯಾವ ಕೆಮಿಕಲ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಒಂದು ಕಾಮಿಡಿ ಅಥವಾ ಇದಂದ್ರೆ ಬಂದ್ಬಿಟ್ಟು ಹೆಲ್ತ್ ಅಂದ್ರೆ ಫುಡ್ ರೆಗ್ಯುಲೇಟರಿ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇವಾಗ ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿರುವಂತ ಕೆಮಿಕಲ್ಸ್ ನಮ್ಮ ದೇಶದಲ್ಲಿ ಇದ್ ಮಾಡ್ತಾರೆ. FSSAI ಅವರು ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಕೆಮಿಕಲ್ಸ್ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ಮೈನ್ ರೀಸನ್ FSSAI ಅವರು ರೆಗ್ಯುಲೇಟರಿ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ಲ. ಅದು ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಇಟ್ಸ್ ಲಿಂಕ್ ಟು ಕೆಮಿಕಲ್ಸ್. ಎಲ್ಲಾ ಕೆಮಿಕಲ್ ಫ್ಯಾಕ್ಟ್ರೀಸ್ ಪಾಲಿಟಿಷಿಯನ್ಸ್. ಸೊ ಒಂದು ಚೈನ್ ಲಿಂಕ್ ಚೆನ್ನಾಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ಈಗ ನಮ್ಗೆ ವ್ಯವಸಾಯ, ಈಗ ನಾನು ವ್ಯವಸಾಯ ಮಾಡ್ತೀನಿ, ರೈತರಿಗೆ ಈಗ ಆಪ್ಷನ್ ಕೆಲವೊಂದು ಕೆಟಗರೀಸ್, ಈಗ ರೈತರು ಅಂದ್ರೆ ರೈತನೇ ಆಗ್ಬೇಕು, ರೈತ ಮನಿತನ ಅಂತ ಬಂದ್ರೆ ರೈತನ ಅಜ್ಜ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲಿ ಬರ್ತಾ ಇರುತ್ತೆ. ಬಟ್ ರೈತ ಆದಾಗ ಅವ್ರ ಕೃಷಿ ಪದ್ಧತಿನೂ ಅದೇ ರೀತಿಯಲ್ಲೇ ಇರುತ್ತೆ. ಇಲ್ಲಿ ವ್ಯವಸಾಯದಲ್ಲಿ ನಾನು ಲಾಭ ಮಾಡಬೇಕು, ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅವ್ರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಒಂದು ಇವಾಗ ಇದೊಂದು ಹೇಳಿದ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹೆಂಗ್ ಮಾಡಿದಾರೆ ಅಂದ್ರೆ ಜನಗಳನ್ನ, ಒಂದು ಕಾಲ ಇತ್ತು ನೀನು ಏನಕ್ಕೂ ಕೆಲ್ಸಕ್ಕೆ ಬಾರ್ದೇ ಇದ್ರೆ ಇನ್ನ ಕೆಲ್ಸಕ್ಕೆ ಆಗ್ತಿದ್ರು, ಅಂದ್ರೆ ಜೀತಕ್ಕೆ ಆಗ್ತಿದ್ರು, ಹೋಗ ಅಲ್ಲೆಲ್ಲಾದ್ರೂ ಕೆಲಸ ಮಾಡುವಂತ. ಆದ್ರೆ ಇವತ್ತು ಅದನ್ನ ಹೆಂಗ್ ಉಲ್ಟಾ ಮಾಡಿದಾರ ಅಂದ್ರೆ ಅತ್ಯುತ್ತಮನು ಕೆಲಸ ಮಾಡೋನು, ಏನು ಕೆಲಸ ಇಲ್ದರೂ ವ್ಯವಸಾಯ ಮಾಡೋಂತರ ಆಗಿದ್ದಾನೆ. ಬಟ್ ಇವತ್ತು IT ಎಂಪ್ಲಾಯೀಸ್ ಮತ್ತೆ ಬೇರೆ ಬೇರೆ ಎಂಪ್ಲಾಯೀಸ್ ಏನಿದಾರೋ ಅವರಷ್ಟು ಸ್ಟ್ರೆಸ್ಡ್ ಪೀಪಲ್ಸ್ ಇನ್ಯಾರು ಇಲ್ಲ. ವ್ಯವಸಾಯ ಮಾಡೋದ್ರಲ್ಲಿ ಒಂದ್ರಲ್ಲಿ ರೇಟ್ ಸಿಗುತ್ತೆ, ಒಂದ್ರಲ್ಲಿ ರೇಟ್ ಸಿಗಲ್ಲ. ಯಾರೋ ಒಂದು ಸ್ಕಿಲ್ಡ್ ಪರ್ಸನ್ಸ್ ಇರ್ತಾನೋ ಅವ್ನು ಬದುಕೊಳ್ತಾನೆ. ಯಾರು ಈ ಒಂದೇ ಬೆಳೆಯನ್ನು ಹಾಕಿ ಒಂದೇ ಸಲ ಸಿಕ್ಕರೆ ಶ್ರೀಮಂತ ಆಗ್ಬಿಡ್ತೀನಿ ಅಥವಾ ಸಾಲ ತೀರ್ಸ್ಕೊಬಿಡ್ತೀನಿ ಅಂತಾರೋ ಅದ್ಯಾವುದೂ ಆಗಲ್ಲ. ಏನಕ್ಕಂದ್ರೆ ಮತ್ತೆ ಅವರು ಮನೆ ಮಠ ಮಾಡ್ಕೊಂಡು ಬೆಂಗಳೂರಿಗೆ ಬರ್ಬೇಕಾಗ್ತಿದೆ. ಸೊ ಇವಾಗ ಏನ್ ಅವ್ರ ಪೂರ್ವಿಕರು ವ್ಯವಸಾಯನ ಮಾಡ್ಕೊ ಬರ್ತಿದಾರೆ ಅಂದ್ರೆ ನಮ್ಮ ಒಂದು 60 ವರ್ಷದ ಹಿಂದೆ ಚೆನ್ನಾಗಿತ್ತು. ಯಾವಾಗ ಹಸಿರು ಕ್ರಾಂತಿ ಅನ್ನೋದು ಬಂತು, ಅಂದ್ರೆ ಹಸಿರು ಕ್ರಾಂತಿ ಏನಕ್ಕೆ ಬಂತು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅವಾಗ ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಲಿಲ್ಲ. ಇವಾಗ ಒಂದು ಟೊಮೆಟೊ ಹಣ್ಣಿನ ಗಿಡ ಅವಾಗ ಒಂದು 4 ಟೊಮೆಟೊ ಹಣ್ಣು ಬಿಡ್ತಿತ್ತು ಅಂತ ಅನ್ಕೊಳ್ಳಿ. ಇವಾಗ 400ವರೆಗೂ ಬಿಡೋ ತರ, 40ರಿಂದ 400ವರೆಗೂ ಬಿಡೋ ತರ ಡೆವಲಪ್ ಮಾಡ್ತಿದ್ದಾರೆ. ಸೊ ಅವಾಗ 4 ತಿಂದು ತುಂಬಾ ಆರೋಗ್ಯವಾಗಿರ್ತಿದ್ದ. ಇವಾಗ ಅಷ್ಟು ಆರೋಗ್ಯ ಸಿಗ್ಬೇಕಂದ್ರೆ ಅವ್ನು 400 ತಿನ್ಬೇಕು, ತಿನ್ನಕ್ಕಾಗುತ್ತಾ? ಆಗಲ್ಲ. ಸೊ ಅದೇ ತರ ಈ ಜನರೇಷನ್ ಗ್ಯಾಪ್ ಇಂದ ನಮ್ಮ ಈ ರೈತರು ಅನ್ನೋದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಅಂತ ಹೇಳ್ತೀನಿ ನಾನು. ಓಕೆ, ಈಗ ನಾವು ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು ಕೆಮಿಕಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಡಿಫ್ರೆನ್ಸ್ಗಳು ಯಾವ ರೀತಿ ಆಗಿರುತ್ತೆ? ಓಕೆ,
ಸೊ ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಎಲ್ಲ ಕೂಡ ಆಚೆಯಿಂದ ತಗೊಬಂದು ಹಾಕುವಂಥದ್ದು. ಯೂರಿಯಾ, DAP ಮತ್ತೆ ಕೆಮಿಕಲ್ಸ್ ಆಗಿರ್ಬೋದು, ಮತ್ತೆ ಫರ್ಟಿಲೈಸರ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಬೀಜ ಕೂಡ ಬೇರೆ ಕಡೆಯಿಂದಾನೆ ತಗೊಬರುವಂಥದ್ದು. ಆರ್ಗ್ಯಾನಿಕ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ತೋಟದಲ್ಲೇ ಫಸ್ಟ್ ನೀವು ಎರೆಹುಳು ಗೊಬ್ಬರವನ್ನ ಮಾಡ್ಕೋಬಹುದು. ಎರೆಹುಳು ಗೊಬ್ಬರ ಅಂದ್ರೆ ಹಸುವಿನ ಸಗಣಿ ಇರುತ್ತಲ್ವಾ, ಅದಕ್ಕೆ ಉಳಿದಿರುವಂತ ವೇಸ್ಟ್ ಎಲ್ಲ ಎತ್ಕೊಂಡಾಗ ಹಾಕ್ಬಿಟ್ರೆ ಅದು ಎರೆಹುಳು ಒಂದು ಗೊಬ್ಬರವಾಗಿ ಮಾಡ್ಕೊಡುತ್ತೆ. ಅದನ್ನ ನೀವು ಯೂಸ್ ಮಾಡ್ಬೋದು, ಅಥವಾ ಬೇವಿನ ಹಿಂಡಿ ಯೂಸ್ ಮಾಡ್ಬೋದು, ಹೊಂಗೆ ಹಿಂಡಿ ಯೂಸ್ ಮಾಡ್ಬೋದು. ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರ ತೋಟದಲ್ಲೂ ಇರ್ತಿತ್ತು. ಸೊ ಅದನ್ನೇ ಕಲೆಕ್ಟ್ ಮಾಡಿ ಅದನ್ನ ಎಣ್ಣೆ ತೆಗೆದ್ಬಿಟ್ಟು ಅದರ ಉಳಿದಿರುವಂತ ಹಿಂಡಿನ ಬಂದ್ಬಿಟ್ಟು ತೋಟಕ್ಕೆ ಹಾಕ್ತಿದ್ರು. ಓಕೆನಾ, ಇವಾಗ ಅದು ಕೂಡ ತಗೊಳ್ಳಂಗಾಗಿದೆ. ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿನೂ ಕೂಡ ತಗೋಬೇಕಾಗ್ತಿದೆ. ಮತ್ತೆ ಅದು ಎಲ್ಲದಕ್ಕಿಂತ ಬೆಸ್ಟ್ ಏನ್ ಗೊತ್ತಾ, ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂದ್ರೆ ಹೊಲದ ಸುತ್ತಲೂ ಕೂಡ ನುಗ್ಗೆ, ಗ್ಲಿರಿಸೀಡಿಯಾ ಮತ್ತೆ ಅಗಸೆ ಗಿಡಗಳನ್ನ ಹಾಕೊಳ್ಳಿ. ನುಗ್ಗೆ, ಗ್ಲಿರಿಸೀಡಿಯಾ ಮತ್ತೆ ಅಗಸೆ, ಇದು ನಿಮಗೆ ಬಯೋಫೆನ್ಸಿಂಗ್ ಆಗು ಕೂಡ ವರ್ಕ್ ಆಗುತ್ತೆ. ಒಂದು 6 ಅಡಿ 7 ಅಡಿಗೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ತಾ ಇದ್ದಂಗೆ ಅದು ಹೊಸದಾಗಿ ಎಲೆಗಳು ಬರ್ತಾನೆ ಇರುತ್ತೆ, ಅದನ್ನ ಭೂಮಿಗೆ ಸೇರಿಸ್ತಾ ಹೋಗಿ. ಸೊ ನಿಮ್ಗೆ ಇದು ಫ್ರೀ ಆಫ್ ಕಾಸ್ಟ್. ಒಂದ್ಸಲ ಉಣಿದ್ರೆ ನಿಮ್ಗೆ ಲೈಫ್ ಟೈಮ್ ಅದು ಗೊಬ್ಬರ ಕೊಡ್ತಾನೆ ಇರುತ್ತೆ. ಅದು ನಿಮ್ಗೆ ಗೊಬ್ಬರವಾಗಿ ಕನ್ವರ್ಟ್ ಆಗಿರುತ್ತೆ. ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ. ಸೊ ಈ ತರದನ್ನೆಲ್ಲ ರೈತರು ಫಾಲೋ ಮಾಡ್ತಾ ಇದ್ರೆ ಕೆಮಿಕಲ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೋಬಹುದು. ಬಟ್ ಈ ತರದನ್ನ ಯಾರು ರೈತರು ಫಾಲೋ ಮಾಡಲ್ಲ. ಮತ್ತೆ ಒಂದು ರಾಂಗ್ ಪ್ರಾಕ್ಟೀಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಏನಂದ್ರೆ ಎಲ್ಲ ಕಸನೆಲ್ಲ ತಗೊಂಡು ಹೋಗ್ಬಿಟ್ಟು ಸುಟ್ಬಿಡು. ಕಸನ ಯಾವತ್ತು ಸುಡಕ್ ಹೋಗ್ಬಾರ್ದು. ಹಂಗ್ ಸುಡಬೇಕಾಗಿರೋದು ಒಂದೇ ಏನಂದ್ರೆ ನಿಮ್ಗೆ ಈ ಕಾಂಗ್ರೆಸ್ ಗಿಡ ಅಂತ ಬರುತ್ತೆ ಗೊತ್ತಾ, ಅದೊಂದು, ಮತ್ತೆ ಇನ್ನೊಂದು ಪಾರ್ಥೇನಿಯಂ ಗಿಡ ಅಂತ ಅದ್ರದ್ದು ಟೆಕ್ನಿಕಲ್ ನೇಮು. ಸೊ ಅದನ್ನ ಸುಡಬೇಕಾಗುತ್ತೆ. ಏನಕ್ಕಂದ್ರೆ ಅದರ ಬೀಜ ಅನ್ನೋದು ಒಂದ್ಸಲ ಬಿದ್ದಿದೆ ಅಂದ್ರೆ 7 ಸಲ ಮೊಳಕೆ ಬರುತ್ತೆ ಅಂತ ಬಿಟ್ಟು ನಮ್ಮ ಪೂರ್ವಿಕರು ಹೇಳ್ತಾರೆ. ಸೊ ಅಂತ ಹಾನಿಕಾರಕವಾದ ಕಳೆಗಳನ್ನ ಮಾತ್ರ ಸುಡಬೇಕು. ಅದು ಬಿಟ್ಬಿಟ್ಟು ನಾರ್ಮಲ್ ಹುಲ್ಲು ಅವು ಇವೆಲ್ಲ ಸುಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಅವು ಕಿತ್ಬಿಟ್ಟು ಮತ್ತೆ ಅಲ್ಲೇ ಹಾಕಿದ್ರು ಕೂಡ ಮಲ್ಚಿಂಗ್ ಆಗಿ ಇದಾಗುತ್ತೆ, ಅಂದ್ರೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅಥವಾ ನಿಮ್ಗೆ ಅಲ್ಲೇ ತರಕಾರಿ ಏನಾದ್ರು ಬೆಳೀತಿದ್ದೀರಾ ಅಂದ್ರೆ ನೀವು ಹೊಲದ ಆಚೆ ತಗೊಂಡೋಗ್ಬಿಟ್ಟು ಒಂದು ತಿಪ್ಪೆಯಲ್ಲಿ ಹಾಕೊಂಡ್ರು ಕೂಡ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಕೆಮಿಕಲ್, ಆರ್ಗ್ಯಾನಿಕ್ ಅಂದ್ರೆ ಕೆಮಿಕಲ್ ಅಂದ್ರೆ ಎಲ್ಲ ನೀವು ದುಡ್ಡು ಕೊಟ್ಟು ತಗೋಬರೋದು. ಆರ್ಗ್ಯಾನಿಕ್ ಅಂದ್ರೆ ನಿಮಗೆ ಏನ್ ಬೇಕೋ ಅದನ್ನೆಲ್ಲ ನೀವೇ ಮಾಡ್ಕೊಳ್ಳೋದು, ಇಷ್ಟೇ. ಈಗ ನಾವು ಕಸದಿಂದ ರಸ ಅಂತ ಹೇಳ್ತೀವಿ, ಹಂಗೆ ರೈತರು ಅದನ್ನ ಫಾಲೋ ಮಾಡ್ಬೇಕು ಒಂಚೂರು. ಯಾಕಂದ್ರೆ ಈ ಗೊಬ್ಬರದ ಗಿಡ ಬೆಳೆಸುವಂತದ್ದು, ದ್ವಿದಳ ಧಾನ್ಯಗಳನ್ನ ಬೆಳೆದು ಅದನ್ನೇ ಮಲ್ಚಿಂಗ್ ಮಾಡ್ತಾರೆ. ಈ ತರದ್ದು ಪ್ರಾಕ್ಟೀಸಸ್ ಮಾಡ್ಕೋಬೇಕು ಅಂತಾನ? ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವ್ರು ಸೇವ್ ಆಗುತ್ತೆ. ಇವಾಗ ನಿಮ್ಗೊಂದು ಯೂರಿಯಾಗೆ ಒಂದು 10,000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಅದೇ 10,000 ರೂಪಾಯಿ ಬದಲು ಅವ್ನು 1,000 ರೂಪಾಯಿ ಕೊಟ್ಬಿಟ್ಟು ರೈತ ಬೀಜ ಅಂದ್ರೆ ನಾರ್ಮಲ್ ಆಗಿ ಫಸ್ಟ್ ಅವರೇ ಇಟ್ಕೋಬೇಕು ಅಂತ ಬಿಟ್ಟು ಇದು. ಇವಾಗ ಅವ್ರು ಇಟ್ಕೊಂಡಿರಲ್ಲ, 1,000 ರೂಪಾಯಿ ಕೊಟ್ಬಿಟ್ಟು ಯಾವ್ದಾದ್ರು ದ್ವಿದಳ ಧಾನ್ಯದ್ದು ಮಳೆಗಾಲದಲ್ಲಿ ಒಂದ್ 2-3 ಮಳೆ ಇರೋಂಗ್ ನೋಡ್ಕೊಂಡು ಉಳುಮೆ ಮಾಡ್ಬಿಟ್ಟು ಬೀಜ ಹಾಕ್ಬಿಟ್ರೆ ಅದನ್ನ ಮಲ್ಚಿಂಗ್ ಮಾಡಿದ್ರೆ ಅದಕ್ಕಿಂತ ಗೊಬ್ಬರ 10,000 ರೂಪಾಯಿ ಸೇವ್ ಆಗುತ್ತಲ್ವಾ ಅವ್ನಿಗೆ. ಸೊ ಈ ತರ ಥಿಂಕ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇವಾಗ ಗ್ಲಿರಿಸಿಡಿಯಾ ಮತ್ತೆ ನುಗ್ಗೆ ಮತ್ತೆ ಅಗಸೆ ಹೇಳ್ದೆ, ಇವೆಲ್ಲ ನಿಮ್ಗೆ ಒಂದ್ಸಲ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಪ್ರತಿ ವರ್ಷ ಯಾವಾಗ ಇದ್ ಮಾಡ್ತಿರೋ ಕಟ್ ಮಾಡಿ ಭೂಮಿಗೆ ಸೇರಿಸಿ. ಮತ್ತೆ ತೆಂಗು, ಬಾಳೆ ವೇಸ್ಟ್ ಮತ್ತೆ ಹಲವಾರು ವೇಸ್ಟ್ ಸಿಗುತ್ತೆ ವ್ಯವಸಾಯದಲ್ಲಿ. ಎಲೆಗಳೆಲ್ಲ ಉದುರಿರುತ್ತೆ, ಅವನ್ನೆಲ್ಲ ಭೂಮಿಗೆ ಸೇರಿಸಿದ್ರು ಕೂಡ ಅದು ಆಟೋಮೆಟಿಕ್ ಆಗಿ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆ ಜೀವಾಮೃತ ಅಂತ ಬರುತ್ತೆ. ಲೈಕ್ ಸಾವಯವ ಕೃಷಿಯಲ್ಲಿ ಮಾಡೋರಿಗೆ ಮೊದಲು ಜೀವಾಮೃತ ಅದು ಹೆಂಗ್ ಬರುತ್ತೆ ಅಂದ್ರೆ ನಿಮ್ಗೊಂದು 200 ಲೀಟರ್ ನೀರಿಗೆ ಸ್ವಲ್ಪ ಸಗಣಿ ಮತ್ತೆ ಬೆಲ್ಲ ಮತ್ತೆ ಗಂಜಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೆಲವೊಂದು ದ್ವಿದಳ ಧಾನ್ಯದ ಇದ್ ಮಾಡ್ಬಿಟ್ಟು ಒಂದು ಸಮ್ ಡೇಸ್ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳಂದು ಮಲ್ಟಿಪ್ಲೈ ಆಗಿರುತ್ತೆ. ಸೊ ಅದನ್ನ ನೀರಿಗೆ ಸೇರಿಸಿದ್ರೆ ಇದನ್ನ ಇದಕ್ಕೆ ಎಷ್ಟು ಕೊಡ್ತೀರಾ? ಸಗಣಿಗೆ ನೀವು ದುಡ್ಡು ಕೊಡ್ತೀರಾ? ಇಲ್ಲ. ಗಂಜಲಕ್ಕೆ ದುಡ್ಡು ಕೊಡ್ತೀರಾ? ಇಲ್ಲ. ದ್ವಿದಳ ಧಾನ್ಯ ನಿಮ್ಮ ಮನೇಲಿ ಇದ್ರೆ ಓಕೆ, ಇಲ್ಲಾಂದ್ರೆ ಒಂದು 2 kg 200 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಅದೇ ಇನ್ನೊಂದು ಬೆಲ್ಲ ಒಂದು ನಾರ್ಮಲ್ ಆಗಿ ಒಂದು 100 ರೂಪಾಯಿ 200 ರೂಪಾಯಿ ಬೆಲ್ಲಕ್ಕೆ. ಸೊ ನಿಮ್ಗೊಂದು 400 ರೂಪಾಯಿಗೆ ಅದೇ ನೀವು ಕೆಮಿಕಲ್ ಗೊಬ್ಬರಗಳಿಗೆ ಹೋಗ್ತೀವಿ ಅಂದ್ರೆ 4,000 ರೂಪಾಯಿ ಆಗುತ್ತೆ. ಸೊ ಆದ್ರೆ ರೈತರಿಗೆ ಇಷ್ಟೆಲ್ಲ ಮಾಡೋ ಪ್ರೋಸೆಸ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಏನ್ ಮಾಡ್ತಾರೆ, ಯೂರಿಯಾ DAP ತಗೊಂಡು ಹಾಕ್ಬಿಡ್ತಾರೆ. ಅದೇ ಆ ಯೂರಿಯಾ DAP ಹಾಕಿದಾಗ ನಮ್ಗೆ ಮೇನ್ ಆಗಿ ಕೃಷಿಯಲ್ಲಿ ಇರಬೇಕಾದ ಎರೆಹುಳುಗಳು ಬೇಕಂತೆ. ಬಟ್ ಈ ಯೂರಿಯಾ DAP ಹಾಕಿದಾಗ ಆ ಕೆಮಿಕಲ್ಗೆ ಅವು ಸತ್ತು ಹೋಗ್ಬಿಡ್ತಾವೆ. ಈ ಆರ್ಗ್ಯಾನಿಕ್ ಆಗಿ ಮಾಡ್ಕೊಂಡ್ರೆ, ಯಾರೋ ಒಂದು ಮಾತು ಹಿಡಿದ ಕೇಳಿದ್ದೆ ನಾನು, ಅಂದ್ರೆ ನಮ್ ಕೃಷಿ ಭೂಮಿ ಒಂದ್ ರೀತಿಯಾಗಿ ತಿಪ್ಪೆ ರೀತಿಯಲ್ಲಿ ಇರಬೇಕು ಅಂತ. ಸೊ ಅದನ್ನ ರೈತ ಫಾಲೋ ಮಾಡ್ಬೇಕು ಅಲ್ಲಿ. ಓಕೆ, ಈ ಯೂರಿಯಾ ನನ್ನ ಕನ್ನಡದಲ್ಲಿ ಫಸ್ಟ್ ನಾವೇ ಮಾಡಿ ತೋರಿಸಿದ್ವಿ. ಏನಾಗುತ್ತೆ ಅಂದ್ರೆ ನೀವು ನಿಮ್ಗೆ ಅಷ್ಟು ಯೂರಿಯಾ ಮೇಲೆ ನಂಬಿಕೆ ಇದ್ರೆ ಎಷ್ಟು ಹೇಳಿದ್ರು ಕೂಡ ನಮ್ಮ ರೈತರು ಯೂರಿಯಾನೇ ಹಾಕ್ತಾರೆ. ನಿಮ್ಮ ಎರೆಹುಳುಗಳನ್ನ ಒಂದು 10 ತಗೊಳ್ಳಿ, 10 ತಗೋಬಿಟ್ಟು ಯೂರಿಯಾನ ಸ್ವಲ್ಪ ಹಾಕಿ ನೋಡಿ, ಸುಟ್ಟು ಹೋಗ್ತಾವ ಅವು. ಲೈಕ್ ಇವಾಗ ನಿಮ್ಗೆ ಹೆಂಗೆ ಒಂದು ಬೆಂಕಿನ ಹಾಕಿದ್ರೆ ಹೆಂಗಾಗುತ್ತೋ ಹಂಗೆ ಎರೆಹುಳುಗಳಿಗಾಗುತ್ತೆ. ಎರೆಹುಳು ಇಲ್ಲದೆ ಇರುವಂತ ಭೂಮಿ ಅದು ಇದಕ್ಕೆ ನಿಮ್ಗೆ ಕೃಷಿಗೆ ಯೋಗ್ಯ ಅಲ್ಲ. ಏನಕ್ಕಂದ್ರೆ ಎರೆಹುಳು ನಿಮ್ಮ ಭೂಮಿಯನ್ನೇ ಒಂದು ಗೊಬ್ಬರದ ಫ್ಯಾಕ್ಟ್ರಿ ಮಾಡ್ತಾ ಇರ್ತವೆ. ಅದೇ ಈ ಕೆಮಿಕಲ್ ಏನ್ ಮಾಡ್ತಾವೆ ಅಂದ್ರೆ ನಿಮ್ಮ ಭೂಮಿಯನ್ನೇ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತಾ ಇರ್ತವೆ. ಸೊ ನಿಮ್ಗೆ ಕೆಮಿಕಲ್ಸ್ ಹಾಕ್ತಾ ಇದ್ರೆ ಫಸ್ಟ್ ಇಯರ್ ಚೆನ್ನಾಗಿ ಬರುತ್ತೆ, ಸೆಕೆಂಡ್ ಇಯರ್ ಚೆನ್ನಾಗಿ ಬರುತ್ತೆ. ಬಟ್ ದ ಎಂಡ್ ಆಫ್ ದ ಡೇ ಅವ್ನು ಕೆಮಿಕಲ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ.
ಆ ತರ ಭೂಮಿನ ಹಾಳು ಮಾಡ್ಕೊಳ್ತಾ ಇರ್ತಾನೆ. Yes. ಅದೇ ಸಾವಯವ ಕೃಷಿ ಮಾಡಿದ್ರೆ ನಿಮ್ಗೆ ಎರೆಹುಳುಗಳಿರುತ್ತೆ, ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಸೂಕ್ಷ್ಮಾಣು ಜೀವಿಗಳಿರುತ್ತೆ, ಒಂದು ಬಯೋಡೈವರ್ಸಿಟಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ, ಸಣ್ಣ ಪುಟ್ಟ ಅಕ್ಕಿಗಳು ಬರುತ್ತೆ, ಮತ್ತೆ ತುಂಬಾ ಒಂದು ನಿಮ್ ತಿಂಕೆ ಮಾಡಕ್ಕಾಗಲ್ಲ ಅಷ್ಟು ಒಂದು ಭೂಮಿಯಲ್ಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವತ್ತು ಆ ಸ್ಮೆಲ್ ಅನ್ನೇ ಕಳ್ಕೊಬಿಟ್ಟಿದ್ದಾರೆ, ಹೌದು, ಕೆಮಿಕಲ್ ಇದು ಹಾಕಿ ಸೂಕ್ಷ್ಮಾಣು ಜೀವಿಗಳಿಲ್ಲ ಅಂದ್ರೆ ಸ್ಮೆಲ್ ಬರಲ್ಲ. ಎಸ್, ಅಂದ್ರೆ ಅಡಿಕ್ಟ್ ಆಗ್ಬಿಡುತ್ತೆ ಭೂಮಿ. ಈಗ ಹೆಂಗೆ ಒಬ್ಬ ಮನುಷ್ಯ ಈ ಕುಡಿತಾ ವ್ಯಸನಕ್ಕೆಲ್ಲ ಹೆಂಗೆ ಅಡಿಕ್ಟ್ ಆಗ್ತಾರಲ್ಲ, ಆ ರೀತಿಯಾಗಿ ಭೂಮಿ ಅಡಿಕ್ಟ್ ಆಗ್ಬಿಡುತ್ತೆ ಅಂತ. ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅನ್ನೋದೈತಿ. ಬಟ್ ಹಾಕಿದ್ರು ನೋ ಯೂಸ್, ಇನ್ವೆಸ್ಟ್ಮೆಂಟ್ ಓನ್ಲಿ, ಝೀರೋ ಲಾಭ ಅಲ್ಲಿ ಅಂತ. ಆಲ್ಮೋಸ್ಟ್ ಅಷ್ಟೇ. ರೇಟ್ ಸಿಕ್ತು ಅಂದ್ರೆ ಶ್ರೀಮಂತ, ಇಲ್ಲ ಅಂದ್ರೆ ಮನೆ ಮಟ್ಟ ಮಾರ್ಕೊಂಡು ಬೆಂಗಳೂರಿಗೆ ಆತರ ಆಗಿದೆ. ಅದೇ ನೀವು ಹೋಗಿ, ರೈತರು ಕೂಡ ಹೋಗಿ ನಿಮ್ ಕೃಷಿ ಭೂಮಿಯಲ್ಲಿ ಎರೆಹುಳ ಚೆಕ್ ಮಾಡ್ಕೋಬೇಕು, ನೀವು ಯಾರು ಕೆಮಿಕಲ್ ಹಾಕ್ತಾ ಇದಾರಲ್ಲ. ಯಾಕಂದ್ರೆ ಅಲ್ಲಿ ಎರೆಹುಳ ಇದೆಯಾ ಇಲ್ಲ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಎರೆಹುಳ ಇಲ್ಲ ಅಂತ ಅಂದ್ರೆ ಭೂಮಿ ಕೊನೆ ಸ್ಟೇಜಿಗೆ ಬರ್ತಾ ಇದೆ ಅಂತಾನೆ ಅರ್ಥ. ಆಲ್ಮೋಸ್ಟ್ ಅಷ್ಟೇ ಅಂತ ಅದೊಂದು. ಮತ್ತೆ ಇನ್ನೊಂದು, ನಾರ್ಮಲ್ ಆಗಿ ಸಾವಯವ ಕೃಷಿಯನ್ನು ಯಾರು ಮಾಡ್ತಾರೋ ಅವರು ಹಾಗೆ ಅಗಿಬಹುದು ಭೂಮಿನ, ಗಟ್ಟಿ ಆಗಲ್ಲ. ಇವತ್ತು ಭೂಮಿ ಯಾಕಾಗತ್ತರ ಫ್ರೀ ಆಗಿರುತ್ತೆ ಅಂದ್ರೆ ಎರೆಹುಳುಗಳು ಭೂಮಿಯನ್ನ ರಂಧ್ರ ಮಾಡಿ ಬೇರುಗಳಿಗೆ ಗಾಳಿ ಆಡೋಂಗೆ ಮತ್ತೆ ಬೇರು ಈಸಿಯಾಗಿ ಹೋಗೋದಕ್ಕೆ ಮಾಡಿರುತ್ತೆ. ಸೊ ಇನ್ನೊಂದು ರೈತರಿಗೆ ಇದಿರುತ್ತೆ ಅಂದ್ರೆ ಎಷ್ಟು ಆಳವಾಗಿ ಉಳುಮೆ ಮಾಡಿದ್ರೆ ಅಷ್ಟು ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ. ಅದು ತಪ್ಪು, ಆಕ್ಚುಲಿ ತಪ್ಪು ಕಾನ್ಸೆಪ್ಟ್. ಅದೆಲ್ಲ ಟ್ರಾಕ್ಟರ್ ಕಂಪ್ನಿಗಳು ಪ್ರಮೋಟ್ ಮಾಡಿರೋಂಥದ್ದು ಅಷ್ಟೇ. ಸೊ ಯಾವತ್ತೂ ಕೂಡ ಭೂಮಿಯಲ್ಲಿ ತುಂಬಾ ವೆಯ್ಟ್ ಆಗಿರುವಂಥದ್ದನ್ನ ತಗೊಂಡು ಹೋಗ್ಬಾರ್ದು. ನಾರ್ಮಲ್ ಆಗಿ ಆಗಿನ ಕಾಲದಲ್ಲಿ ಅದಕ್ಕೆ ಎತ್ತುಗಳಲ್ಲೇ ಉಳುಮೆ ಮಾಡ್ತಿದ್ರು. ಇವಾಗ್ಲೂ ಕೂಡ ಸಣ್ಣ ಪುಟ್ಟ ರೈತರು ಚಿಕ್ಕ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡಿ, ನೀವು ತುಂಬಾ ಆಳಕ್ಕೆ ಏನಾದ್ರು ಉಳುಮೆ ಮಾಡಿದ್ರೆ ಏನಾಗುತ್ತಂದ್ರೆ ಮಣ್ಣಿನ ಫಲವತ್ತತೆ ಅನ್ನೋದು ಡೈರೆಕ್ಟ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿ ಹಾಳಾಗುತ್ತೆ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಗಿಡಕ್ಕೆ ಎಷ್ಟು ಪವರ್ ಇರುತ್ತೆ ಒಂದು ಮರಕ್ಕೆ ಅಂದ್ರೆ, ಒಂದು ಕಲ್ಲನ್ನು ಬೇಕಿದ್ರು ಕೂಡ ಸೀಳುತ್ತೆ. ನಿಮ್ ಮನೆ ಪಕ್ಕದಲ್ಲಿ ನೀವು ಒಂದು ಮನೆ ಕಟ್ತಿರ್ತೀರಾ ಅಂತ ಅನ್ಕೊಳ್ಳಿ, ಪಕ್ಕದಲ್ಲಿ ಮರ ಇತ್ತು ಅಂತ ಅನ್ಕೊಳ್ಳಿ, ಏನಾಗುತ್ತೆ ಹೇಳಿ, ಇಡೀ ಕಾಂಪೌಂಡ್ನೇ ಹೊಡೆಯುತ್ತದೆ. ಅಷ್ಟು ಶಕ್ತಿ ಇರುತ್ತೆ. ಇವಾಗ ನೀವು ಆಂಧ್ರ ಮತ್ತೆ ತಮಿಳ್ನಾಡು ಕಡೆ ಎಲ್ಲ ಹೋದ್ರೆ ಎಷ್ಟೋ ಆಲ್ದ ಮರ ಅನ್ನೋದು ಇದು ದೇವಸ್ಥಾನದ ಮೇಲೆ ಬೆಳೆದಿರುತ್ತೆ, ಗೊತ್ತಾ? ದೇವಸ್ಥಾನದ ಮೇಲೆ. ಮತ್ತೆ ಈಗ ನೀವು ಬೆಂಗಳೂರಲ್ಲಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಕೂಡ ಬ್ರಿಡ್ಜಸ್ ಅಲ್ಲಿ ಆಲ್ದ ಮರ ಮತ್ತೆ ರಾಗಿ ಮರ ಬ್ರಿಡ್ಜಸ್ ಮೇಲೆ ಬೆಳೆದಿರುತ್ತೆ. ಅಲ್ಲಿ ಇವಾಗ ಯಾರು ಈ ಸೋಕಾಲ್ಡ್ ಇದಿರಿದಾರೋ ಅಲ್ಲಿ ಏನು ಟ್ರ್ಯಾಕ್ಟರ್ JCP ಅಲ್ಲಿ ತೆಗೆದುಕೊಂಡಿದ್ರ, ಜಸ್ಟ್ ಆ ಬೀಜಕ್ಕೆ ಅಷ್ಟು ಪವರ್ ಇರುತ್ತೆ. ಗಿಡಕ್ಕೆ ಗೊತ್ತು ನೀರ್ ಎಲ್ಲಿ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಇದ್ರಲ್ಲಿ ಬಂದ್ರೂ ಅದ್ರ ಬೇರುಗಳು ಅನ್ನೋದು ಕೆಳಗಡೆ ಬರ್ತಾ ಇರುತ್ತೆ. ಸೊ ನೀವು ತಾರ್ ಹಾಕಿದ್ರು ಆ ತಾರ್ನ ಸೀಳಿ ಒಳಗಡೆ ಹೋಗುತ್ತೆ, ಅಷ್ಟು ಶಕ್ತಿ ಇದಕ್ಕಿರುತ್ತೆ. ಸೊ ಆಳವಾದ ಉಳುಮೆನ ಯಾರು ಮಾಡಬೇಡಿ. ನೀವು ಏನಾದ್ರು ದೊಡ್ಡ ಹಣ್ಣಿನ ಗಿಡಗಳಾದಾಗ ಮಾತ್ರ ಅಪ್ ಟು 1 feet ವರ್ಗೂ ನೀವು ಗುಂಡಿ ತಗೋಬೇಕೆ ಹೊರತು ಜಾಸ್ತಿ ಉಳುಮೆನ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಕೆಲವೊಬ್ರು ಇಷ್ಟೆಲ್ಲ ಉಳುಮೆ ಮಾಡ್ತಾರೆ, ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಉಳುಮೆ ಮಾಡ್ಕೊಂಡ್ರೆ ಸಾಕು. ಉಳುಮೆ ಮಾಡುವಂಥದ್ದು ಭೂಮಿಯಲ್ಲಿ ಏನು ಅಪಕಾರಿ ಜೀವಿಗಳಿದ್ದವು ಸತ್ತು ಹೋಗ್ಲಿ ಅಂತ. ಬಟ್ ಆಳವಾದ ಉಳುಮೆ ಮಾಡಿದಾಗ ಎರೆಹುಳು, ಉಪಕಾರಿ ಜೀವಿಗಳಿರ್ತಾವೆ, ಎಲ್ಲವೂ ಕೂಡ ಸಾಯ್ತಾವೆ ಅನ್ನುವಂಥದ್ದು. ಗೊಣ್ಣೆ ಹುಳು ಅಂತ ಕರಿತೀವಿ, ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಸೊ ಅದು ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಎಕ್ಸ್ಪೋಸ್ ಆದಾಗ ಪಕ್ಷಿಗಳೆಲ್ಲ ಬಂದು ತಿಂದ್ಬಿಡುತ್ತೆ, ಅದ್ರ ಮೊಟ್ಟೆಗಳು ಅದು ಇದು ಇತ್ತು ಅಂದ್ರೆ. ಅದಕ್ಕೆ ಮತ್ತೆ ಇನ್ನೊಂದು ಉಳುಮೆ ಮಾಡೋದಕ್ಕೆ, ಇವಾಗ ಎಕ್ಸಾಂಪಲ್ ಹುಲ್ಲು ಅದು ಇದೆಲ್ಲ ಇತ್ತು ಅಂದ್ರೆ ಉಳುಮೆ ಮಾಡೋದಕ್ಕೆ ಅಷ್ಟು ಇದಲ್ಲ. ಸೊ ಅದಕ್ಕೆ ನಾರ್ಮಲ್ ಆಗಿ ಅವಾಗ ಉಳುಮೆ ಮಾಡ್ತಿದ್ರು. ಆದ್ರೆ ಇವಾಗ ಏನ್ ಮಾಡಿದ್ರೆ ಅಂದ್ರೆ ಉಳುಮೆ ಅಂದ್ರೆ ಒಂದು ದೊಡ್ಡ ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟು 1-2 ಅಡಿ ಮಣ್ಣು ಮೇಲೆ ಬಂದ್ಬಿಡ್ಬೇಕು. ಆತರ ಮಾಡಕ್ ಹೋಗ್ಬಾರ್ದು ನಾರ್ಮಲ್. ಸರ್, ನಾವು ಆಗ್ಲೇ ಮಾತಾಡಿದ್ವಿ ಅಂದ್ರೆ ಈ ನುಗ್ಗೆ ಗಿಡ ಹಾಕೋಬೇಕು ಅಂದ್ರೆ ಪ್ಲಸ್ ಕೃಷಿ ಭೂಮಿಗೆ ಗೊಬ್ಬರನೂ ಆಗ್ಬೇಕು, ರೈತರಿಗೂ ಕೂಡ ಲಾಭ ಆಗ್ಬೇಕು. ನುಗ್ಗೆ ಬೆಳೆ ಬಗ್ಗೆ ನಾವು ಇತ್ತೀಚೆಗೆ ಕೇಳ್ತಾ ಇದೀವಿ, ತುಂಬಾ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಮಾರ್ಕೆಟಿಂಗ್ ಎಲ್ಲ ಆಗ್ತಾ ಇರುವಂತದ್ದು. ಇದು ರೈತರು ಇದನ್ನ ಲಾಭ ಪಡೆದುಕೊಳ್ಬಹುದಲ್ಲ? ಆಗಿನ ಕಾಲದಲ್ಲಿ 4 ಮರ ಪ್ರತಿಯೊಬ್ಬರ ತೋಟದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ಇರ್ತಿತ್ತು. ಒಂದು ಬಂದ್ಬಿಟ್ಟು ಬಾಳೆ, ಮನೆಯಿಂದ ಇತ್ತಲ್ಲಿ ಹಾಕೊಳ್ತಿದ್ರು, ಅಥವಾ ತಿಪ್ಪೆ ಎಲ್ಲಿ ಇರ್ತಿತ್ತು ಅಲ್ಲಿ ಹಾಕೊಳ್ತಿದ್ರು, ನೀರ್ ನಿಲ್ಲೋ ಜಾಗದಲ್ಲಿ ಬಾಳೆನ ಹಾಕ್ತಿದ್ರು. ಎರಡನೇದು ಬಂದ್ಬಿಟ್ಟು ತೆಂಗು ಮನೆ ಹತ್ರ. ಈಗೆಲ್ಲ ಕೂಡ ಭಯ ಬೀಳ್ತಿದ್ದಾರೆ, ಅದೇ ಕಾಯಿ ಬಿದ್ದು ಏನಾದ್ರು ಆಗುತ್ತಾ ಅಂತ ಹೇಳ್ಬಿಟ್ಟು. ಆಗಿನ ಕಾಲದಲ್ಲಿ ಮನೆ ದೂರ ಅಥವಾ ತೋಟದಲ್ಲಿ ತೆಂಗಿರ್ತಿತ್ತು. ಇನ್ನೊಂದು ಬಂದ್ಬಿಟ್ಟು ಕಂಪಲ್ಸರಿ ಕರಿಬೇವು ಇರ್ತಿತ್ತು ಮನೆ ಹಿಂದೆ. ಕರಿಬೇವು ಏನಕ್ಕೆ ಅಂದ್ರೆ ಹೈಯೆಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟರ್ ಇರುತ್ತೆ ಅದರಲ್ಲಿ. ಹೇರ್ ಫಾಲ್ಗೆ ಒಳ್ಳೇದು, ಕಣ್ಣುಗೆ ಒಳ್ಳೇದು, ಸ್ಕಿನ್ ಟೋನ್ಗೆ ಒಳ್ಳೇದು, ಆಂಟಿ ಕ್ಯಾನ್ಸರ್ ಇರುತ್ತೆ. ಮತ್ತೆ ಅದ್ರಿಗೆಲ್ಲದ್ರ ಜೊತೆ ನುಗ್ಗೆ ಅನ್ನೋದು ಮನೆ ಹಿತ್ತಲಲ್ಲೇ ಆಗಲಿ ಅಥವಾ ತೋಟದಲ್ಲಿ ಕಂಪಲ್ಸರಿ ಇರ್ತಿತ್ತು. ವೈ? ಬಿಕಾಸ್ ಆಫ್ ಇಟ್ಸ್ ನೈಟ್ರೋಜನ್ ಫಿಕ್ಸಿಂಗ್. ನಾವು 2 years ಬಿಫೋರ್ ಒಂದು ವಿಡಿಯೋ ಮಾಡಿದ್ವಿ ನೋಡಿ, ನುಗ್ಗೆಯನ್ನ ಮಾರ್ಬಿಟ್ಟು 1 ಕೋಟಿ 2 ಕೋಟಿ ಆದಾಯ ಮಾಡ್ತಿದ್ದಾರೆ ಅಂತ. ನಮ್ ಜನ ಎಲ್ಲ ಕಾಮಿಡಿ ಮಾಡಿದ್ರು, ಲೈಕ್ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಅದೇ ಹೇಳಿದ್ನಲ್ಲ, ನಮ್ ಎಜುಕೇಟ್ ಮಾಡಕ್ ಬಿಡಲ್ಲ ನಮ್ಮ ರೈತರು. ಸೊ ಅದಕ್ಕೋಸ್ಕರ ನಿಮ್ಗೆ ಆತರ ಆಗಿರುತ್ತೆ. ಸೊ ನುಗ್ಗೆನ ಆತರ ಏನಕ್ಕೆ ಇವಾಗ ಎಲೆಗಳನ್ನ, ಮತ್ತೆ ನುಗ್ಗೆಯಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಒಂದು ನೈಟ್ರೋಜನ್ ಫಿಕ್ಸಿಂಗ್ ಮಾಡುತ್ತೆ, ಇದರಿಂದ ರೈತರಿಗೆ ಫಲವತ್ತತೆ ಅನ್ನೋ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ನುಗ್ಗೆ ಸೊಪ್ಪು ಕೂಡ ತುಂಬಾ ಪವರ್ಫುಲ್. ಬೇರೆ ದೇಶಗಳಲ್ಲಿ 1200 ರೂಪಾಯಿ ಕೆಜಿ ಹೋಗ್ತಿದೆ, 1200 ರೂಪಾಯಿಂದ 2000 ರೂಪಾಯಿ. ನಮ್ ದೇಶದಲ್ಲಿ ಮುರಿಂಗಾ ಪೌಡರ್ ಅಂತ ಹಾಕ್ಬಿಟ್ಟು ಚೆಕ್ ಮಾಡಿ. ತುಂಬಾ ಮಾರ್ಕೆಟಿಂಗ್, ಅಮೆಝಾನ್, ಫ್ಲಿಪ್ಕಾರ್ಟ್, ಆನ್ಲೈನ್ ಎಲ್ಲ ತುಂಬಾ ಅವೈಲೇಬಲ್. ನುಗ್ಗೆ ಸೊಪ್ಪುಗೂ ಕೂಡ ಡಿಮ್ಯಾಂಡಾ, ನೀವು ಬೇಕಿದ್ರೆ ಅದನ್ನ ಸೇಲ್ ಮಾಡ್ಬೋದು ಅಥವಾ ಭೂಮಿಗೆ ಸೇರಿಸಬಹುದು. ಇನ್ನೊಂದು ಬಂದ್ಬಿಟ್ಟು ನುಗ್ಗೆ ಕಾಯಿ. ಇವತ್ತು ಎಷ್ಟಾಗಿದೆ ಗೊತ್ತಾ? ಒಂದು ಕಾಯಿ 10 ರೂಪಾಯಿಂದ 20 ರೂಪಾಯಿ ಆಗಿದೆ.
ಸೊ ಉಪೇಂದ್ರ ಅವ್ರ ಮೂವಿಯಲ್ಲಿ, ರವಿಚಂದ್ರ ಅವ್ರ ಮೂವಿಯಲ್ಲಿ ನುಗ್ಗೆಕಾಯಿ ಅಂತ ಅಷ್ಟು ತೋರಿಸಿದ್ದಾರೆ. ನಮ್ ಜನ ಎಲ್ಲ ಏನಂದ್ರೆ ಅದು ಓನ್ಲಿ ಬೇರೆದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ನುಗ್ಗೆಕಾಯಿ ಇಟ್ಸ್ ಎ ಸೂಪರ್ ಫುಡ್. ಓಕೆನಾ, ಅದಾದ್ಮೇಲೆ ನೀವು ನುಗ್ಗೆಕಾಯಿ ಆಯ್ತು, ಕಾಯಿ ತೆಗಿಯಕ್ಕಾಗಿಲ್ಲ ಅಂದ್ರೆ ನೀವು ಲಾಸ್ಟ್ ಆ ಬೀಜ, ನುಗ್ಗೆಕಾಯಿ ಬೀಜ ಸಿಗುತ್ತಲ್ಲ ಅದರಿಂದನೂ ಎಣ್ಣೆ ತೆಗಿತಾರೆ. ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆಯಿಲ್ ಅಲ್ಲಿ ಅದು ಕೂಡ ಒಂದು ಬರುತ್ತೆ. ಸೊ ಈ ತರ ನುಗ್ಗೆಕಾಯಿ ಸೊಪ್ಪು ಮಾಡ್ಕೋಬಹುದು, ನುಗ್ಗೆಕಾಯಿ ಕಾಯಿ ತಗೋಬಹುದು, ಬೀಜ ತಗೋಬಹುದು. ನಿಮ್ಗೆ ಯಾವ ಬೇಡವಾ ಕಿತ್ಬಿಟ್ಟು ಭೂಮಿಗೆ ಸೇರಿಸಿದ್ರು ಕೂಡ ನಿಮ್ಗೆ ನುಗ್ಗೆಕಾಯಲ್ಲೇ 1 ಎಕರೆಲಿ 10 ಲಕ್ಷ ಆದಾಯ ಮಾಡ್ತಿದ್ದಾರೆ. ನಾವು ಕಲ್ಪವೃಕ್ಷ ಅಂತ ನಾವು ತೆಂಗನ್ನ ಕರಿತೀವಿ, ಬಟ್ ನುಗ್ಗೆಯಲ್ಲೂ ಕೂಡ ಅದರ ಬೆನಿಫಿಟ್ಸ್ ತುಂಬ ಇದೆ. ಒಂದು ಹೆಲ್ತಿಗೂ ಕೂಡ ಒಳ್ಳೆಯದು, ರೈತರು ಮಾರ್ಕೆಟಿಂಗ್ ಹೊರಗಡೆ ಕೂಡ ಲಾಭ ತೆಗೆದುಕೊಳ್ಬೋದು, ಕೃಷಿ ಭೂಮಿಗೆ ಗೊಬ್ಬರ ಮಾಡ್ಬೋದು. ಈಗಾಗಲೇ ಹೇಳಿದ್ರು ಬೈ ಪ್ರಾಡಕ್ಟ್ಸ್ಗಳು ಎಷ್ಟೆಲ್ಲ ಇದೆ ಅಂತ. ಸೊ ಹಾಗಾಗಿ ರೈತ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು ಇಲ್ಲಿ ಮೇಯ್ನ್ ಆಗಿ ಅಂತ. ಮೇಯ್ನ್ ಏನಂದ್ರೆ ಅದೇ ಡಿಫ್ರೆಂಟ್ ಅನ್ನೋದಕ್ಕಿಂತ ಇವಾಗ ನುಗ್ಗೆನ ನಮ್ಮ ಪೂರ್ವಿಕರು ಏನೇ ಮಾಡಲಿ ಅದಕ್ಕೊಂದು ರೀಸನ್ ಇತ್ತು. ಯಾಕೆಲ್ಲರೂ ತೆಂಗಿನ ಬೆಳೆದ್ರು, ಯಾರು ಆಪಲ್ ಗಿಡಗಳನ್ನ ಬೆಳೆದಿಲ್ಲ, ಅಥವಾ ಯಾಕೆಲ್ಲರೂ ಚೇಪೆಕಾಯಿ ಗಿಡನ, ಪೇರ್ಲೆಹಣ್ಣು ಗಿಡನ ಬೆಳೆದಿಲ್ಲ? ತೆಂಗು ಏನಕ್ಕಂದ್ರೆ ಫ್ರಮ್ ದ ಡೇ 1 ಇಂದ ಅದು ಯಾವಾಗವರೆಗೂ ಇರುತ್ತೋ ಅವಾಗವರೆಗೂ ರೈತನ ನೋಡ್ಕೊಳ್ಳುತ್ತೆ. ಸೇಮ್ ಹಂಗೆ ಕೂಡ ನುಗ್ಗೆನೂ ಹಂಗೆ, ಬಾಳೆನೂ ಹಂಗೆ. ಬಾಳೆಯಲ್ಲಿ ಒನ್ಸ್ ಹಾರ್ವೆಸ್ಟ್ ಆದ್ಮೇಲೆ ಮತ್ತೆ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ನಮ್ಮ ಪೂರ್ವಿಕರು ಏನ್ ಫಾಲೋ ಮಾಡ್ತಿದ್ರು ಅದನ್ನ ಫಾಲೋ ಮಾಡ್ಬಿಟ್ರೆ ಸಾಕು, ರೈತ ಉದ್ಧಾರ ಆಗ್ಬಿಡ್ತಾನೆ. ಇನ್ನೇನು ಹೊಸ ಇಸ್ರೇಲ್ ಟೆಕ್ನಾಲಜಿ, ಅಮೆರಿಕ ಟೆಕ್ನಾಲಜಿ ಏನ್ ಬೇಡ, ಜಸ್ಟ್ ಇದನ್ನ ಫಾಲೋ ಮಾಡಿ 100% ಇಂಪ್ರೂವ್ ಆಗ್ತಾನೆ. ಅದೇ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು ರೈತರು. ಒಂದೇ ಬೆಳೆಯನ್ನ ಬೆಳ್ಕೊಂಡು ಈ ಕಬ್ಬು ಬೆಳೀತಾ ಇದ್ದೀನಿ ಅಂದ್ರೆ ಕಬ್ಬೇ ನಿರಂತರವಾಗಿ ಬೆಳೆದು ಅಲ್ಲಿ ರೂಟ್ ಕ್ರಾಪ್ ರೊಟೇಷನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸರ್? ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ತಾಯಿ ಬೇರು ತಂತು ಬೇರು ಅಂತ ಕರಿತೀವಿ. ನಾರ್ಮಲ್ ಆಗಿ ತಾಯಿ ಬೇರು ತಂತು ಬೇರು ಅನ್ನೋದಕ್ಕಿಂತ ಕೆಲವೊಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಕೆಲವೊಂದು ಬೇರುಗಳು ಒಳಗಡೆ ಹೋಗುತ್ತೆ, ಕೆಲವೊಂದು ಬೇರುಗಳು ನೀವು ಒಳಗಡೆ ಹೋದಾಗ ಅದ್ರ ನ್ಯೂಟ್ರಿಷನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ನೀವು ಮತ್ತೆ ಅದೇ ಸೈಕಲ್ ಅದೇ ಪ್ಯಾಟರ್ನ್ ಹಾಕಿದ್ದೀರಾ ಅಂದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಒಳಗಡೆ ಅಷ್ಟೊಂದು ಅದಕ್ಕೆ ಸರಿಯಾಗಲ್ಲ. ಸೊ ಅದಕ್ಕೆ ಕ್ರಾಪ್ ರೊಟೇಷನ್ ಮಾಡಬೇಕು. ಒಂದ್ಸಲ ತಾಯಿ ಬೇರು, ಇನ್ನೊಂದ್ಸಲ ತಂತು ಬೇರು ಆಗ್ತಾ ಹೋಗ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಅಷ್ಟೇ. ಬಟ್ ಎವ್ರಿ ಟೈಮ್ ಸೇಮ್ ಹಾಕೋದಕ್ಕಿಂತ ಡಿಫ್ರೆಂಟ್ ಆಗ್ತಾ ಹೋಗ ಜಾಸ್ತಿ ಇದು ಬರುತ್ತೆ, ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ತೆಂಗಿಗೆ ಇರುವಂತ ಡಿಮ್ಯಾಂಡ್ ನೋಡ್ಬೋದು ನಾವು ಮಾರ್ಕೆಟಿಂಗ್ ಅಲ್ಲಿ. ಬಿಸಿಲಿದೆಯೋ ಇಲ್ವೋ ಅಥವಾ ಚಳಿಗಾಲದಲ್ಲೂ ಕೂಡ ಎಳ್ನೀರನ್ನ ಸೇವನೆ ಮಾಡ್ತಾರೆ ಜನ, ಅಷ್ಟು ಡಿಪೆಂಡೆನ್ಸಿ ಇದ್ದಾರೆ. ಯಾಕಂದ್ರೆ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು, ಸ್ಕಿನ್ನಿಗೆ, ಬೇರೆ ಬೇರೆ ರೀತಿಯಲ್ಲಂತ ರೀಸನ್ಸ್ಗಳು. ಬಟ್ ತೆಂಗನ್ನ ಬೆಳೆಯೋದ್ರಲ್ಲಿ ರೈತರು ಈಗ ತಳಿಗಳ ಆಯ್ಕೆಯಲ್ಲಿ ಎಡುತ್ತಾ ಇದ್ದಾರಾ ಅಥವಾ ಎಲ್ಲಿ ಎಡುತ್ತಾ ಇದ್ದಾರೆ ಅಂತ? ಓಕೆ, ತೆಂಗನ್ನ ಬೆಳೆಯೋದ್ರಲ್ಲಿ ತಳಿಗಳ ಆಯ್ಕೆಯಲ್ಲಿ ಮೇಯ್ನು ಏನಾಗುತ್ತೆ ಗೊತ್ತಾ, ತೆಂಗಲ್ಲಿ ಹೈಬ್ರಿಡಾ, ನಾನ್ ಹೈಬ್ರಿಡಾ, ಡ್ವಾರ್ಫಾ ಅಂತ ಹೇಳ್ಬಿಟ್ಟು ಇವನ್ ನರ್ಸರಿಯವ್ರಿಗೂ ಗೊತ್ತಾಗಲ್ಲ, ಇವನ್ ನಮಗೂ ಗೊತ್ತಾಗಲ್ಲ ಗಿಡ ನೋಡಿದ ತಕ್ಷಣ. ಅದು ಇವಾಗ ನೋಡಿ ಬದನೆಕಾಯಿ ಗಿಡ ಬೆಳಿತೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ ವಿತಿನ್ 1 ಮಂತ್ ಅಥವಾ 2 ಮಂತ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದ್ರ ಭವಿಷ್ಯ ಏನು ಅಂತ. ತೆಂಗದ ಏನ್ ಸಮಸ್ಯೆ ಅಂದ್ರೆ 3 ವರ್ಷದಿಂದ 5 ವರ್ಷ ವೆಯ್ಟ್ ಮಾಡ್ಬೇಕು. ಸೊ ತೆಂಗು ಎಲ್ಲಿ ಇಡುತ್ತಾರೆ ಅಂದ್ರೆ ಅದು ಯಾವ ತಳಿ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಮೈನ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ರೈತರಿಗೆ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು, ನೀವು ಮೇಂಟೈನ್ ಮಾಡೋಕ್ಕಾಗಲ್ವಾ ಅಂದ್ರೆ ಸ್ವಲ್ಪ ಯಾವಾಗೋ ಒಂದ್ಸಲ ಹೋಗಿ ನೀರು ಕೊಡ್ತೀನಿ, ಗಿಡ ಬದುಕಿಸ್ಕೊಳ್ತೀನಿ, ನಂಗೆ ಅದು ಎಷ್ಟು ಕಾಯಿ ಬಿಟ್ಟರು ಕೂಡ ಓಕೆ, ದಟ್ಸ್ ಫೈನ್, ನಂಗೆ 6-7 ವರ್ಷ ವೆಯ್ಟ್ ಮಾಡ್ತೀನಿ ಅಂದ್ರೆ ನಾಟಿ ತಳಿಗೆ ಹೋಗ್ಬೋದು. ನಾಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಂದ್ರೆ ತಿಪ್ಟೂರ್ ಟಾಲ್ ಬಿಟ್ರೆ ಈ ಕಡೆ ಕೃಷ್ಣಗಿರಿ ಕಡೆ ತುಂಬಾ ಬರುತ್ತೆ. ಇವಾಗ ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಕೃಷ್ಣಗಿರಿ ಬೆಲ್ಟ್ ಕನೆಕ್ಟ್ ಆಗುತ್ತೆ. ಕೊಯಮತ್ತೂರು ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಕೋಕೋನಟ್ ಬೆಳೆಯುವ ಪರ್ಟಿಕ್ಯುಲರ್ ಡಿಸ್ಟಿಕ್. ಸೊ ಇಲ್ಲೆಲ್ಲ ಕೂಡ ಅವಾಗ ಕನೆಕ್ಷನ್ ಇತ್ತು. ಈ ಕಡೆ ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಕೂಡ ತಿಪ್ಟೂರ್ ಟಾಲ್ ಅನ್ನೋದು ಫೇಮಸ್. ತಿಪ್ಟೂರ್ ಟಾಲ್ ಏನಕ್ಕೆ ಫೇಮಸ್ ಅಂದ್ರೆ ಯೂನಿಫಾರ್ಮ್ ಸೈಜ್ ಇರುತ್ತೆ, ಮತ್ತೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ, ಮತ್ತೆ ಇಳುವರಿ ಅನ್ನೋದು ಕೂಡ ಓಕೆ ಗುಡ್ ಅಲ್ಲಿರುತ್ತೆ. ಇದಾದ್ಮೇಲೆ ವೆಸ್ಟ್ ಕೋಸ್ಟಲ್ ಅಂತ ಬರುತ್ತೆ, ಈಸ್ಟ್ ಕೋಸ್ಟಲ್ ಅಂತ ಬರುತ್ತೆ. ನೀವು ಜಾಸ್ತಿ ತಳಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಒಳ್ಳೆ ಕಾಯಿ ಬಿಡ್ತಿದ್ಯಾ ಮರ, ಅದನ್ನ ಇದ್ ಮಾಡ್ಕೊಬಿಟ್ಟು ಕಾಯಲ್ಲಿ ಇದ್ದಿದ್ದು ಅದನ್ನೇ ಗಿಡ ಮಾಡ್ಕೊಂಡ್ರೆ ನಿಮ್ಗೆ ಬೆಸ್ಟ್. ಯಾಕಂದ್ರೆ ಅದು ನಿಮ್ಮ ಜಿಯೋಗ್ರಫಿಕಲ್ ರೀಜನ್ಗೆ ಸೆಟ್ ಆಗಿರುತ್ತೆ. ಒಂದು ಮೈಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂದ್ರೆ ಇದು ನಾಟಿಗೆ ಹೋಗ್ಬೋದು. ಬಟ್ ನೀವು ನಾಟಿಗೆ ಹೋದ್ರೆ 5 ವರ್ಷದಿಂದ 6 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಗೋ ಫಾರ್ ಡ್ವಾರ್ಫ್ ಆರ್ ಹೈಬ್ರಿಡ್. ಡ್ವಾರ್ಫ್ ಅಂದ್ರೆ ಏನಂದ್ರೆ 2.5 ವರ್ಷದಿಂದ 3 ವರ್ಷದಲ್ಲಿ ಕಾಯಿ ಶುರುವಾಗುತ್ತೆ. ಇದರಲ್ಲಿ ಓನ್ಲಿ ಎಳ್ನೀರಿಗೆ ಮಾತ್ರ ಆಗುತ್ತೆ. ಆದರೆ ಹೈಬ್ರಿಡ್ ಏನು ಫೇಮಸ್ ಅಂದ್ರೆ ಇದು ಕಾಯಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ, ಮತ್ತೆ ಒಂದು ವರ್ಷಕ್ಕೆ 250ರಿಂದ 300 ಕಾಯಿ ಬರುತ್ತೆ. ಎರಡರಲ್ಲೂ ಡ್ವಾರ್ಫ್ ಮತ್ತೆ ಹೈಬ್ರಿಡ್ ಎರಡರಲ್ಲೂ ಬರುತ್ತೆ. ಸೊ ಡ್ವಾರ್ಫ್ ಓನ್ಲಿ ಫಾರ್ ಎಳ್ನೀರು, ಹೈಬ್ರಿಡ್ ಕೊಬ್ಬರಿಗೂ ಆಗುತ್ತೆ ಮತ್ತೆ ಎಳ್ನೀರಿಗೂ ಆಗುತ್ತೆ. ಮೇಂಟೆನೆನ್ಸ್ ಮಾಡೋಕ್ಕಾಗಲ್ವಾ ನಾಟಿಗೆ ಹೋಗಿ, ಮೇಂಟೆನೆನ್ಸ್ ಇಲ್ಲ ನಾನು ನೀರು ಕೊಟ್ಟು ಚೆನ್ನಾಗಿ ಕರೆಕ್ಟ್ ಟೈಮ್ ಗೊಬ್ಬರ ಎಲ್ಲ ಕೊಡ್ತೀನಿ ಅಂದ್ರೆ ಹೈಬ್ರಿಡ್ ಅಥವಾ ಡ್ವಾರ್ಫ್ ಹೋಗಿ. ಸೊ ಇದು ಹೈಬ್ರಿಡ್ ಅಲ್ಲಿ ಗಂಗಾ ಬೊಂಡಮ್ ಕ್ರಾಸ್ ಅಂತ ಬಂದಿದೆ. ಈ ಕಡೆ ತಮಿಳ್ನಾಡಲ್ಲಿ ರಾಮ್ ಗಂಗಾ ಅಂತ ತುಂಬಾ ಫೇಮಸ್ ಆಗ್ತಿದೆ. ಪರ್ಟಿಕ್ಯುಲರ್ ಒಂದು ನರ್ಸರಿ ಅವರು ಇದು ಮಾಡ್ತಿದ್ದಾರೆ. ಇನ್ನೊಂದು ತಮಿಳ್ನಾಡಲ್ಲಿ ಇನ್ನೊಂದು ಯೂನಿವರ್ಸಿಟಿ ಅವರು ಒಂದು ಡೆವಲಪ್ ಮಾಡಿದ್ದಾರೆ. ಅದೆಲ್ಲ 1 year ವೇಟಿಂಗ್ ಪೀರಿಯಡ್ ಇದೆ. ಮತ್ತೆ DJ ಕೋಕೋನಟ್ ಅಂತ ಬರುತ್ತೆ. DJ ಕೋಕೋನಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೌತ್ ಕರ್ನಾಟಕದಲ್ಲಿ ತುಂಬಾ ಸಕ್ಸಸ್ ರೇಟ್ ಇದೆ ಅವ್ರದ್ದು. ಸೊ ಯಾವುದೇ ಆಗ್ಲಿ ಮೇಂಟೆನೆನ್ಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಹೈಬ್ರಿಡ್ ಹೋಗ್ಬೋದು. ಇಲ್ವಾ
ನಾಟಿಗೆ ಹೋಗಿ. ಇನ್ನೂ ಸಿಂಪಲ್ ಆಗಿ ಹೋಗ್ಬೇಕಂದ್ರೆ ಮಲೇಷಿಯನ್ ಡ್ವಾರ್ಫ್ ಅಂತ ತಳಿ ಬರುತ್ತೆ, ಅದರಲ್ಲಿ ಯೆಲ್ಲೋ, ಆರೆಂಜ್, ಗ್ರೀನ್ ಅಂತ ಬರುತ್ತೆ. ಅದ್ರಲ್ಲಿ ಯಾವ್ದಾದ್ರು ತಗೊಳ್ಳಿ ನೀವು ಡ್ವಾರ್ಫ್ ವೆರೈಟೀಸ್ ಅವೆಲ್ಲ ನೀವು ರೋಡಲ್ಲೆಲ್ಲ ಹೋಗ್ತಿದ್ದಾಗ ಆರೆಂಜ್ ಕಲರ್ ಇದೆಲ್ಲ ನೋಡಿರ್ತೀರಲ್ವಾ ತೆಂಗು, ಅದೆಲ್ಲ ಕೂಡ ಮಲೇಷಿಯನ್ ಡ್ವಾರ್ಫ್ ಇದು ಬರುತ್ತೆ. ಇನ್ನೂ ತುಂಬಾ ತಳಿಗಳಿದೆ, ಬಟ್ ನಾರ್ಮಲ್ ಆಗಿ ಒಂದು ನಾಟಿ ಹೈಬ್ರಿಡ್ ಡ್ವಾರ್ಫ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ. ಸೊ ಇದು ಅಂದರೆ ನಾವು ಆಗಲೇ ಮಾತನಾಡಿದ್ವಿ, ರೈತರಿಗ ಈ ತೆಂಗು ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂಚೆಯಿಂದನೂ ಟ್ರೆಡಿಷ್ನಲ್ ಆಗಿ ಬೆಳ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಏನಾದರೂ ಥಿಂಕಿಂಗ್ ಮಾಡಬೇಕು ಹೊಸ ಬೆಳೆಗಳನ್ನ, ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಗೂ ಕೂಡ ಯಾವ ಬೆಳೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಇದೆ, ಮಾರ್ಕೆಟಿಂಗ್ ನೋಡ್ಬೇಕು ಮೊದಲು ರೈತರು ಯಾವುದು ಹೆಚ್ಚಿನ ಬೇಡಿಕೆ ಇದೆ ಅಂತ. ಈ ಮೆಕಾಡೋಮಿಯಾ ಬಗ್ಗೆ ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ, ಅಂದರೆ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ಇದು ರೈತರಿಗೆ ಯಾವ ರೀತಿಯಾಗಿ ಅನುಕೂಲ, ಹೇಗೆ ಬೆಳಿಬೋದು, ಹೇಗೆ? ಮೆಕಾಡೋಮಿಯಾ ಬಂದ್ಬಿಟ್ಟು ಮೆಕಾಡೋಮಿಯಾ ಅಂತಲ್ಲ, ಎನಿ ಫ್ರೂಟ್ ಪ್ಲಾಂಟ್ ಬಂದ್ಬಿಟ್ಟು ನೀವು 1 ವರ್ಷ ಮೇಂಟೆನೆನ್ಸ್ ಮಾಡಿದ್ರೆ ಅದಾದ್ಮೇಲೆ ನಾರ್ಮಲ್ ಆಗಿ ಮೇಂಟೆನೆನ್ಸ್ 3 ವರ್ಷ ನೋಡ್ಕೊಂಡ್ಮೇಲೆ ಅದರ ಇಳುವರಿ ಏನ್ ಬರುತ್ತೋ ಅದನ್ನ ಇದು ಮಾಡ್ಬೋದು. ಮೆಕಾಡೋಮಿಯಾ ಬಂದ್ಬಿಟ್ಟು ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ನಟ್ ಅಂತ ಕರಿತೀವಿ. ಡ್ರೈ ಫ್ರೂಟ್ ಅಥವಾ ನಟ್ ಏನಾದರೂ ಕರ್ಕೋಬಹುದು. ಏನಕ್ಕೆ ಅದು ಅಷ್ಟೊಂದು ಫೇಮಸ್ ಅಂದ್ರೆ ಇತ್ತೀಚೆಗೆ ಸೆಲೆಬ್ರಿಟೀಸ್ ತುಂಬಾ ರೆಕಮೆಂಡ್ ಮಾಡ್ತಿದ್ದಾರೆ ಅದನ್ನ. ಸಮಂತ್ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ತುಂಬಾ ಜನ ಮೆಕಾಡೋಮಿಯಾ ನಟ್ಸ್ನ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಯಾಕೆ ಅದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದರೆ ಬಿಕಾಸ್ ಆಫ್ ಅದ್ರಿಗೆ ಹೆಲ್ತ್ ಬೆನಿಫಿಟ್ಸ್, ಅಷ್ಟು ಗುಡ್ ಫ್ಯಾಟ್ ಇದೆ ಅದರಲ್ಲಿ. ಅಂಡ್ ಬೆಳೆಯೋದು ಕೂಡ ರೈತರು ನಿಮಗೆ ಒಂದು 2 ರಿಂದ 3 ವರ್ಷಕ್ಕೆ ಕಾಯಿ ಬರುತ್ತೆ. ಬಟ್ ಏನಂದ್ರೆ ರೈತರು ಯಾವುದೇ ಎಕ್ಸಾಟಿಕ್ ಫ್ರೂಟ್ ಅನ್ನ ಬೆಳೆಯೋಕೆ ಮೊದಲು ಮಾರ್ಕೆಟಿಂಗ್ ಬಗ್ಗೆ ಅವ್ರಿಗೆ ಐಡಿಯಾ ಇರಬೇಕು. ಇವಾಗ ಎಕ್ಸಾಂಪಲ್ ಎಲ್ಲರೂ ಬೆಳೆದ್ಬಿಟ್ಟು ನಾನು ಮೆಕಾಡೋಮಿಯನ್ ಬೆಳೆದ್ಬಿಟ್ಟು ನಾನು ಇದಕ್ಕೆ ನನ್ಗೆ 1000 ರೂಪಾಯಿ ಕೊಟ್ಬಿಟ್ಟು 2000 ರೂಪಾಯಿ ಕೊಟ್ಬಿಟ್ಟು ಅಂದ್ರೆ ಗೊತ್ತಿಲ್ಲ, ಅವ್ನು APMC ಮಾರ್ಕೆಟ್ಗೆ ತಗೊಂಡು ಹೋಗ್ತಾನೆ ಅಂತ ಅನ್ಕೊಳ್ಳಿ. ಯಾರು ಗೊತ್ತಿರುತ್ತೆ APMC ಮಾರ್ಕೆಟ್ ಅಲ್ಲಿ ಇದು ಮೆಕಾಡೋಮಿಯಾ ಇದನ್ನ ತಿಂತಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ರೈತ ಯಾವುದೇ ಎಕ್ಸಾಟಿಕ್ ಫ್ರೂಟ್ ಬೆಳಿಬೇಕಂದ್ರೂ ಕೂಡ ಮೆಕಾಡೋಮಿಯಾ ಆಗಿರ್ಬೋದು, ನಟ್ಮಗ್ ಆಗಿರ್ಬೋದು, ನಟ್ಮಗಲ್ಲಿ ನಿಮ್ಗೆ ಲೋಕಲ್ಲೇ ಸಿಗುತ್ತೆ, ಬಟರ್ ಫ್ರೂಟ್ ಆಶ್ ಆಗಿರ್ಬೋದು, ಎನಿಥಿಂಗ್ ಎಕ್ಸಾಟಿಕ್ ಫ್ರೂಟ್ ಬೆಳೆಯೋಕೆ ಮೊದಲು ಅದನ್ನ ಮಾರ್ಕೆಟಿಂಗ್ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಇವಾಗ ಬಿಗ್ ಬಾಸ್ಕೆಟ್ ಜೊತೆ ಟೈ ಅಪ್ ಆಗ್ಬೋದು, ಜೆಪ್ಟೋ, ರಿಲಯನ್ಸ್ ಫ್ರೆಶ್, ಮೋರ್, ಈ ಥರದ್ದೆಲ್ಲ ಅದ್ರ ಜೊತೆ ಕೂಡ ಟೈ ಅಪ್ ಆಗ್ಬೇಕು ಫಸ್ಟ್. ಅಂದ್ರೆ ಸರ್ ನಾವು ಈ ತರ ಬೆಳಿತಿದೀವಿ, ನಮ್ಗೆ ಈ ತರ ಮಾರ್ಕೆಟ್ ಇದು ಮಾಡಿ ಅಂತ ಬಿಟ್ಟು. ಮತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಗಳ ಜೊತೆನೂ ಟೈ ಅಪ್ ಆಗ್ಬೋದು. ನಿಮ್ಗೆ 1 kg ಡ್ರೈ ಫ್ರೂಟ್ಗೆ 2000 ಇದೆ ಅಂದ್ರೆ ನಿಮ್ಗೆ 1000 ರೂಪಾಯಿಗೆ ಸಿಗುತ್ತೆ. ಸೊ ಈ ತರ ಬೆಳೆದ್ರೆ ಖಂಡಿತ ಮೆಕಾಡೋಮಿಯಾ ಕೂಡ ಒಳ್ಳೆ ಲಾಭದಾಯಕ ಬೆಳೆ. ಇವಾಗ ನಿಮ್ಗೆ ಒಂದು ಮರದಲ್ಲಿ 5 kg 5 ವರ್ಷ ಆದ್ಮೇಲೆ ಬಂತು ಅಂದ್ರೂ ಕೂಡ 5000 ರೂಪಾಯಿ ರೈತರಿಗೆ ಸಿಗುತ್ತೆ. ಸೊ ನಿಮ್ಗೆ ಅದರಿಂದ ಯಾವ್ದು ಪ್ರಾಣಿ ಪಕ್ಷಿಗಳು ತಿನ್ನೋದಾಗ್ಲಿ ಆ ತರ ಏನ್ ಸಮಸ್ಯೆ ಇಲ್ಲ, ಮುಳ್ಳಿರುತ್ತೆ ಮರದಲ್ಲಿ, ಮತ್ತೆ ಅದು ಒಡೆದ್ಬಿಟ್ಟು ತಿನ್ಬೇಕಾಗಿರೋದ್ರಿಂದ ಯಾವ ಪ್ರಾಣಿ ಪಕ್ಷಿಗಳದ್ದು ಸಮಸ್ಯೆ ಇಲ್ಲ ಅದಕ್ಕೆ. ಸೊ ಅದೇ ಈಗ ಮೆಕಾಡಮಿಯಾ ಅಂದರೆ ಒಂದು ಏನಾದರೂ ಬೇರೆ ಬೇರೆ ಥಿಂಕಿಂಗ್, ಮಾರ್ಕೆಟಿಂಗ್ ನೋಡ್ಕೋಬೇಕು ಮೊದಲು. ನಾವು ಹೋಗಿ ಎಲ್ಲೋ ಒಂದು ಮಾರ್ಕೆಟಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಅಂದರೆ ಅದಾಗಲ್ಲ, ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ವಿಚಾರಿಸ್ಬೇಕಾಗುತ್ತೆ. ಇನ್ನು ಬ್ಲೂಬೆರಿ ಬಗ್ಗೆನು ಇಂಡಿಯಾದಲ್ಲಿ ಇದನ್ನ ಬೆಳಿಬಹುದಾ, ಹೇಗೆ ಬ್ಲೂಬೆರಿ ಬೆಳೆಯಲು? ನೀವು 1 ಎಕರೆಯಲ್ಲಿ 1 ಕೋಟಿ ಏನಾದರೂ ಆದಾಯ ಮಾಡಬೇಕು ಅಂದರೆ ಇರೋವಂಥ ಏಕೈಕ ಆಪ್ಷನ್ ಬಂದ್ಬಿಟ್ಟು ಬ್ಲೂಬೆರಿ. ಬ್ಲೂಬೆರಿ ಬಿಟ್ಟು ಇನ್ನು ತುಂಬಾ ಎಕ್ಸಾಟಿಕ್ ಫ್ರೂಟ್ ಫ್ಲವರಿಂಗ್ ಬೆಳೀತಾರೆ. ಫ್ಲವರ್ಸ್ನೆಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವರೆಲ್ಲ ನಿಮ್ಗೆ 1 ಎಕರೆಯಲ್ಲಿ 1 ಕೋಟಿ 2 CR ಎಲ್ಲ ಮಾಡಿರೋರು ಇದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ಬ್ಲೂಬೆರಿ ಬಂದ್ಬಿಟ್ಟು ನಿಮ್ಗೆ ಇವಾಗ ನಾರ್ಮಲ್ ಆಗಿ ದಾಳಿಂಬೆ ಮತ್ತೆ ಪಪ್ಪಾಯ ಮತ್ತೆ ಕೆಲವೊಂದೆಲ್ಲ ಹೈ ಮೇಂಟೆನೆನ್ಸ್ ಅಲ್ಲಿ ಬರ್ತವೆ. ಕರೆಕ್ಟ್ ಟೈಮ್ ಸ್ಪ್ರೇ ಹೊಡೆದಿಲ್ಲ ಅಂದ್ರೆ ಗಿಡಗಳು ಹೋಗ್ಬಿಡ್ತವೆ, ರೋಗಗಳು ಜಾಸ್ತಿ ಬರುತ್ತೆ. ಅದನ್ನ ನಾವು ಹಾಸ್ಪಿಟಾಲಿಟಿ ಅಲ್ಲಿ ನೋಡ್ಕೋಬೇಕಾಗುತ್ತೆ. ಈ ಬ್ಲೂಬೆರಿ ಹೆಂಗಂದ್ರೆ ICUದಲ್ಲಿ ಇಟ್ಟು ನೋಡ್ಕೋಬೇಕು. ICUದಲ್ಲಿ ಅಂದ್ರೆ ಅದಕ್ಕೆ ನೀರನ್ನ ನೀವು ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, pH ಲೆವೆಲ್ ಮೇಂಟೈನ್ ಮಾಡಿ ನೀರು ಕೊಡಬೇಕು. ಸಾಯಿಲಲ್ಲೂ ಕೂಡ ನೀವು ನೀರನ್ನ ಮೇಂಟೈನ್ ಸಾಯಿಲಲ್ಲೂ pH ಲೆವೆಲ್ ಮೇಂಟೈನ್ ಮಾಡಬೇಕಾಗುತ್ತೆ. ಅವೆರಡು ಮೇಂಟೈನ್ ಮಾಡಿದೀರಾ ಅಂದ್ರೆ ಬ್ಲೂಬೆರಿ ಎಕ್ಸಲೆಂಟ್ ಕ್ರಾಪ್. ನಿಮ್ಗೆ 1 ಎಕರೆಗೆ ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ನಿಮಗೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರುತ್ತೆ. ಅದಾದ್ಮೇಲೆ ನೀವು ಲೈಫ್ ಟೈಮ್ ಬ್ಲೂಬೆರಿಯಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಬಟ್ ಇದು ಯಾರು ಕೂಡ ಸಣ್ಣ ರೈತರಿಗೆ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ, ಸಣ್ಣ ರೈತರ ಕೈಲಿ ಆಗಲ್ಲ. ಸೊ ನೀವು ನಾರ್ತ್ ಇಂಡಿಯಾದಲ್ಲೆಲ್ಲ ನೋಡ್ಕೊಂಡ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ಲಾರ್ಜ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲ 10 ಎಕರೆ 20 ಎಕರೆ ಎಲ್ಲ ಪಾಲಿ ಹೌಸ್ ಅಲ್ಲಿ ಬ್ಲೂಬೆರಿನ ಬೆಳೀತಾರೆ, ಓಪನ್ ಸ್ಪೇಸ್ ಅಲ್ಲಿ ಬ್ಲೂಬೆರಿನ ಬೆಳೀತಾರೆ. ಬಟ್ ಏನಂದ್ರೆ ಮೈನ್ ಥಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ರಿಸ್ಕು ಜಾಸ್ತಿ, ರಿಟರ್ನ್ಸು ಜಾಸ್ತಿ ಆ ತರ ಬ್ಲೂಬೆರಿ. ಬಟ್ ಬೆಳಿಬೋದು, ಆರಾಮಾಗಿ ಬೆಳಿಬೋದು. pH ಲೆವೆಲ್ ಮೇಂಟೈನ್ ಮಾಡಿ ಸ್ವಲ್ಪ ಜಾಸ್ತಿ ರಿಸ್ಕ್. ದಾಳಿಂಬೆನೇ ರಿಸ್ಕ್ ಅಂದ್ರೆ ಇದು ಇನ್ನು ಸ್ವಲ್ಪ ಜಾಸ್ತಿ ರಿಸ್ಕ್. ಅದೇ ಈಗ 1 ಎಕರೆಯಲ್ಲಿ 1 ಕೋಟಿ ಮಾಡಬೇಕು ಅಂತ ಅಂದ್ರೆ ರಿಸ್ಕ್ ತಗೋಬೇಕು. ಬಟ್ ಚಿಕ್ಕ ಪುಟ್ಟ ರೈತರು ಸ್ವಲ್ಪ ಇಲ್ಲ, ಅದ್ರ ತಂಟೆಗೆ ಹೋಗ್ಲೇಬಾರ್ದು. ಸಣ್ಣ ಪುಟ್ಟ ರೈತರು ಏನ್ ಮಾಡ್ಬೇಕಂದ್ರೆ ತೆಂಗು ಹಾಕೊಳ್ಳಿ, ನೆಮ್ಮದಿಯಾಗಿರ್ತೀರಾ, ಟೆನ್ಷನ್ ಇರಲ್ಲ. ಡೈಲಿ ನೀರು ಅಥವಾ pH ಲೆವೆಲ್ ಏನಿದೆ ಅದು ಇದು ಅಂತ ಏನಿರಲ್ಲ. ತೆಂಗು ಹೆಂಗಿದ್ರು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ. ಅದೇ ಈಗ ನಾನು ಕೇಳ್ಪಟ್ಟಿದೆ, ಈಗ ಯಾವುದೇ ಒಂದು ಕೃಷಿ ಮಾಡಬೇಕು, ಹೊಸದಾಗಿ ಟ್ರೈ ಮಾಡಬೇಕು ಅಂದರೆ ಮೊದಲು ಆ ಕೃಷಿ ಭೂಮಿಗೆ ಅದು ಸೆಟ್ ಆಗುತ್ತಾ ಅಂತ ಚೆಕ್ ಮಾಡಿಸ್ಬೇಕಾಗುತ್ತೆ ಅಂತ. ಸೊ ಸಾಯಿಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಸಾಯಿಲ್ ಟೆಸ್ಟಿಂಗ್ ಅಲ್ಲಿ ನಿಮ್ಗೆ ಹತ್ರದಲ್ಲಿ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ಅಥವಾ ತಾಲೂಕಿಗೆ ಹೋಗ್ಲಿಕ್ಕೆ ಕೆಲವೊಂದು ಟೆಸ್ಟ್ ಲ್ಯಾಬ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ಬಂದ್ರೆ ಅದರಲ್ಲಿ pH ಲೆವೆಲ್ ಎಷ್ಟಿದೆ ಮತ್ತೆ ಏನೇನು ಇದೆಲ್ಲ ನೋಡ್ಬಿಟ್ಟು ಅವ್ರು ರೆಕಮೆಂಡ್ ಮಾಡ್ತಾರೆ ಕೆಲವು ಕ್ರಾಪ್ಸ್. ಅಥವಾ ನೀವೇ ಒಂದು ಕ್ರಾಪ್ ಫಿಕ್ಸ್ ಆಗಿದ್ರೆ
ಆ ಕ್ರಾಪ್ ಹೋಗ್ಬಿಟ್ಟು ಸರ್ ಇದು ಸೆಟ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದು ಏನಕ್ಕೆ ಸಾಯಿಲ್ ಟೆಸ್ಟಿಂಗ್ ಮಾಡ್ತಾರೆ ಅಂದ್ರೆ, ಇವಾಗ ನೀವು ಸೇಮ್ ಬ್ಲೂಬೆರಿನೇ ಅಂತ ಅನ್ಕೊಳ್ಳಿ, ಬ್ಲೂಬೆರಿ ಆ ಮಣ್ಣಿಗೆ ಸೆಟ್ ಆಗುತ್ತಾ ಇಲ್ಲ ಅಂತ ಬಿಟ್ಟು ಅವ್ರು ರಿಪೋರ್ಟ್ ಕೊಡ್ತಾರೆ. ಸೊ ಅದರಿಂದ ಈ ಮೊದಲೇ ಗೊತ್ತಾಗುತ್ತೆ ರೈತನಿಗೆ ಈ ಭೂಮಿಯಲ್ಲಿ ಇದು ಸೆಟ್ ಆಗುತ್ತಾ ಇಲ್ವಾ ಅಂತ. ಸೊ ಬೆಟರ್, ಇವಾಗ ನೀವು ಹೆಂಗೆ ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತಿರೋ, ಅದೇ ಒಂದು ಬೆಳೆ ಹಾಕೋಕ್ ಮೊದಲು ಕೂಡ ಒಂದು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ಬೆಟರ್. ಎಸ್, ಅಂದರೆ ಯಾಕಂದರೆ ಸೆಟ್ ಆಗುತ್ತೆ ಭೂಮಿ, ಪಿ ಎಚ್ ಲೆವೆಲ್ ಎಷ್ಟಿದೆ, ಪ್ರೋಟೀನ್ಸ್ ಎಷ್ಟಿದೆ ಭೂಮಿಗೆ, ಏನು ಕೊಡಬೇಕು. ಈಗ ಬಾಡಿ ಹೆಂಗೆ ಚೆಕ್ ಮಾಡ್ಕೊಳ್ತೀವಿ ನಾವು, ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ ಅಂತ, ಹಾಗೆ ಕೃಷಿ ಭೂಮಿನ ಚೆಕ್ ಮಾಡಿಸ್ಬೇಕು ಅಂತ. ಬಟ್ ಈಗ ರೈತರು ಹೆಚ್ಚಾಗಿ ಗಮನಿಸೋದು ಶ್ರೀಗಂಧ ಬೆಳೆ ಬೆಳಿಬೇಕು ಅಂತಾರೆ. ಬಟ್ ಶ್ರೀಗಂಧ ಬೆಳೆ ಬೆಳೆದ್ರೆ ಕಳ್ಳರ ಕಾಟ, ಆ ಕಾಟ ಈ ಕಾಟ, ಅದೊಂದು ತೊಂದರೆ, ಅದೊಂದು ರೀತಿಯಲ್ಲಿ ಸಮಸ್ಯೆಗಳು. ಬಟ್ ನಿಜವಾಗ್ಲೂ ಶ್ರೀಗಂಧ ಬೆಳೆಯನ್ನ ಬೆಳೆದು ರೈತರು ಎಷ್ಟೆಲ್ಲ ಲಾಭ ಮಾಡ್ಕೋಬಹುದು ಅಂತ ನೋಡಿ. ಪ್ರತಿಯೊಬ್ಬ ರೈತನು ಕೋಟ್ಯಾಧೀಶ್ವರ ಆಗೋದಕ್ಕೆ ಏಕೈಕ ಆಪ್ಷನ್ ಬಂದ್ಬಿಟ್ಟು ಶ್ರೀಗಂಧ. ಆದ್ರೆ ಫಸ್ಟ್ ಶ್ರೀಗಂಧ ಅಂದ್ರೆ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಸೊ ನಾನು ಶ್ರೀಗಂಧ ಬೆಳಿಬೇಕಂದ್ರೆ 15 ವರ್ಷ ವೆಯ್ಟ್ ಮಾಡಬೇಕು. ಅಂಡ್ ಇವಾಗ ನಿಮ್ಗೆ ಶ್ರೀಗಂಧ ಅಂದ್ರೆ 1 ಕೋಟಿ ನಿಮ್ದೊಂದು ಗೋಲ್ಡ್ ಚೈನ್ ಇರುತ್ತೆ ಅಂತ ಅನ್ಕೊಳ್ಳಿ. 1 ಕೋಟಿ ಗೋಲ್ಡ್ ಚೈನ್ ಹಾಕೊಂಡು ಹಿಂಗೆ ಬಂದ್ಬಿಡ್ತೀರಾ? ಒಂದು ಬೌನ್ಸರ್ಸ್ ಇಟ್ಕೊಂಡು ಅಥವಾ ಗನ್ ಮ್ಯಾನ್ ಇಟ್ಕೊಂಡೇ ಬರ್ತಿರಲ್ಲ. ಸೇಮ್ 1 ಕೋಟಿ ನಿಮ್ ತೋಟದಲ್ಲಿ ಅದ್ರ ವರ್ತಿದೆ ಅಂದ್ರೆ 1 ಕೋಟಿಗೆ ಎಷ್ಟು ಸೆಕ್ಯೂರಿಟಿ ಕೊಡ್ಬೇಕು ಅದು ಕೊಡ್ಬೇಕು. ಶ್ರೀಗಂಧ ಪ್ರತಿಯೊಬ್ಬ ರೈತನು ಜಾಸ್ತಿ ಬೇಡ, 100 ಗಿಡ ಹಾಕೊಳ್ಳಿ, ಅರ್ಧ ಎಕರೆ ಸಾಕು. 100 ಗಿಡ ಹಾಕೊಂಡ್ರೆ 15x15 ಹಾಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಬರುತ್ತೆ. ಹೋಸ್ಟ್ ಕೊಟ್ಟು ಮೇಂಟೈನ್ ಮಾಡಿದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ರೈತ ಕೂಡ ಆರಾಮಾಗಿ ಇವತ್ತು ಒಂದು ಮರಕ್ಕೆ 12ರಿಂದ 15 ವರ್ಷ ಆದ್ಮೇಲೆ 3ರಿಂದ 5 ಲಕ್ಷ ಇದೆ. ನೀವು 3ರಿಂದ 5 ಲಕ್ಷ ಬಿಟ್ಬಿಡಿ, 1 ಲಕ್ಷ ಇಟ್ಕೊಳ್ಳಿ. 1 ಲಕ್ಷ ಇಂಟು 100 ಮರ ಎಷ್ಟಾಯ್ತು? 1 ಕೋಟಿ ಆಯ್ತು. ಎಷ್ಟು ಜನ ಬೆಳೀತಿದ್ದಾರೆ ಶ್ರೀಗಂಧ? ಮತ್ತೆ ಕತೆಗಳು ಹೇಳ್ಕೊಂಡಿದ್ದಾರೆ. ಶ್ರೀಗಂಧದಲ್ಲಿ ಇನ್ನೊಂದು ಮಿಸ್ಟೇಕ್ ಏನಂದ್ರೆ, ಬೀಜ ಸೆಲೆಕ್ಷನ್ ಯಾರು ಸರಿಯಾಗಿ ಮಾಡಲ್ಲ. ಸಿಕ್ಕಿದ ಕಡೆ ಎಲ್ಲ ಬೀಜ ತಗೊಂಬಂದು ಹಾಕ್ತಿರ್ತಾರೆ. ಇವಾಗ ಕೆಲವೊಂದು ಫಾರೆಸ್ಟ್ರಿ ಅವರು ಅಥವಾ ಈಶಾ ಫೌಂಡೇಶನ್ ಅವರೆಲ್ಲ ಬೀಜ ಸೆಲ್ ಮಾಡ್ತಾರೆ, ಅವ್ರಿಗೇನು ಗಿಡ ಸೆಲ್ ಮಾಡಬೇಕು. ಶ್ರೀಗಂಧದಲ್ಲಿ 50% ಆಫ್ ದ ಸಕ್ಸಸ್ ಎಲ್ಲಿರುತ್ತೆ ಅಂದ್ರೆ ಬೀಜ ಸೆಲೆಕ್ಷನ್ ಅಲ್ಲಿ. ಇವಾಗ ದರ್ಶನ್ ಮಗ ದರ್ಶನ್ ತರನೇ ಇರ್ತಾರೆ, ಅದೊಂದು ಕಾಮಿಡಿಯನ್ ಮಗ ಕಾಮಿಡಿಯನ್ ತರನೇ ಇರ್ತಾರೆ. ಸೊ ಕಾಮಿಡಿಯನ್ ಮಗನ್ ಬೀಜ ತಗೊಂಡ್ಬಂದ್ಬಿಟ್ಟು ನಾನು ದರ್ಶನ್ ತರ ಐಟು ವೆಯ್ಟು ಹೀರೋ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಶ್ರೀಗಂಧದಲ್ಲಿ 90% ಬಂದ್ಬಿಟ್ಟು ಬೀಜ ಸೆಲೆಕ್ಷನ್ ನಲ್ಲಿ ತುಂಬಾ ಎಡುತ್ತಿದ್ದಾರೆ. ನೀವು ಯಾವುದೋ ಒಂದು ಗಿಡ ತಗೊಂಡ್ಬಂದು ಹಾಕ್ಬಿಟ್ಟಿರ್ತಾರ, 12 ವರ್ಷ ಆದ್ಮೇಲೆ ನನ್ ಗಂಧನೇ ಬಂದಿಲ್ಲ ಅಂದ್ರೆ ಅದ್ರ ಅಪ್ಪ ಅಮ್ಮ ನೋಡ್ಬೇಕಲ್ವಾ, ಶ್ರೀಗಂಧ ಪೇರೆಂಟ್ಸ್ ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಅಂತ ಬಿಟ್ಟು. ಅವರೇ ಸರಿ ಇಲ್ಲ ಅಂದ್ರೆ ಇದೆಲ್ಲಿ ಬರುತ್ತೆ. ಸೊ ಶ್ರೀಗಂಧ ಬೆಳೆದ್ರೆ 100% ಪ್ರತಿಯೊಬ್ಬ ರೈತನು ಕೂಡ ಕೋಟ್ಯಾಧೀಶ್ವರ ಆಗ್ಬೋದು. ಆದ್ರೆ ಒಂದು ತಾಳ್ಮೆ ಇರಬೇಕು. ಇನ್ನೊಂದು, ಇವಾಗ ನಿಮ್ಮ ಹತ್ರ 1 ಕೋಟಿ 2 ಕೋಟಿ ಮಾಲ್ ಇದೆ ಅಂದ್ರೆ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು. ಸೆಕ್ಯೂರಿಟಿಯಲ್ಲೂ ಕೂಡ ತುಂಬಾ ಅಡ್ವಾನ್ಸ್ಡ್ ಬಂದ್ಬಿಟ್ಟಿದೆ. ಮರಕ್ಕೆ ಸುತ್ತಲೂ ಕೂಡ ಇದನ್ನ ಮಾಡ್ತಿದ್ದಾರೆ, ನಿಮ್ಗೆ ಕಂಬಿಯಲ್ಲಿ ಒಂಥರ ಫೆನ್ಸಿಂಗ್ ಟೈಪ್ ಮಾಡ್ಬಿಡ್ತಿದ್ದಾರೆ. ಸೊ ಕಳ್ಳ ಯಾರಾದ್ರೂ ಬಂದ್ರು ಕೂಡ ಕಂಬಿನ ಕಟ್ ಮಾಡಕ್ಕಾಗಲ್ಲ. ಓಕೆನಾ? ಇನ್ನೊಂದು ಸೆನ್ಸರ್ಸ್ ಬಂದಿದೆ. ಇವಾಗ ಮರ ಏನಾದ್ರೂ ಕಟ್ ಮಾಡೋಕ್ಕಾದ್ರೆ ಆಟೋಮೆಟಿಕ್ ಸೈರನ್ ನೋಡ್ಕೊಳ್ಳುತ್ತೆ. ಚಿಪ್ಸ್ ಬಂದಿದೆ. ಇನ್ನೂ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರ್ತಿದೆ ಗೊತ್ತಾ ಶ್ರೀಗಂಧಕ್ಕೆ. ಆರಾಮಾಗಿ ಬೆಳಿಬೋದು. ಬಟ್ ಏನಂದ್ರೆ ಅದೇ ತಾಳ್ಮೆ ಇರಬೇಕು, ಮತ್ತೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರಬೇಕು. ಇವಾಗ ಇದಕ್ಕೂ ಕಮೆಂಟ್ ಮಾಡಿರ್ತಾರೆ ಹಾಗೆ ಹೇಗೆ ಅಂತ. ಸೊ ಕಲಿಯೋರು ನಿಜವಾಗ್ಲೂ ಕಲಿತಾರೆ ಅಷ್ಟೇ. ಮಾಡ್ಬೇಕು ಅಂತ ಇದ್ರೆ ಮನಸ್ಸಿದ್ರೆ ಮಾರ್ಗ ಅನ್ನುವಂತ ನಿಟ್ಟಲ್ಲಿ ಯದ್ಭಾವಂ ತದ್ಭವತಿ ಅನ್ನೋ ರೀತಿಯಲ್ಲಿ ಸೊ ಮಾಡ್ಬೇಕು ಅನ್ನೋದಂತದಿದ್ರೆ ಹೇಗಾದ್ರೂ ಮಾಡ್ತಾರೆ. ಬಟ್ ರೀಸನ್ಸ್ ನ ಹೇಳದೆ ಸರಿಯಾದ ಕ್ರಮಗಳನ್ನ ಬೆಳೆಸಿದ್ರೆ, ಅಂದ್ರೆ ಈಗ ಕೋಟ್ಯಾಧೀಶ್ವರನ ಕೃಷಿಯಲ್ಲೇ ಕೋಟ್ಯಾಧೀಶ್ವರ ಆದಂಥವ್ರು ಎಷ್ಟು ಜನ ಇದ್ದಾರೆ? ಎಕ್ಸಾಂಪಲ್ಸ್ ತುಂಬಾ ಎಕ್ಸಾಂಪಲ್ ಇದಾವೆ. ಒಂದು ಸಮಗ್ರ ಕೃಷಿ, ಈ ರೀತಿಯಾಗಿ ಅರಣ್ಯ ಬೆಳೆಗಳು, ಒಂದಿಷ್ಟು ಸಿಲ್ವರ್ ಟ್ರೀಸ್ ಆಗಿರ್ಬೋದು, ಶ್ರೀಗಂಧ, ತೆಂಗು ಎಲ್ಲ ಕೋಟಿ 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 ಲಾಭವನ್ನು ತೆಗೆದುಕೊಂಡಂಥ ಸುಮಾರು ಜನ. ಹಾಗಾಗಿ ಸೊ ರೈತ ಸ್ವಲ್ಪ ತಾಳ್ಮೆದಿಂದ, ರೈತನಿಗೆ ದೇಶದ ಬೆನ್ನೆಲುಬು ಅಂತ ಮಾತಿಗೆ ಹೇಳ್ತಾರೆ, ಬಟ್ ಆ ಬೆನ್ನೆಲುಬಿಗೆ ಸರಿಯಾದ ಸಪೋರ್ಟ್ ಇಲ್ಲ. ಬಟ್ ನೀವೇ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ಬುದ್ಧಿವಂತಿಕೆಯಿಂದ ಬೆಳೆಯನ್ನು ಬೆಳಿಬೇಕು. ಬಟ್ ಈಗ ಸರ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ ಅಗ್ರಿಕಲ್ಚರ್ ಆಗ್ಬಿಟ್ಟಿದೆ. ಅಂದರೆ ಯಾವ ರೀತಿಯಾಗಿ ಅಗ್ರಿಕಲ್ಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಹೆಂಗೆ? ಓಕೆ, ಇವಾಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ತೋಟಗಳನ್ನ ನಾವು ಮಾಡ್ತೀವಿ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ನಾವು ನೀರು ಕೊಡೋಕ್ಕಾಗಲ್ಲ ಅಥವಾ ಹಾಗೆ ಹೇಗೆ ಅಂತ. ಇಫ್ ಯಾವ ಇನ್ವೆಸ್ಟ್ಮೆಂಟ್, ಎರಡು ಇರಬೇಕು ಒಂದು ಲೈಫಲ್ಲಿ. ಒಂದು ಅವನ ಹತ್ರ ಟೈಮ್ ಇರಬೇಕು, ತೋಟಕ್ಕೆ ಹೋಗಿ ನೋಡ್ಕೋಬೇಕು. ಇಲ್ಲ ಅವನ ಹತ್ರ ಟೈಮ್ ಇಲ್ವಾ, ಅವನ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು. ಇವಾಗ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಅಂದ್ರೆ, ಇಡೀ ನೀವು 10 ಎಕರೆ ತೋಟನ ಆಟೋಮೇಷನ್ ಮಾಡಿ ಬಿಟ್ಬಿಡ್ಬೋದು. ಆಟೋಮೇಷನ್ ಅಂದ್ರೆ ಸಾಯಿಲ್ ಅಲ್ಲಿ ಒಂದು ರೇಡಾರ್ ತರ ಇರುತ್ತೆ, ಅದನ್ನ ಫಿಕ್ಸ್ ಮಾಡ್ತಾರೆ, ಅದೇ ನೀರು ಕೊಟ್ಕೊಳ್ಳುತ್ತೆ. ಅಂದ್ರೆ ಇವಾಗ ಯಾವಾಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗುತ್ತೋ ಅದೇ ನೀರು ಕೊಟ್ಕೊಳ್ಳುತ್ತೆ. ಅದಾದ್ಮೇಲೆ ನಿಮ್ಗೆ ರಿಪೋರ್ಟ್ ಬರ್ತಿರುತ್ತೆ, ಭೂಮಿಯಲ್ಲಿ ನೈಟ್ರೋಜನ್ ಕೊರತೆ ಇದೆ, ಫಾಸ್ಫರಸ್ ಕೊರತೆ ಇದೆ, ಮತ್ತೆ ಈ ತರ ಮುನ್ಸೂಚನೆಗೆ ಈ ತರ ಇದು ಬರುವಂತ ಚಾನ್ಸ್ ಇದೆ, ಲೈಕ್ ಈ ಕಾಯಿಲೆ ಬರ್ಬೋದು, ಸೊ ಇದಕ್ಕೆ ಸ್ಪ್ರೇ ಮಾಡಿ ಅಂತ ಬಿಟ್ಟು ಅಷ್ಟು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಅಗ್ರಿಕಲ್ಚರ್ ಅನ್ನೋದು
ಬಂದಿದೆ. ಸೊ ನೀವು ಮಾಡ್ಬೇಕಷ್ಟೇ. ಬಟ್ ನಿಮ್ಮ ಹತ್ರ 2 ಇರಬೇಕು. ಒಂದು ಟೈಮ್ ಆದ್ರೂ ಇರಬೇಕು, ನೀವು ನಿಂತು ಅಲ್ಲಿ ನೋಡ್ಕೋಬೇಕು. ಇಲ್ಲಾಂದ್ರೆ ಏನ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಬಂದಿದ್ಯೋ ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ, 1 lakh 2 lakh 3 lakh ಈ ತರ ಎಲ್ಲ ಆಗುತ್ತೆ ಅದೆಲ್ಲ ಸಿಸ್ಟಮ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ. ಸೊ ಇಟ್ ಡಿಪೆಂಡ್ಸ್, ಒಂದು ಟೈಮ್ ಆದ್ರೂ ಇರಬೇಕು, ಇಲ್ಲ ಇದಾದ್ರೂ ಇರಬೇಕು. ಬಟ್ AI ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಈಸಿ ಮಾಡುತ್ತೆ ಅಗ್ರಿಕಲ್ಚರ್ನ. ಟ್ರೆಡಿಷನಲ್ ವೇ ಅನ್ನೋದನ್ನ ಬಿಟ್ಟು ನೀವು ಈ ತರ ವೇನು ಸ್ಟಾರ್ಟ್ ಮಾಡ್ಕೋಬಹುದು. ನಾವು ಆಗ್ಲೇ ಹೇಳಿದ್ವಿ ಮಣ್ಣನ್ನ ಪರೀಕ್ಷೆ ಮಾಡಬೇಕು ಅಂತ. ಓಕೆ, ಪರೀಕ್ಷೆ ಮಾಡಬೇಕು, ಬಟ್ ಯಾವ ಸಂದರ್ಭದಲ್ಲಿ ಮಣ್ಣಿಗೆ ಏನು ಅವಶ್ಯಕತೆ ಇದೆ, ನೀರು ಯಾವಾಗ, ಯಾವ ಪ್ರೋಟೀನ್ ಬೇಕು, ಯಾವ ಗೊಬ್ಬರವನ್ನ ಕೊಡಬೇಕು ನಾವು, ಇದೆಲ್ಲದ್ರ ಬಗ್ಗೆ ಕೂಡ ಅದು ಇನ್ಫಾರ್ಮೇಶನ್ ಅನ್ನ ರೈತರಿಗೆ ಕೊಡುತ್ತೆ, ಒಂದು ರಿಪೋರ್ಟ್ ಅನ್ನ ಕೊಟ್ಟು ಬಿಡುತ್ತೆ ಅಂತ. ಓಕೆ, ಈಗ ಒಂದ್ ಕಡೆ ಈಗಾಗಲೇ ನಾವು ನೋಡಿದ್ವಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಗ್ರಿಕಲ್ಚರಲ್ಲಿ ಅಂತ. ಬಟ್ ಸದ್ಯಕ್ಕೆ ಸರ್ಕಾರ ಸಹಿತ ಕೆಲವೊಂದು ರೈತರಿಗೆ ಅಂತ ಯೋಜನೆಗಳನ್ನ ಮಾಡಿಕೊಟ್ಟಿದೆ ಅಂತ, ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ರೈತರು ವಿಫಲ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ. ತುಂಬಾ ಯೋಜನೆಗಳಿದೆ, ಬಟ್ ಅದನ್ನ ಯಾವುದನ್ನು ಕೂಡ ಜನಗಳಿಗೆ ತಲುಪೋದಕ್ಕೆ ಸರ್ಕಾರನೇ ಬಿಡಲ್ಲ. ಇವಾಗ PMEGP ಲೋನ್ ಅಂತ ಇದೆ, 10 ಲಕ್ಷದಿಂದ 25 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲೂ ಕೂಡ 30% ಸಬ್ಸಿಡಿ ಕೊಡ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಮತ್ತೆ SC/ST ಅವರಿಗೆ ವಿಶೇಷವಾದ ಸಬ್ಸಿಡೀಸ್ ಇರುತ್ತೆ. ಸೊ ಇವಾಗ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು, ಅಗ್ರಿಕಲ್ಚರ್ ಅಲ್ಲಿ ಏನಾದ್ರು ಒಂದು ಮಾಡ್ಬೇಕಂದ್ರೂ ಕೂಡ ನಿಮ್ಗೆ 10 ರಿಂದ 25 ಲಕ್ಷ ರೂಪಾಯಿ ವಿತೌಟ್ ಕೊಲಾಟ್ರಲ್ ಕೊಡ್ತಾರೆ. ಓಕೆನಾ? ಇನ್ನೊಂದು ಸ್ಕೀಮ್ ಬರುತ್ತೆ, PM ಫುಡ್ ಸ್ಕೀಮ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಈ ಕುರಿ ಫಾರ್ಮು ಅಥವಾ ಕೋಳಿ ಫಾರ್ಮು ಶೆಡ್ ಮಾಡ್ಬೇಕಂದ್ರೆ ಅದ್ರದ್ದೊಂದು ಸ್ಕೀಮ್ ಬರುತ್ತೆ. ಅಪ್ ಟು 1 CR ವರೆಗೂ ಕೂಡ ಶೆಡ್ ಹಾಕೊಳ್ಳೋದು ಕೊಡ್ತಾರೆ. ಅದರಲ್ಲೂ 50% ಸಬ್ಸಿಡಿ ಇರುತ್ತೆ. ಬಟ್ ಇವೆಲ್ಲದೂ ಕೂಡ ರೈತರು ತಿಳ್ಕೊಳ್ಳೋದಿಲ್ಲ. ಯಾರೋ ಒಬ್ರ ಹತ್ರ ಕೈ ಸಾಲಕ್ಕೆ ಹೋಗ್ತಾರೆ, ಕೈ ಸಾಲಕ್ಕೆ ಹೋಗ್ಬಿಟ್ಟು 3% 5% ಬಡ್ಡಿಗೆ ತಗೊಬರ್ತಾರೆ. ಸೊ ಅದು ಲಾಸ್ ಆಗುತ್ತೆ. ಸೊ ಅವಾಗ ಬಡ್ಡಿ ಕಟ್ಟಕ್ಕಾಗದೆ ಜಮೀನ್ ಮಾರುವಂಥದ್ದು ಅಥವಾ ಈ ಥರದ್ದಾಗುತ್ತೆ. ಸೊ ಸರ್ಕಾರ ಇವಾಗ ನಾನು ಅವಾಗಲೇ ಫಸ್ಟ್ ಹೇಳ್ದಂಗೆ ಪ್ರತಿ ಒಂದು ಇದಕ್ಕೆ ಏನು ನಾರ್ಮಲ್ ಆಗಿ ಪ್ರತಿಯೊಂದು ಇದರಲ್ಲೂ ಬಾರ್ ಇರುತ್ತೆ. ಯಾಕೆ ರೈತ ಸಂಪರ್ಕ ಕೇಂದ್ರ ಇರಲ್ಲ? ಯಾಕೆ ಒಂದು ಇದು ಮಾಡಿದ್ಮೇಲೆ ಅಂದ್ರೆ ಒಂದು ಎಜುಕೇಟ್ ಆದ್ಮೇಲೆ ಅವ್ನಿಗೆ ಯಾವ್ಯಾವ ಸ್ಕೀಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಯಾಕೆ ಹೇಳ್ಕೊಡಲ್ಲ? ಸೊ ಸರ್ಕಾರ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕಷ್ಟೇ. ಒಟ್ಟಿನಲ್ಲಿ ತುಂಬಾ ಸ್ಕೀಮ್ಸ್ ಇದೆ. ಈ ಒಂದು ಹಸು ಕಟ್ತೀನಿ ಅಂದ್ರೂ ಕೂಡ ಸ್ಕೀಮ್ ಇದೆ, ಒಂದು ಕುರಿ ತಗೊಳ್ತೀನಿ ಅಂದ್ರೂ ಕೂಡ ಸ್ಕೀಮ್ ಇದೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಮತ್ತೆ SC/ST ಅವ್ರಿಗೆ ತುಂಬಾ ಸ್ಕೀಮ್ಸ್ ಇರುತ್ತೆ. ಸೊ ನೀವು ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಕೇಳಿ, ನಾನು ಈ ತರ ಬೆಳೆ ಬೆಳಿಬೇಕು ಅನ್ಕೊಂಡು ಇದಕ್ಕೆ ಏನು ಇದು ಇರುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ ಅಂದ್ರೆ ತಾಲೂಕಲ್ಲಿ ತೋಟಗಾರಿಕಾ ಇಲಾಖೆ ಅಂತ ಇರುತ್ತೆ, ಮತ್ತೆ ಅರಣ್ಯ ಇಲಾಖೆ ಅಂತ ಇರುತ್ತೆ. ಅವೆರಡರಲ್ಲೂ ಹೋಗ್ಬಿಟ್ಟು ಸರ್ ಏನೇನ್ ಸ್ಕೀಮ್ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಸ್ಕೀಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ರೈತ ಒಂದು ಸ್ಟೆಪ್ ಇಡಬೇಕಷ್ಟೇ ಮುಂದೆ ಇಟ್ಟರೆ ಆ ಸ್ಕೀಮ್ಸ್ ಏನು ಪ್ರೊಸೀಜರ್ ಎಲ್ಲ ಇರುತ್ತೋ ಅವೆಲ್ಲ ಫಾಲೋ ಮಾಡಿದ್ರೆ ಸ್ಕೀಮ್ಸ್ ಅಪ್ಲೈ ಆಗುತ್ತೆ. ಎಸ್, ಈಗ ರೈತರು ಬೆಳೆಯನ್ನೇ ನಾವು ಬೆಳ್ಕೊಂಡು ಅದರಲ್ಲೇ ಲಾಭ ತೆಗೆದುಕೊಳ್ತೀನಿ ಅಂತ ಅಂದ್ರೂ ಸಾಧ್ಯ ಆಗಲ್ಲ. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿದಂಥ ಇನ್ಕಮ್ ಬರೋದಿಲ್ಲ. ಹಾಗಾಗಿ ಸೈಡ್ ಇನ್ಕಮ್ಸ್ಗಳನ್ನ ಮಾಡ್ಕೊಳ್ಬೇಕು. ನಾವು ಹೇಳ್ತೀವಿ ಡೈರಿ ಫಾರ್ಮಿಂಗು, ಪಶುಸಂಗೋಪನೆ, ಹೈನುಗಾರಿಕೆ ಮಾಡ್ಕೋಬೇಕು ಅಂತ, ಈಗ ಕುರಿ ಕೋಳಿ ಸಾಕಾಣಿಕೆಗಳನ್ನ ಮಾಡ್ಕೊಳ್ಬೇಕು ಅಂತ. ಸೊ ಇದು ರೈತರು ಇದಕ್ಕೆ ಯಾವ ರೀತಿಯಾಗಿ ಇದಕ್ಕೆ ಎಫರ್ಟ್ ಹಾಕಬೇಕು? ಹಿಂಗೆ ಫಸ್ಟ್ ಹಸು ಕಟ್ಟೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಎನಿಥಿಂಗ್ ಆಗಿರ್ಬೋದು, ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು 10-20 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ವರ್ಷದಲ್ಲೇ 10-20 ಲಕ್ಷ ದುಡ್ಡು ಬಿಡ್ತೀನಿ ಅಂತ ಹೋಗ್ತಾರೆ. ಯಾರ್ಯಾರು ಕುರಿ ಫಾರ್ಮ್ ಮಾಡಿದಾರೋ ಅಥವಾ ಮೇಕೆ ಫಾರ್ಮ್ ಮಾಡಿದಾರೋ 1 ಕೋಟಿ 2 ಕೋಟಿ 3 ಕೋಟಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. 90% ಫೇಲ್ಯೂರ್ ಆಗಿದ್ದಾರೆ. ಏನಕ್ಕಂದ್ರೆ ಕುರಿ ಕೋಳಿ ಅಥವಾ ಮೇಕೆ ಅನ್ನೋದು ಅವು ಕೂಡ ನಮ್ಮ ತರ ಒಂದು ಜೀವಿಗಳು. ಸೊ ಅದಕ್ಕೂ ಕೇರ್ ಬೇಕಾಗುತ್ತೆ. ಬಟ್ ನಮ್ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಇಟ್ಸ್ ಬಿಸ್ನೆಸ್ ತರ ಯೋಚನೆ ಮಾಡ್ತಾರೆ. ಬಿಡು ನೋಡ್ಕೋಣ, ತಾನಿದ್ದು ಮೇಂಟೈನ್ ಮಾಡ್ತಾನ. ಮೋಸ್ಟ್ ಸಕ್ಸಸ್ಫುಲ್ ಅಲ್ಲಿ ಇದು ಬರುತ್ತೆ, ಡೈರಿ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಕುರಿ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಮೇಕೆ ಕೋಳಿ ಎನಿಥಿಂಗ್. ಅದು ಬಿಟ್ಟು ನಾನು ಎಂಪ್ಲಾಯೀಸ್ನ ಇಟ್ಟು ಮೇಂಟೈನ್ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನಾನು ಯಾರೇ ಒಂದು ಡೈರಿ ಫಾರ್ಮಿಂಗ್ ಹೋಗ್ತೀನಿ ಅಥವಾ ಕುರಿ ಕೋಳಿ ಇದು ಮಾಡ್ತೀವಿ ಅಂದ್ರೂ ಕೂಡ ನಾನು ಫಸ್ಟ್ ಏನು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಕೇಲ್. 10 ಕುರಿ ಸ್ಟಾರ್ಟ್ ಮಾಡಿ, 20 ಕುರಿ ಸ್ಟಾರ್ಟ್ ಮಾಡಿ, ಅದನ್ನ ಸ್ಕೇಲ್ ಮಾಡಿ. ಅವಾಗ ನಿಮ್ಗೆ ಪಾಸಿಟಿವ್ಸ್ ನೆಗೆಟಿವ್ಸ್ ಗೊತ್ತಾಗುತ್ತೆ. ಕುರಿಗಳು ಹೆಂಗ್ ರಿಯಾಕ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಏನ್ ರೋಗ ಬರುತ್ತೆ ಒಂದು ಗೊತ್ತಾಗುತ್ತೆ. ಹಸುದು ಅಷ್ಟೇ, ಫಸ್ಟ್ 2 ಹಸು ಕಟ್ಟಿ, ಆಮೇಲೆ 4 ಮಾಡಿ, ಆಮೇಲೆ 10 ಮಾಡಿ, ಆಮೇಲೆ 1000 ಮಾಡಿ ಬೇಕಿದ್ರೆ. ಆದ್ರೆ ನಮ್ ಜನ ಏನ್ ಮಾಡ್ತಾರೆ, ಫಸ್ಟೇ 10 ಹಸು ಕಟ್ಟಕ್ ಹೋದಾಗ ಕೈ ಸುಟ್ಕೊಳ್ತಾರೆ. ಸೊ ಹೈಯೆಸ್ಟ್ ಲಾಸ್ ಆಗ್ತಿರೋದು, ಅಥವಾ ನೀವು ಯಾವುದೇ ಕುರಿ ಶೆಡ್ ಅಥವಾ ಕೋಳಿ ಶೆಡ್ ನೋಡಿ ಖಾಲಿ ಇರುತ್ತೆ. ಏನಕ್ಕಂದ್ರೆ ಇದೇ ಜೋಶಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಫೇಲ್ಯೂರ್ ಆಗಿರ್ತಾರೆ. ನೀನ್ ಇದ್ದು ಕುರಿ ಕೋಳಿಗಳು ಅಥವಾ ಇದನ್ನೋದು ಕುರಿ ಅಥವಾ ಹಸು ಎನಿಥಿಂಗ್ ನಮ್ಮ ಮಕ್ಕಳ ತರ ನೋಡ್ಕೋಬೇಕು. ಕರೆಕ್ಟ್ ಟೈಮ್ಗೆ ನೀರು, ಕರೆಕ್ಟ್ ಟೈಮ್ಗೆ ಇದೆಲ್ಲ ನೋಡ್ಕೊಂಡಾಗ. ಅದು ಬಿಟ್ಟು ಎಂಪ್ಲಾಯಿನ ನಂಬ್ಕೊಂಡು ಹೋಗಿರ್ತಾನೆ, ಎಂಪ್ಲಾಯಿ ಇವತ್ತು ಮೇವು ಹಾಕ್ಬಿಟ್ಟಿರ್ತಾನೆ ಅಂತ ಅವ್ನು ಎಲ್ಲೋ ಇರ್ತಾನೆ, ಅದಕ್ಕೆ ಟೈಮ್ ಸರಿಯಾಗಿ ಊಟ ಅಥವಾ ನೀರು ಸಿಕ್ಕಿರಲ್ಲ, ಹೋಗ್ತಾ ಇರುತ್ತೆ, ಸತ್ತೋಗ್ತವೆ, ರೋಗಗಳು ಬರ್ತವೆ, ಈ ತರ ಆಗುತ್ತೆ. ಸೊ ಸ್ಟಾರ್ಟ್ ವಿತ್ ಸ್ಮಾಲ್. ಅದೇ ಈಗ ನಾವೊಂದು ನಮ್ಮ ಮನೆಗೆ ಒಂದು ನಾಯಿನ ತೆಗೆದುಕೊಂಡು ಬರ್ತೀವಿ ಅಂದ್ರೆ ಅದನ್ನ ಸಾಕೋದಕ್ಕೆ ನಮ್ಗೆ ಆಗುತ್ತಾ? ಅಂದ್ರೆ ಓನ್ಲಿ ಏನು ಫುಡ್ಡು ಅಂದ್ರೆ ಮೀನ್ಸ್ ಅದಕ್ಕೆ ಕೇರಿಂಗ್ ಬೇಕು, ಆ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು
ಪಶುಸಂಗೋಪನೆ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀವಿ ಅಂತ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕೇರ್ ಮಾಡಬೇಕು. ವೈಜ್ಞಾನಿಕವಾಗಿ ಏನೆಲ್ಲ ಇದೆಯಲ್ಲ, ಸರಿಯಾದ ಟೈಮಿಗೆ ಫುಡ್ ಕೊಡುವಂಥದ್ದು, ಯಾವ ಫುಡ್ ಕೊಡಬೇಕು, ಇದನ್ನೆಲ್ಲ ಓನರೇ ನಿಂತು ಮಾಡುವಂಥ ಕೆಲಸಗಳಿವೆಲ್ಲ. ಯಾರನ್ನೋ ಇನ್ನೊಬ್ಬರು ನಂಬ್ಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅಂತ. ಇನ್ನೊಂದು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಅವ್ರ ಕೃಷಿ ಭೂಮಿಗೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗೊಬ್ಬರ ತಂದು ಹಾಕೋದು ತಪ್ಪುತ್ತೆ ಅಲ್ವಾ? ಆರಾಮಾಗಿ ಒಂದು ಸಾವಯವ ಕೃಷಿಯಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಹಸು ಸಾಕ್ತಾ ಇಲ್ಲ ಅಂದ್ರೆ ನೀನು ವ್ಯವಸಾಯ ಮಾಡ್ತಿಲ್ಲ ಅಂತ. ಏನಕ್ಕಂದ್ರೆ ಹಸು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಇದಕ್ಕೂ ಕೂಡ ಮೂಲ. ಒಂದು ನೀವು ಡಿವೋಷನಲ್ ಆಗಾದ್ರೂ ತಗೊಳ್ಳಿ ಅಥವಾ ಗೊಬ್ಬರ ಆದ್ರೂ ತಗೊಳ್ಳಿ, ಹಸುವಿಂದ ಗೊಬ್ಬರ ಸಿಗುತ್ತೆ, ಜೀವಾಮೃತ ಸಿಗುತ್ತೆ, ಮತ್ತೆ ಹಸುವಲ್ಲಿ ನೀವು ಇದನ್ನ ಲೈಕ್ ಉಳುಮೆ ಮಾಡಕ್ ತಗೊಳ್ತೀರಾ, ಮತ್ತೆ ಎಲ್ಲದಕ್ಕೂ ಹಸು ಇಂಟರ್ಲಿಂಕ್ ಇರುತ್ತೆ. ಈವನ್ ಡಿವೋಷನಲಿ ತಗೊಂಡ್ರು ಕೂಡ ನಿಮ್ಗೆ ಇದನ್ನೊಂದು ಕನೆಕ್ಷನ್ ಇರುತ್ತೆ. ಇವಾಗ ಉದಾಹರಣೆಗೆ ಹಸು ಒಂದೇ ಒಂದು ಪ್ರಾಣಿ ನಮ್ಮ ಆರೈಕೆನ ಬಯಸೋದು, ಅಂದ್ರೆ ನನ್ನ ಮಾಲೀಕ ನಾನು ಚೆನ್ನಾಗಿರ್ಲಿ, ನನ್ಗೆ ಒಂದು ಆಹಾರ ತಂದು ಹಾಕ್ತಾನೆ ಅಂತ ಹೇಳ್ಬಿಟ್ಟು ಹಸು ಒಂದೇ, ಬೇರೆ ಕುರಿ ಕೋಳಿ ಮೇಕೆ ಅವ್ಯಾವು ಕೂಡ ಬಯಸಲ್ಲ, ಅವ್ಯಾವಕ್ಕೂ ಅಷ್ಟೊಂದು ಇದಿಲ್ಲ. ಸೊ ಅದಕ್ಕೆ ನಾವು ಹಸುನ ತಾಯಿ ಸ್ಥಾನ ಕೊಡೋದು ನಮ್ಮ ಹಿಂದೂ ಧರ್ಮದಲ್ಲಾಗಲಿ ಅಥವಾ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಸುಗೆ ಎಷ್ಟು ನಾಟಿ ಹಸುಗಳು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ, ಇವಾಗ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮೇವನ್ನ ತಿನ್ನಿಸ್ತಿದ್ರು ಹಸುಗಳಿಗೆ. ಸೊ ಅವಾಗ ನಿಮ್ಗೆ ಏನಾದ್ರು ಒಂದು ರೋಗ ಇತ್ತು ಅಂತ ಅನ್ಕೊಳ್ಳಿ, ಜ್ವರನೋ ಕೋಲ್ಡೋ ಎನಿಥಿಂಗ್, ಹಸು ಅದನ್ನ ಗ್ರಹಿಸಿ ಒಂದು ತಾಯಿ ತರ ಪರ್ಟಿಕ್ಯುಲರ್ ಆಗಿ ಅವಾಗ ಕೆಲವೊಂದು ಹುಲ್ಲನ್ನ ತಿಂದ್ರೆ ಅಥವಾ ಕೆಲವೊಂದು ಔಷಧೀಯ ಗುಣಗಳು ಇರುವಂಥದ್ದು ತಿಂದ್ರೆ ಅದು ತಿಂದ್ಬಿಟ್ಟು ಬಂದು ಹಾಲು ಕೊಡ್ತಿದ್ವಂತೆ. ಅಷ್ಟು ಅಡ್ವಾನ್ಸ್ಡ್ ಲೆವೆಲಲ್ಲಿ ಹಸುಗಳಿರುತ್ತೆ. ಆದ್ರೆ ಇವತ್ತು ಅದನ್ನೆಲ್ಲ ಕೂಡ ಹಸುನೇ ವ್ಯವಸಾಯ ಅಂತ ಹೇಳಿದ್ರೆ ಹಸುನೇ ಬೇಡ, ಆ ಥರ ಆಗ್ಬಿಟ್ಟಿದೆ. ಸೊ ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಹಸುನ್ ಕಟ್ಟಿ. ಅದೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾರು ನೋಡ್ಕೊಳ್ತಾರೆ, ಏನೇನೋ ರೀಸನ್ಸ್ಗಳು. ಬಟ್ ನಿಜವಾದ ರೈತ ಇದನ್ನ ಯಾವುದೋ ರೀಸನ್ಸ್ ಹೇಳಲ್ಲ, ಟೈಮ್ ಕೊಟ್ಟು ಸಮಯ ಕೊಟ್ಟು ತಾನೇ ನಿಂತು ಅಲ್ಲಿ ಕೃಷಿಯನ್ನು ಆರಂಭಿಸ್ತಾನೆ. ಮೇನಾಗಿ ಅದು ಬೇಕು. ನಾವು ಬೆಳೆಯ ದಿನಂಪ್ರತಿ ನಮ್ಮ ಬೆಳೆ ಎಲ್ಲಿಗಿದೆ, ಯಾವ ಹಂತದಲ್ಲಿದೆ ಅಂದರೆ ಚೆಕ್ ಮಾಡ್ತಾ ಇರಬೇಕಂತೆ, ನಮ್ಮ ಬೆಳೆಯ ಬೆಳವಣಿಗೆ ಹೆಂಗೆ ಆಗ್ತಾ ಇದೆ ಅಂತ ದಿನಂಪ್ರತಿ ರೈತ ಕಣ್ಣಾಡಿಸ್ತಾ ಇರಬೇಕು. ಬಟ್ ನಾನೆಲ್ಲೋ ಒಂದು ಬೆಳೆ ಬೆಳೆದು ನಾನು ಇನ್ನೊಂದು ಕಡೆ ಎಲ್ಲೋ ಇದ್ಕೊಂಡು ಇದೆಲ್ಲ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ರೈತ ಅನ್ನೋನು ಬೆಳಗ್ಗೆ ಎದ್ರೆ ತೋಟಕ್ಕೆ ಹೋಗ್ಬೇಕು, ಸಂಜೆ ತೋಟ ಮುಗಿಸ್ಕೊಂಡು ಮನೆಗೆ ಬರ್ಬೇಕು. ಆದ್ರೆ ಇವಾಗ ರೈತ ಅನ್ನೋನು ಹೆಂಗಾಗಿದ್ದಾನೆ ಅಂದ್ರೆ, ಬೆಳಗ್ಗೆ ಎದ್ರೆ ಪಂಚಾಯತಿ ಕಟ್ಟೆಗೆ ಹೋಗಿರ್ತಾನೆ, ಇಲ್ದೇ ಇರೋ ರಾಜಕೀಯದ ಬಗ್ಗೆ ಮಾತಾಡ್ತಾನೆ, ತೋಟ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ತೋಟಕ್ಕೆ ಹೋಗ್ತಾನೆ. ಯಾರು ತನ್ನ ರೈತ 24/7 ಅಂದ್ರೆ ನೀವು ನೈಟು ಕೂಡ ಕೆಲವೊಬ್ರು ತೋಟದಲ್ಲಿ ನೀವು ಹೋಗಿ ನೀರು ಕಟ್ತಾರೆ, 24/7 ಅಲ್ಲ, ಅಟ್ಲೀಸ್ಟ್ ಒಂದು 12 ಅವರ್ಸ್ ಒಂದು 10 ಅವರ್ಸ್ ತೋಟದಲ್ಲಿ ಇರ್ತಾರೋ ಅವರ ತೋಟ ಖಂಡಿತವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಯಾರು ನಮ್ಮ ರೈತರು ಇವಾಗೆಲ್ಲ ಪಾಲಿಟಿಕ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅದು ಒಂದು ಆ ಪಾರ್ಟಿ ಈ ಪಾರ್ಟಿ ಗ್ರಾಮ ಪಂಚಾಯತಿ ಅದು ಇದು ಅಂದ್ಕೊಂಡು. ಸೊ ಹಿಂಗೆ ನೀವು ಪಾರ್ಟಿಗಳ ಮೇಲೆ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಉದ್ಧಾರ ಆಗಲ್ಲ, ರೈತರು ಅನ್ನೋದು ಉದ್ಧಾರ ಆಗೋಕ್ಕಾಗಲ್ಲ. ಸೊ ಇದನ್ನು ನಿಮ್ಗೆ ನಾಲೆಜ್ ಇರಬೇಕು. ಇವಾಗ ನಾನು ಬೇರೆ ಬಿಸ್ನೆಸ್ಸಲ್ಲಿ ಇದ್ರೂ ಕೂಡ ನನ್ನ ತೋಟ ಹೇಗಿದೆ, ಅದಕ್ಕೇನು ಮೈನಸ್ ಇದೆ. ಇವಾಗ ಹಸುನೇ ಕಟ್ಟಿ ಅಂದರೆ ಹಸು ಅಂತಲ್ಲ, ಇವಾಗ ನಂಗೆ ಹಸು ಕಟ್ಟಕ್ಕಾಗಿಲ್ಲ ಅಂದರೆ ಗ್ಲಿರಿಸಿಡಿಯ ಗಿಡ ಹಾಕ್ಕೊಳ್ಳಿ, ನುಗ್ಗೆ ಹಾಕ್ಕೊಳ್ಳಿ, ಅಥವಾ ಬೇರೆ ಹಾಕ್ಕೊಳ್ಳಿ, ಅಥವಾ ಎರೆಹುಳು ಗೊಬ್ಬರ ತಗೊಬಂದು ಹಾಕಿ. ಸೊ ಐದರ್ ನಾಲೆಜ್ ಆದರೂ ಇರಬೇಕು, ಟೈಮ್ ಆದರೂ ಇರಬೇಕು. ಸೊ ಎರಡು ಇಲ್ಲದೆ ವೇಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ಸುಮ್ಮನೆ ರೀಸನ್ಸ್ ಹೇಳೋದಕ್ಕಿಂತ ಪರ್ಯಾಯ ಮಾರ್ಗಗಳು ಹಲವಾರು ಇದ್ದಾವೆ, ಫಾಲೋ ಮಾಡ್ಬೇಕು ರೈತರು. ಬಟ್ ರೈತರು ಎಲ್ಲ ಬೆಳೆ ಬೆಳೀತಾರೆ, ಕೊನೆಯದಾಗಿ ರೈತನಿಗೆ ಹೊಡೆತ ಕೊಡೋದಂದ್ರೆ ಮಾರ್ಕೆಟ್. ಈ ದಲ್ಲಾಳಿಗಳ ಮಿಡಲ್ ಮ್ಯಾನ್ಗಳ ಹಾವಳಿ ಆಗಿರ್ಬೋದು, ಅಥವಾ ಡೈರೆಕ್ಟಾಗಿ ಹೋಗಿ ಮಾರ್ಕೆಟ್ ಮಾಡ್ತೀನಿ ಅಂದರೆ ಯಾವ ರೀತಿಯಾಗಿ ಮಾರ್ಕೆಟ್ ಮಾಡಬೇಕು ಅನ್ನೋ ಐಡಿಯಾಲಜಿ ಇರಲ್ಲ. ಸೊ ರೈತನಿಗೆ ಈಗ ಮಾರ್ಕೆಟಿಂಗ್ ವಿಚಾರದಲ್ಲಿ ಲಾಭ ಮಾಡ್ಕೋಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಿದ್ರೆ ಓಕೆ? ಯುವ ರೈತರು ಯಾರಾದರೂ ನೋಡ್ತಿದ್ರೆ ಅವ್ರಿಗೊಂದು ರೆಕಮೆಂಡ್ ಮಾಡ್ತೀನಿ, ನೀವೇನಾದ್ರೂ ಎಕ್ಸೈಟಿಕ್ ಫ್ರೂಟ್ಸ್ ಬೆಳೀತಿದ್ರೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವು ಈ ಥರ ವಿಡಿಯೋ ಮಾಡಿ ಹಾಕಿ, ನಾನು ಈ ಥರ ಬೆಳೀತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಗುಡ್ ಅಮೌಂಟಲ್ಲಿ ಆರ್ಡರ್ಸ್ ಬರುತ್ತೆ. ಬೆಂಗಳೂರು ಜನ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಬೆಂಗಳೂರವರು ಅಥವಾ ಅವ್ರು ಇವರು ಅಂತ ಕೂಡ ಡೈರೆಕ್ಟಾಗಿ APMCಗೆ ಹೋಗ್ದಿರಾ. ಬಟ್ ಏನಾಗುತ್ತೆ ಅಂದರೆ ಇವಾಗ ತುಂಬ ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗ್ತವೆ. ಅಂದರೆ ರೈತ ಬೆಳೆದಿರೋದು ನಾನು ಯಾಕೆ ಡೈರೆಕ್ಟಾಗಿ ಮನೆಗೆ ತೊಗೊಬಂದು ಕೊಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ನೀವು ಎಕ್ಸೈಟಿಕ್ ಫ್ರೂಟ್ಸ್ ಅನ್ನೋದು ಲಿಮಿಟೆಡ್ ಇರುತ್ತೆ, ಒಂದು 200 kg 300 kg. ಸೊ 300 ಆರ್ಡರ್ ಪ್ರೊಸೆಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದೇ ಟೊಮೆಟೊನ 3000 kg ರೈತ ಒಂದು ಆರ್ಡರ್ ಮಾಡ್ಬೇಕಂದ್ರೆ ಅಥವಾ ಮನೆಗಳಿಗೆ ಕಳಿಸ್ಬೇಕು 1 kg ಅಂದ್ರೆ ಟೊಮೆಟೊ ಕಾಸ್ಟ್ ನಿಮ್ಗೆ 30 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ, ಡೆಲಿವರಿ ಕಾಸ್ಟ್ 80 to 90 rupees ಆಗುತ್ತೆ. ಸೊ ಒಂದು ಟ್ರೆಡಿಷನಲ್ ವೇ ಅನ್ನೋದಿದೆ. ರೈತ APMC ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿ APMC ಮಾರ್ಕೆಟಲ್ಲಿ ನಾರ್ಮಲ್ ಆಗಿ ಇವಾಗ ರೈತನಿಗೆ ಒಂದು 6 ರೂಪಾಯಿ 7 ರೂಪಾಯಿ ಸಿಗ್ತಿದೆ ಅಂದರೆ ಅಲ್ಲಿ ಒಬ್ರು ಡೀಲರ್ ಅನ್ನೋದು ಇರ್ತಾರೆ. ಸೊ ಡೀಲರ್ ಅದನ್ನ ತಗೋಬಿಟ್ಟು ಅಲ್ಲಿ ಅವ್ನಿಗೊಂದು ಆಲ್ಮೋಸ್ಟ್ 50-50 ಸಿಗುತ್ತೆ, ಅವ್ನಿಗೊಂದು 6 ರೂಪಾಯಿ ಸಿಗುತ್ತೆ. ರೈತನಿಗೆ ಎಷ್ಟು ಸಿಗುತ್ತೋ ಅಷ್ಟು ದಳ್ಳಾಳಿಗಳಿಗೂ ಕೂಡ ಕೆಲವೊಂದು ಟೈಮ್ ಸಿಕ್ಕಿರೋ ಎಕ್ಸಾಂಪಲ್ಸ್ ಇದೆ. ಅದಾದ್ಮೇಲೆ ತರಕಾರಿ ಅಂಗಡಿಯವ್ರು ತಗೋಬರ್ತಾರೆ, ತರಕಾರಿ ಅಂಗಡಿಯವ್ರಿಗೆ 6 ರೂಪಾಯಿ ಸಿಗುತ್ತೆ. ಬಟ್ ತರಕಾರಿ ಅಂಗಡಿಯವ್ರಿಗೂ ಕೂಡ ಲಾಸ್ ಇರುತ್ತೆ. ಇವೇನು ಈ ಕಡೆ ದಳ್ಳಾಳಿಗಳಿಗೂ ಕೂಡ ಲಾಸ್ ಇರುತ್ತೆ. ಏನು ದಳ್ಳಾಳಿಗಳೇ ಶ್ರೀಮಂತ ಅಂತಲ್ಲ, ದಳ್ಳಾಳಿಗಳು ಕೆಲವೊಂದು ಟೈಮ್ 6 ರೂಪಾಯಿ ತಗೊಂಡಿರ್ತಾರೆ ರೈತರ ಹತ್ರ, ಅವ್ನು 3 ರೂಪಾಯಿಗೆ ಸೇಲ್ ಮಾಡಿರೋ ಉದಾಹರಣೆಗಳು ಕೂಡ ಇರುತ್ತೆ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಇರುತ್ತೆ.
ಡೈರೆಕ್ಟಾಗಿ ತೊಗೊಬಂದು ನಾವು ಜನಗಳಿಗೆ ಕೊಡ್ತೀವಿ ಅಂದರೆ ನೀವೊಂದು ಸಪ್ಲೈ ಚೈನನ್ನೇ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅದು ನಮ್ಮ ಇಂಡಿಯಾದಲ್ಲಿ ಪಾಸಿಬಲ್ ಇಲ್ಲ. ನೀವು ಬೇರೆ ದೇಶಗಳಲ್ಲೆಲ್ಲ ಕೂಡ ಅದನ್ನು ಟ್ರೈ ಮಾಡ್ಬೋದೇನೋ. ನಮ್ಮ ಇಂಡಿಯಾದಲ್ಲಿ ಒಂದು ಆಗ್ಲಿಂದ ಬಂದ್ಬಿಟ್ಟಿದೆ. ರೈತರು APMC ಮಾರ್ಕೆಟ್ಗೆ ಹೋಗಬೇಕು, ಮಾರ್ಕೆಟಿಂದ ಅಲ್ಲಿ ಡೀಲರ್ಸ್ ಸಿಗ್ತಾರೆ, ಡೀಲರ್ಸಿಂದ ತರಕಾರಿ ಅಂಗಡಿಗಳಿಗೆ ಹೋಗುತ್ತೆ, ಅಥವಾ ಈ ಥರ ಸಪ್ಲೈ ಚೈನ್ ಅನ್ನೋದು ಇರುತ್ತೆ. ಸೊ ಮಾರ್ಕೆಟಲ್ಲಿ ಜಾಸ್ತಿ ಇದು ಮಾಡ್ಕೋಬೇಕಂದ್ರೆ ರೈತ ಓನ್ ಬ್ರ್ಯಾಂಡ್ ಬಿಲ್ಡ್ ಮಾಡೋದು ನೋಡಬೇಕು. ಅದು ಇವಾಗ ಒಂದು ಉದಾಹರಣೆ ಕೊಡಬೇಕಂದ್ರೆ, ಒಂದು ಸಿಗರೇಟ್ ಮಾಡೋದಕ್ಕೆ 20 ರೂಪಾಯಿ ಇದೆ ಇವಾಗ ಒಂದು ಸಿಗರೇಟು. ಅದನ್ನ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂತ ಏನಾದರೂ ಐಡಿಯಾ ಇದೆ ನಿಮಗೆ? 2 ರೂಪಾಯಿ ಆಗುತ್ತೆ ಮಾಡೋದಕ್ಕೆ. ರೈತನಿಗೆ ಎಷ್ಟು ಸಿಗ್ತಿದೆ ಗೊತ್ತಾ? 20 ಪೈಸೆ ಸಿಗ್ತಿದೆ ಒಂದು ಸಿಗರೇಟಿಂದ. ಸೊ ಹಂಗಂತ ಸಿಗರೇಟ್ ಮಾಡಿ ಅಂತಲ್ಲ. ಸೊ ಬೈ ಪ್ರಾಡಕ್ಟ್ಸ್ ಅನ್ನ ಮೇಲೆ ಫೋಕಸ್ ಮಾಡಿ ನಿಮ್ಗೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆ ಆದಾಯ ಮಾಡ್ಬೋದು. ತಂಬಾಕು ಬೆಳೆಗಳಂತ ಬೆಳೀತಾರೆ ಆ ಥರ ಇಲ್ಲ ಅಲ್ಲ. ಇವಾಗ ಎಕ್ಸಾಂಪಲ್ ತೆಂಗು ಬೆಳೀತಾರೆ ತುಂಬಾ ಜನ. ತೆಂಗಲ್ಲಿ ಕೋಕೋನಟ್ ಆಯಿಲ್ ಮಾಡ್ಬೋದು. ಸೊ ನೀವು ಬರೀ ತೆಂಗು ಸೇಲ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಸಿಗುತ್ತೆ ಅಂದ್ರೆ, ಅದನ್ನೇ ಕೋಕೋನಟ್ ಆಯಿಲ್ ಮಾಡಿ ಸೇಲ್ ಮಾಡಿದ್ರೆ 20 ರೂಪಾಯಿ ಸಿಗುತ್ತೆ. ಬಟ್ ಮಾರ್ಕೆಟಿಂಗ್ ಗೊತ್ತಿರಬೇಕು ಅಷ್ಟೇ. ಇವಾಗ ನುಗ್ಗೆಕಾಯಿ ಪೌಡರ್ ಅಷ್ಟೇ, ಬರೀ ಸೊಪ್ಪು ಮಾರಿದ್ರೆ ನಿಮ್ಗೆ 5 ರೂಪಾಯಿ ಸಿಗುತ್ತೆ. ಅದೇ ನೀವು ಸೊಪ್ಪನ್ನ ಪೌಡರ್ ಮಾಡಿ ಮಾರಿದ್ರೆ 20 ರಿಂದ 25 ರೂಪಾಯಿ ಸಿಗುತ್ತೆ. ಬಟ್ ಮಾರ್ಕೆಟಿಂಗ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಅವಾಗ ಬೈ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ರೈತ ಒಳ್ಳೆ ಆದಾಯ ಮಾಡ್ಬೋದು. ಈಗ ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಈಗ ಇಂಡಿಯಾದಲ್ಲಿ ಒಂದಿಷ್ಟು ಬದಲಾವಣೆನೇ ಆಗ್ತಾ ಇಲ್ಲ. ಈಗ ಅಮೆರಿಕ, ಇಸ್ರೇಲಲ್ಲಿ ಟೆಕ್ನಾಲಜಿ ಹೇಗಿದೆ, ಕೃಷಿ ವಿಚಾರದಲ್ಲಿ ಹೇಗೆ ಬೆಳವಣಿಗೆ ಕಾಣ್ತಿದೆ, ಅದು ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ. ಬಟ್ ಅಂದರೆ ಇಲ್ಲಿಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈಗ ಅಲ್ಲಿರುವಂಥ ಟೆಕ್ನಾಲಜಿ ಹೇಗೆ ಅಂತ ನೀವು ಯಾವುದೇ ಇದು ನೋಡಿದ್ರು ಇಸ್ರೇಲ್ ಟೆಕ್ನಾಲಜಿ ಅಂತ ಅಗ್ರಿಕಲ್ಚರಲ್ಲಿ ನೋಡಿರ್ತೀರಾ. ಮತ್ತೆ ಅಮೆರಿಕ ಹಾಗೆ ಹೇಗೆ ಅಂತ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇವಾಗ ನಮ್ಮ ರೈತರಿಗೆ ಅಂತಲ್ಲ, ಈವನ್ ನಮ್ಮ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ಸ್ಗೂ ಕೂಡ ಪ್ರಾಪರ್ ರಿಸರ್ಚ್ ಅನ್ನೋದು ಮಾಡ್ತಿಲ್ಲ. ಏನೋ ಒಂದು ಸರ್ಕಾರ ಏನೋ ಒಂದು ಕೊಡುತ್ತೆ, ಇವ್ರು ಏನೋ ಒಂದು ಮಾಡೋ ತರ ಆಗಿದೆ. ಯಾರೋ ತುಂಬಾ ಕಡಿಮೆ ನಿಮ್ಗೆ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋರು, ತುಂಬಾ ಪ್ಯಾಷನೇಟ್ ಅವರು ಇದ್ದಾರೆ. ಬಟ್ 50-50 ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಟೈಮ್ ಪಾಸ್ ಮಾಡ್ಬೇಕಲ್ಲ ಅನ್ನೋದು ಮಾಡ್ತಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾಪರ್ ರಿಸರ್ಚ್ ಮಾಡ್ತಾರೆ. ಒಂದು ತಳಿ ಯಾವ ತರ ಜಿಯೋಗ್ರಫಿಕಲಿ ಎಷ್ಟು ನೀರು ಕೊಟ್ರೆ ಯಾವ ತರ ಬೆಸ್ಟ್ ಈಲ್ಡ್ ತಗೋಬಹುದು ಅನ್ನೋದು ರಿಸರ್ಚ್ ಮಾಡ್ತಾರೆ. ಸೊ ಇವಾಗ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಇವಾಗ ಇಲ್ಲೊಂದು 1000 ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗ್ತಾರೆ? ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂದಾಜು ಎಷ್ಟು ಜನ ಬೇಕಾಗ್ತಾರೆ? 1000 ಹಸು ಅಂದ್ರೆ ಒಂದು 20 ಮೆಂಬರ್ಸ್ ಎಲ್ಲ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಸಾಕಾಗಲ್ಲ 20 ಮೆಂಬರ್ಸ್ ಎಲ್ಲ. ಮಿನಿಮಮ್ ಒಂದು 100 ಜನ ಬೇಕಾಗ್ತಾರೆ. ಓಕೆನಾ? ಒಬ್ರು 10 ಹಸು ನೋಡ್ಕೊಂಡ್ರೆ 100 ಜನ ಬೇಕಾಗ್ತಾರೆ. ಅದೇ ಇಸ್ರೇಲ್ ಅಲ್ಲಿ 10 ಮೆಂಬರ್ಸ್ ಮೇಂಟೈನ್ ಮಾಡ್ತಾರೆ. ವೈ? ಬಿಕಾಸ್ ಅವ್ರು ಅಷ್ಟು ಹಸುನ ರೀಡ್ ಮಾಡ್ತಾರೆ. ಅವರು ಹಸು ಹೆಂಗ್ ವರ್ಕ್ ಆಗುತ್ತೆ, ಅದು ಹೆಂಗೆ ಇವಾಗ ಯಾವ ರೀತಿ ನಾವು ಅದನ್ನ ನೋಡ್ಕೊಂಡ್ರೆ ಹ್ಯಾಪಿ ಆಗಿರುತ್ತೆ, ಯಾವ ಟೈಮಲ್ಲಿ ಹಾಲ್ ಬೆಸ್ಟ್ ಕೊಡುತ್ತೆ, ಇದನ್ನೆಲ್ಲ ರಿಸರ್ಚ್ ಮಾಡ್ತಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅವೇನು ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಏನು ಡಾಕ್ಟರ್ಗಳು, ವೆಟರ್ನರಿ ಡಾಕ್ಟರ್ ಅಥವಾ ಏನ್ ಹೇಳಿರ್ತಾರೋ ಗೌರ್ಮೆಂಟ್ ಅವ್ರು ಅದನ್ನ ಮಾತ್ರ ಫಾಲೋ ಮಾಡ್ತಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಬರೀ ನೀರು ಕೊಡು, ಗೊಬ್ಬರ ಕೊಡು. ಎಕ್ಸಸ್ ಕೊಟ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ. ಇಸ್ರೇಲ್ ಅಲ್ಲಿ ಹಂಗಲ್ಲ. ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ ಹೇಳಿ? ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಅಮೆರಿಕ ಹೇಳ್ಬೇಕಂದ್ರೆ ನಿಮಗೆ 100 ಎಕರೆಗೆ ಒಂದು ಕಳೆ ಹೊಡೆಯೋಕೆ ಒಂದು ಮಿಷಿನ್ ಬೇಕು. ಅಲ್ಲೆಲ್ಲ 1 ಎಕರೆ 2 ಎಕರೆ ಎಲ್ಲ ಇರಲ್ಲ. ಮಿನಿಮಮ್ 100 ಎಕರೆ 200 ಎಕರೆ. ನಿಮ್ಗೆ ಯಾವತ್ತು ಲಾರ್ಜ್ ಸ್ಕೇಲಲ್ಲಿ ಫಾರ್ಮಿಂಗು ಅಥವಾ ಪ್ರೊಡಕ್ಷನ್ ಅನ್ನೋದು ಮಾಡ್ತಿರೋ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ನಮ್ಮ ರೈತ ಒಂದು ಡ್ರೋನ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಅಲ್ಲಿ 100 ಎಕರೆ ಜಮೀನು ಇರೋರು ಇರ್ತಾರೆ, ಅವ್ರಿಗೆ ಡ್ರೋನ್ ಆರಾಮಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ರೈತರೆಲ್ಲ ಸ್ಪ್ರೇನ್ ಏನ್ರಲ್ಲಿ ಹೊಡಿತಾರೆ ಗೊತ್ತಾ? ನಮ್ಮವ್ರು ರೈತರು ಸ್ಪ್ರೇ ಮಿಷನ್ ತಗೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಅವ್ರು ಹೆಲಿಕಾಪ್ಟರ್ ಎಲ್ಲ ಸ್ಪ್ರೇ ಮಾಡ್ತಾರೆ. ಓನ್ ಹೆಲಿಕಾಪ್ಟರ್ಸ್ ಇದೆ ಅಮೆರಿಕದಲ್ಲಿ. ಸೊ ಅವ್ರು ಅಷ್ಟು ಅಡ್ವಾನ್ಸ್ಡ್ ಇರ್ತಾರೆ. ಮತ್ತೆ ಅವ್ರಿಗೆ ಸರ್ಕಾರ ತುಂಬಾ ಸಪೋರ್ಟ್ ಮಾಡುತ್ತೆ. ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ತರ ಹೋಗ್ಬೇಕು ಸ್ಟ್ರೈಕ್ಗಳು ಮಾಡ್ಬೇಕು ಹಾಗೆ ಹೇಗೆ ಅಂತಲ್ಲ. ಅವ್ರು ಗೊತ್ತು ರೈತರಿಲ್ಲ ಅಂದ್ರೆ ನಾವ್ ಇರಕ್ಕಾಗಲ್ಲ ಅಂತ. ಸೊ ಇವಾಗ ನನ್ಗೆ ಏನಾದ್ರು ಇವತ್ತರ ಹೆಲಿಕಾಪ್ಟರ್ ಈ ತರ ಹೊಸದಾಗಿ ಅಥವಾ ಇಡೀ ಬೆಳೆ ಬಂದ್ಬಿಟ್ಟು ಏನಾದ್ರು ಆಯ್ತಾ, ಇಮಿಡಿಯೇಟ್ ಅವ್ರದ್ದೆಲ್ಲ ಇನ್ಶೂರೆನ್ಸ್ ಇರುತ್ತೆ, ವಿಮೆ ಕ್ಲೈಮ್ ಆಗುತ್ತೆ. ನಮ್ಮ ದೇಶದಲ್ಲೆಲ್ಲ ಆತರ ಸರ್ಕಾರ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ಅವ್ರು ತುಂಬಾ ಮುಂದೆ ಇದ್ದಾರೆ. ಅವ್ರು ಸೇಮ್ ಇವಾಗ ಅವ್ರೇನಾದ್ರು ಇಲ್ಲಿ ಬಂದು ವ್ಯವಸಾಯ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ. ಅವ್ರದ್ದೆಲ್ಲ ಲ್ಯಾಂಡ್ಸ್ ಈಕ್ವಲ್ ಇರುತ್ತೆ. ಮತ್ತೆ ಅವರೆಲ್ಲ ಮಾಡೋದು 1000 ಎಕರೆ 2000 ಎಕರೆ 5000 ಎಕರೆ 500 ಎಕರೆ ಈ ತರ ಮಾಡಿದವಾಗ ಏನಾಗುತ್ತೆ ಅಂದ್ರೆ ನಿಮ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರು ನಮ್ಗಿಂತ ಮುಂದೆ ಇದ್ದಾರೆ. ಓಕೆ, ಅಂದ್ರೆ ಅದೇ ನಾವೊಂದು ಸ್ಮಾಲ್ ಸರ್ಕಲ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ರೈತರು ನಮ್ಮ ದೇಶದಲ್ಲಿ. ಆ ಸರ್ಕಲ್ ಇಂದ ಹೊರಗಡೆ ಬರಬೇಕು. ಬೇರೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ಬೇರೆ ಕಡೆ ಹೇಗೆ ಈ ಕೃಷಿ ಇಂಪ್ರೂವ್ ಆಗ್ತಾ ಇದೆ. ನಾನು ಮುಂಚೆನೇ ಒಂದು ಮಾತು ಹೇಳಿದ್ವಿ, ಒಂದು ಡಿಪೆಂಡೆನ್ಸಿ, ಇನ್ನೊಂದು ಅಜ್ಜ ಹಾಕಿದ ಆಲದ ಮರ ಅನ್ನೋದು ರೀತಿಯಲ್ಲಿ ಒಂದೇ ಬೆಳೆಯನ್ನು ಬೆಳ್ಕೊಂಡು ಬರುವಂಥದ್ದು ಪದ್ಧತಿ, ಕೃಷಿ ಪದ್ಧತಿ, ಅವ್ರಿಗೆ ಇದು ಕೆಮಿಕಲ್ಗಳನ್ನು ಜಾಸ್ತಿ ಬಳಸುವಂಥದ್ದು. ಸೊ ಇವೆಲ್ಲವೂ ಕೂಡ ಬದಲಾವಣೆ ಆಗೋದು ಎಲ್ಲಿ ಅಂದರೆ, ನಾವು ಸುಮ್ಮನೆ ಅವರು ಇವ್ರ ಮೇಲೆ ನಾವು ಗೂಬೆ ಕೂರಿಸೋದು ಅನ್ನೋದಕ್ಕಿಂತ ಅದು ನಡ್ಕೊಂಡು ಬಂದಿರುತ್ತೆ. ಅದನ್ನು ಹೊರತುಪಡಿಸಿ ನಾನೇನು ಮಾಡಬೇಕು, ಒಬ್ಬ ರೈತ ಆದವನು ಏನು ಮಾಡಬೇಕು, ಮೇಯ್ನಾಗಿ ಯಾವ ರೀತಿಯಾಗಿ ಕೃಷಿ ಮಾಡಿದರೆ ನನಗೆ ಲಾಭ. ಈಗ ನಾನು ಬಿಸ್ನೆಸ್ ಅಂತ ಆಗಲೇ ಹೇಳಿದ್ವಿ ಸರ್, ನಾವು ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಯೋಚನೆ ಮಾಡ್ತೀವಲ್ವ, ಇಲ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ,
ನನಗೆ ಲಾಭ ಎಷ್ಟು ಬರುತ್ತೆ ಅಂತ. ಹಾಗೆ ಬಿಸ್ನೆಸ್ ರೀತಿಯಲ್ಲಿ ಮಾಡ್ಕೋಬೇಕು ರೈತ ಅಂತ. ಖಂಡಿತ. ಈಗ ಕೊನೆಯದಾಗಿ ನಮ್ಮ ರೈತರಿಗೆ ಒಂದು ಬೆಸ್ಟ್ ಗೈಡೆನ್ಸ್ ಕೊಡೋದಾದರೆ? ಓಕೆ, ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನು ಬಳಸದೆ ಎಲ್ಲರೂ ಕೂಡ ಸಾವಯವ ಕೃಷಿಯನ್ನು ಮಾಡಿ, ಎಲ್ಲ ಸಾವಯವ ಕೃಷಿ ಮಾಡಿದ್ರೆ ಮತ್ತು ಅದ್ರ ಜೊತೆ ಸಮಗ್ರ ಕೃಷಿಯನ್ನು ಮಾಡಿ ಎಲ್ಲ ರೈತರು ಕೂಡ ಉದ್ಧಾರ ಆಗ್ತೀರಾ. ಆ್ಯಂಡ್ ಫಸ್ಟ್ ಈ ಸರ್ಕಾರಗಳು ಹೇಳೋದನ್ನು ಕಡಿಮೆ ಮಾಡಿ, ಅವರು ಯೂರಿಯಾ ಹಾಕ್ತಾರೆ, DAP ಕೊಡ್ತಾರೆ, ಆ ಸ್ಪ್ರೇ ಕೊಡ್ತಾರೆ, ಈ ಸ್ಪ್ರೇ ಕೊಡ್ತಾರೆ ಅಂತ ಆದಷ್ಟು ಮತ್ತು ನಮ್ಮ ಪುರಾತನವಾದ ತಳಿಗಳ ಬಗ್ಗೆ ಫೋಕಸ್ ಮಾಡಿ. ಸೊ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅಂದರೆ ರೈತ ಟೆಕ್ನಿಕಲಿ ಹೇಗೆ ಥಿಂಕ್ ಮಾಡಬೇಕು, ಅಂದರೆ ಸುಮ್ಮನೆ ಅದು ಇದು ಅಂತ ರೀಸನ್ಸ್ಗಳು ಬೇಡ, ನೀನು ಮಾಡು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತ. ದಯವಿಟ್ಟು ರೈತರು, ಈಗ ನಾವು ಹೇಳ್ತೀವಿ ಭೂಮಿ ತಾಯಿಯನ್ನು ನಂಬಿ ಕೆಟ್ಟೋರು ಯಾರಿಲ್ಲ ಅಂತ ಹೇಳ್ತೀವಿ. ಭೂಮಿ ತಾಯಿ ಕೈ ಹಿಡಿತಾಳೆ, ಬಟ್ ಭೂಮಿ ತಾಯಿಗೆ ನಾವು ಏನು ಬೇಕು ಅದನ್ನು ಕೊಡಬೇಕಲ್ವಾ. ಈಗ ಬೇಡದೇ ಇರುವಂಥ ಊಟವನ್ನು ಕೊಟ್ಟರೆ ನಾವೇ ತಿನ್ನಲ್ಲ. ಅಂಥ ಸಂದರ್ಭದಲ್ಲಿ ಭೂಮಿ ತಾಯಿ ಹೇಗೆ ಸ್ವೀಕರಿಸಬೇಕು, ಹಾಗಾಗಿ ಭೂಮಿಗೆ ಉಪಯುಕ್ತವಾದಂಥ ಗೊಬ್ಬರಗಳನ್ನು ಹಾಕಿ ಆದಷ್ಟು ಸಾವಯವ ಕೃಷಿಗೆ ಒತ್ತನ್ನು ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.